ಹಲೋ ಫ್ರೆಂಡ್ಸ್, ನಾನು ಸಾಗರ್ ಕುಮಾರ್. ಈ ಬಯೋಟೋರಿಯಂಗೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಸ್ನೇಹಿತರೆ, ಇವತ್ತು ನಾವು ಬಯೋಮ್ಯಾಗ್ನೆಟಿಸಮ್ ಸೈಂಟಿಫಿಕ್ ಇನ್ ಡೆಪ್ತ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಫ್ಯಾಕ್ಟ್ಸ್ ಅಂಡ್ ಫಿಗರ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಇವತ್ತಿನ ದಿನ ಬಯೋಮ್ಯಾಗ್ನೆಟಿಸಮ್ ಬಗ್ಗೆ ಪ್ರಪಂಚದಲ್ಲಿ ಅವೇರ್ನೆಸ್ ಖಂಡಿತ ಇಲ್ಲ ಅಂತ ಹೇಳ್ಬೋದು. ಜನರಿಗೆ ಗೊತ್ತೇ ಇಲ್ಲ ಮ್ಯಾಗ್ನೆಟಿಸಮ್ ಅಂದ್ರೆ ಏನು ಅಂತ. ಜನರ ಹತ್ರ ನಾಲೆಡ್ನ ಕೊರತೆ ಇದೆ. ನಾಲೆಡ್ನ ಕೊರತೆ ಇರೋದ್ರಿಂದ ಜನಗಳು ಈ ಮ್ಯಾಗ್ನೆಟಿಸಮ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅರ್ಥ ಮಾಡ್ಕೋತಿದ್ರು ಬೇರೆ ಬೇರೆ ಆಂಗಲ್ ಇಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಇದು ತುಂಬಾ ಚೆನ್ನಾಗಿರೋ ಮ್ಯಾಗ್ನೆಟಿಸಮ್ ಅಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ಈ ಅದ್ಭುತವಾದ ಫಿಲ್ಮ್ ಅನ್ನ ನಿರ್ಮಿಸಲಾಗ್ತಾ ಇದೆ. ಇದರಿಂದ ನಿಮಗೆ ಮ್ಯಾಗ್ನೆಟಿಸಮ್ ಅಂದ್ರೇನು, ಮ್ಯಾಗ್ನೆಟಿಸಮ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಸುಲಭನೇ ಆಗುತ್ತೆ. ಹಾಗಾಗಿ ಈ ಫಿಲ್ಮ್ ಅನ್ನು ನಾವು ಪ್ರಾಪರ್ ಕೊನೆವರೆಗೂ ನೋಡಬೇಕು. ಆರಂಭದಿಂದ ಹಿಡಿದು ಎಂಡ್ವರೆಗೂ ನೋಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕನ್ಫ್ಯೂಷನ್ ಇರುತ್ತೆ, ಅನುಮಾನ ಇರುತ್ತೆ, ಭ್ರಮೆ, ಅದು ಕೂಡ ದೂರ ಆಗುತ್ತೆ. ಇವತ್ತು ನಾವು ಮ್ಯಾಗ್ನೆಟಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಗ್ನೆಟ್ ನಮ್ಮ ದೇಹದ ಮೇಲೆ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ನಮ್ಮ ಬಾಡಿ ಮ್ಯಾಗ್ನೆಟ್ಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ನಮ್ಮ ಶರೀರದಲ್ಲಿ ಕಾಯಿಲೆ ಹೇಗಿರುತ್ತೆ, ಮ್ಯಾಗ್ನೆಟ್ ಹೀಲಿಂಗ್ ಕೆಲಸ ಮಾಡುತ್ತೆ, ಮ್ಯಾಗ್ನೆಟ್ ನಮ್ಮ ಶರೀರವನ್ನ ಹೀಲ್ ಮಾಡುತ್ತೆ, ಹೀಲಿಂಗ್ಗೋಸ್ಕರ ಮ್ಯಾಗ್ನೆಟ್ ಹೇಗೆ ವರ್ಕ್ ಮಾಡುತ್ತೆ, ಬ್ಲಡ್ ಸೆಲ್ಸ್ ಅಂದ್ರೇನು, ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೇನು, ಆಕ್ಸಿಜನ್ ಅಂದ್ರೇನು, ಐರನ್ ಅಂದ್ರೇನು, ಹಿಮೋಗ್ಲೋಬಿನ್ ಅಂದ್ರೇನು, ಈ ಎಲ್ಲಾ ವಿಷಯಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ದೇಹದಲ್ಲಿ ಕಾಯಿಲೆ ಯಾಕಿರುತ್ತೆ, ಇವತ್ತು ನಾವು ಪಂಚತತ್ವಗಳ ಬಗ್ಗೆನೂ ತಿಳ್ಕೊಳ್ಳೋಣ. ನಮ್ಮ ಶರೀರ ಪಂಚತತ್ವಗಳಿಂದ ಕೂಡಿದೆ. ಅದು ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಳೋಣ. ನಮ್ಮ ಶರೀರದ ಫಂಕ್ಷನಿಂಗ್ ಏನು, ಮ್ಯಾಗ್ನೆಟ್ ನಮ್ಮ ಶರೀರದ ಮೇಲೆ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ಪೂರ್ತಿಯಾಗಿ ಸೈಂಟಿಫಿಕ್ ವೇನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಯೋಮ್ಯಾಗ್ನೆಟಿಸಮ್ ಒಂದು ನ್ಯಾಚುರಲ್ ಆಲ್ಟರ್ನೇಟಿವ್ ಸಪೋರ್ಟಿಂಗ್ ಥೆರಪಿ ಆಗಿದೆ. ಬಯೋಮ್ಯಾಗ್ನೆಟಿಸಮ್ ನಿಂದ ನಿಮಗೆ ಯಾವತ್ತೂ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ನಮ್ಮ ಬಾಡಿನ ಇದು ಹೀಲಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತು ನಾವು ಈ ವಿಷಯನ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಯಾವುದೇ ಡಿಸೀಸ್, ಯಾವುದೇ ಡಿಸ್ಫಂಕ್ಷನ್, ಯಾವುದೇ ಡಿಸಾರ್ಡರ್, ಇದ್ರ ಹಿಂದಿರೋ ಉದ್ದೇಶ ಏನು, ನಮ್ಮ ದೇಹದಲ್ಲಿ ಯಾಕೆ ನೋವು ಉಂಟಾಗುತ್ತೆ, ಯಾವುದೇ ಡಿಸೀಸ್ ಯಾಕೆ ಬರುತ್ತೆ, ಎಲ್ಲವನ್ನೂ ಕರಾರುವಾಕ್ಕಾಗಿ ನೀವು ಯೋಚನೆ ಮಾಡಿರೋದಿಲ್ಲ, ತಿಳ್ಕೊಂಡು ಇರೋದಿಲ್ಲ. ಇದನ್ನ ನಿಮಗೆ ಸಂಪೂರ್ಣವಾಗಿ ಸೈಂಟಿಫಿಕ್ ವೇನಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಇಡೀ ವಿಡಿಯೋ ಸೈಂಟಿಫಿಕ್ ವಿತ್ ಎವಿಡೆನ್ಸ್, ಸೈನ್ಸ್ ಆಧಾರದ ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಬಯೋಮ್ಯಾಗ್ನೆಟಿಸಮ್ ಅಂದ್ರೇನು, ನಮ್ಮ ಅರ್ತ್ ಸ್ವತಃ ಒಂದು ಹ್ಯೂಜ್ ಮ್ಯಾಗ್ನೆಟ್ ಆಗಿದೆ. ಅದರಿಂದ ನಾರ್ತ್ ಪೋಲ್, ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ. ನಮ್ಮ ಈ ಬಯೋಮ್ಯಾಗ್ನೆಟಿಸಮ್ ಇಂದನೂ ನಾರ್ತ್ ಪೋಲ್, ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕೂಡ ರಿಲೀಸ್ ಆಗುತ್ತೆ. ಆದ್ರೆ ನೀವು ತಿಳ್ಕೋಬೇಕಾಗಿರೋದು ಇಷ್ಟೇ, ನಮ್ಮ ದೇಹದಲ್ಲಿ ಕಾಯಿಲೆಗಳು ಯಾಕಿರುತ್ತವೆ. 99.99% ಕಾಸಸ್ ಆಫ್ ದ ಡಿಸೀಸ್ ಅಂಡ್ ಡಿಸಾರ್ಡರ್ ಓನ್ಲಿ ಡ್ಯೂ ಟು ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಆಕ್ಸಿಜನ್ ಲೆವೆಲ್. ಯಾವಾಗ ನಿಮ್ಮ ಬಾಡಿಯ ಬ್ಲಡ್ ಸರ್ಕ್ಯುಲೇಷನ್ ಡಿಸ್ಟರ್ಬ್ ಆಗುತ್ತೋ ಆಗ ನಿಮ್ಮ ದೇಹದೊಳಗೆ ಡಿಸಾಲ್ವ್ಡ್ ಆಕ್ಸಿಜನ್ ಕೊರತೆ ಉಂಟಾಗುತ್ತೆ. ಇದು ವರ್ಲ್ಡ್ ವೈಡ್ ಪ್ರೂವ್ ಆಗಿದೆ. ಮ್ಯಾಗ್ನೆಟಿಸಮ್ ಬಗ್ಗೆ ರಾಶಿ ರಾಶಿ ಬುಕ್ಗಳಿವೆ. ಕೋಟಿ ಕೋಟಿ ಪುಟಗಳ ಇನ್ಫಾರ್ಮೇಶನ್ ಇಂಟರ್ನೆಟ್ ಅಲ್ಲಿ ಕೂಡ ಇದೆ. ಅದರಲ್ಲಿ ಕಾಮನ್ ಕನ್ಫ್ಯೂಷನ್ ಒಂದೇ, ಮ್ಯಾಗ್ನೆಟಿಸಮ್ ಬಗ್ಗೆ, ಬಯೋಮ್ಯಾಗ್ನೆಟಿಸಮ್ ಬಗ್ಗೆ ಮಾತಾಡ್ತಿದ್ದೀನಿ. ನ್ಯಾಚುರಲ್ ಬಯೋಮ್ಯಾಗ್ನೆಟಿಸಮ್ ಬಗ್ಗೆ ಮಾತಾಡ್ತಿದ್ದೀನಿ. ನ್ಯಾಚುರಲ್ ಬಯೋಮ್ಯಾಗ್ನೆಟಿಸಮ್ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಬೈ ಡಿಫಾಲ್ಟ್ ಎನ್ಹಾನ್ಸ್ ಯುವರ್ ಆಕ್ಸಿಜನ್ ಲೆವೆಲ್. ನಿಮ್ಮ ದೇಹದ ಆಕ್ಸಿಜನ್ ಲೆವೆಲ್ ಪರ್ಫೆಕ್ಟ್ ಆಗಿದ್ರೆ ಆವಾಗ ನಿಮ್ಮ ಬ್ಲಡ್ ಸೆಲ್ಸ್ ಹೆಲ್ದಿ ಆಗಿರುತ್ತೆ. ಬ್ಲಡ್ ಸೆಲ್ಸ್ ಹೆಲ್ದಿ ಇದ್ರೆ ಆರ್ಗನ್ ಪಾರ್ಟ್ ಹೆಲ್ದಿ ಆಗಿರುತ್ತೆ. ಆರ್ಗನ್ ಪಾರ್ಟ್ ಹೆಲ್ದಿ ಇದ್ರೆ ಬಾಡಿ ಹೆಲ್ದಿ ಆಗಿರುತ್ತೆ. ಬ್ಲಡ್ ಸೆಲ್ಸ್ ಅನ್ಹೆಲ್ದಿ ಇದ್ರೆ ಆರ್ಗನ್ ಪಾರ್ಟ್ ಅನ್ಹೆಲ್ದಿ ಆಗಿರುತ್ತೆ. ಆರ್ಗನ್ ಪಾರ್ಟ್ ಅನ್ಹೆಲ್ದಿ ಇದ್ರೆ ಬಾಡಿ ಅನ್ಹೆಲ್ದಿ ಆಗಿರುತ್ತೆ. ಬ್ಲಡ್ ಸೆಲ್ಸ್ ಡೆಡ್ ಆದ್ರೆ ಬಾಡಿ ಡೆಡ್. ಇದು ಸಿಂಪಲ್ ಆಗಿದೆ. ನಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ರೆ ಅದ್ರ ರೂಟ್ ಕಾಸ್ ಏನು ಅಂತ ಮೊದಲು ನಾವು ತಿಳ್ಕೋಬೇಕು. ಎಲ್ಲಿವರೆಗೂ ನೀವು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಲೆವೆಲ್ ನ ಸರಿಪಡಿಸ್ಕೊಳ್ಳೋದಿಲ್ವೋ, ನೀವು ತಲೆ ಕೆಳಗಾಗಿ ಡಿಸ್ಕೋ ಮಾಡಿ ಅಥವಾ ದಾಂಡಿಯಾ ಮಾಡಿ ನಿಮ್ಮ ದೇಹದ ಪ್ರಾಬ್ಲಮ್ ಯಾವತ್ತೂ ರಿವರ್ಸ್ ಆಗೋದೇ ಇಲ್ಲ. ಒಂದ್ ವೇಳೆ ಆದ್ರೂ ಕೂಡ ಅದು ಟೆಂಪರರಿ ಆಗಿರುತ್ತೆ. ಸ್ನೇಹಿತರೆ, ಜಗತ್ತಿನ
ಮ್ಯಾಗ್ನೆಟಿಸಮ್ನ ಫ್ಯಾಕ್ಟ್ಸ್ ಮತ್ತು ಫಿಗರ್ಸ್ನ ತಿಳ್ಕೊಳ್ಳೋ ಮೊದಲು ನಾವು ನಮ್ಮ ಅರ್ಥ ಬಗ್ಗೆ ತಿಳ್ಕೋಬೇಕು. ನಾವು ಸ್ಕೂಲ್ನಲ್ಲಿದ್ದಾಗ ನಾವು ಮ್ಯಾಗ್ನೆಟಿಸಮ್ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ, ಪುಸ್ತಕಗಳನ್ನು ಓದಿದ್ವಿ. ಇವತ್ತಿನ ದಿನ 7th ಕ್ಲಾಸ್ 8th ಕ್ಲಾಸ್ 9th ಕ್ಲಾಸ್ 10th ಕ್ಲಾಸ್ ಮಕ್ಕಳ ಬುಕ್ಸ್ನಲ್ಲಿ ಮ್ಯಾಗ್ನೆಟಿಸಮ್, ಔಟರ್ ಕೋರ್, ಇನ್ನರ್ ಕೋರ್ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಇರುತ್ತೆ. ಆದ್ರೆ ಇವತ್ತಿನ ದಿನ ಅದು ನಮಗೆ ಅಷ್ಟಾಗಿ ನೆನಪಿರೋದಿಲ್ಲ. ಅದಕ್ಕೆ ನಿಮಗೆ ನಾನು ರಿಫ್ರೆಶ್ ಮಾಡಿಸ್ತಾ ಇದ್ದೀನಿ. ಎಲ್ಲಕ್ಕಿಂತ ಮೊದಲು ನಾವು ನಮ್ಮ ಅರ್ಥ ಬಗ್ಗೆ ತಿಳ್ಕೋಬೇಕು. ನಮ್ಮ ಅರ್ಥ ಅಂದ್ರೇನು, ಅದರ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೇಗೆ ರಿಲೀಸ್ ಆಗುತ್ತೆ ಅನ್ನೋದು. ನಾನು ನಿಮ್ಗೀಗ ಅರ್ಥ ತೋರಿಸ್ತೀನಿ. ಇಲ್ಲೊಂದು ಅರ್ಥ ಇದೆ ನನ್ನ ಹತ್ರ. ಈ ಅರ್ಥ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಇದರಲ್ಲಿ ಬೇರೆ ಬೇರೆ ಲೇಯರ್ಗಳಿವೆ. ಅವುಗಳಲ್ಲಿ ನಾನು ನಿಮಗೆ ಔಟರ್ ಕೋರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿರೋ ಔಟರ್ ಕೋರ್ ಭೂಮಿಯ ಅಪ್ರಾಕ್ಸಿಮೇಟ್ಲಿ 5000 ಕಿಲೋಮೀಟರ್ ಗರ್ಭದಲ್ಲಿ ಒಂದು ಉಷ್ಣವಾದ ಕಬ್ಬಿಣದ ಹಾಗೂ ನಿಕಲ್ನ ಸಮುದ್ರವಿದೆ. ಅದು 6000 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಿಂದ ಕೂಡಿದೆ. ಈ 6000 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಏನು ಅಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಖಂಡಿತ ಗೊತ್ತಾಗಲ್ಲ. ನಾನು ನಿಮಗೆ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ತಿಳಿಸ್ಕೊಡ್ತೀನಿ. 1500 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಬ್ಬಿಣ ಕರಗಿ ಹರಿಯುತ್ತೆ. ಭೂಮಿಯ ಗರ್ಭದ ಕಬ್ಬಿಣದ ಬಿಸಿಯಾದ ಕಬ್ಬಿಣದ 6000 ಡಿಗ್ರಿ ಸೆಲ್ಸಿಯಸ್ ನ ಸಮುದ್ರ ಇದೆ. ಅಂದ್ರೆ ನೀವೇ ಅಂದಾಜ್ ಹಾಕಿ ಈ ಔಟರ್ ಕೋರ್ ಎಷ್ಟು ಉಷ್ಣತೆಯಿಂದ ಕೂಡಿದೆ. ಔಟರ್ ಕೋರ್ ಬಗ್ಗೆ ನಿಮಗೆ ಇಂಟರ್ನೆಟ್ ಅಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಅಲ್ಲಿಂದಲೇ ಭೂಮಿಯ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ. ನಮ್ಮ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತೆ, ಮತ್ತೆ ಸ್ವತಃ ತನ್ನ ಸುತ್ತಲೂ ಸುತ್ತುತ್ತಾ ಇರುತ್ತೆ, ಮತ್ತು ಭೂಮಿಯ ಸುತ್ತಲೂ ಚಂದ್ರ ಸುತ್ತುತ್ತೆ. ನಮ್ಮ ಭೂಮಿ 1000 ಸ್ಪೀಡ್ ನಲ್ಲಿ ತಿರುಗ್ತಾ ಇದ್ದಾಗ ಆಗ ಅದರ ಗರ್ಭದಲ್ಲಿರೋ ಆ ಬಿಸಿಯಾದ ಕಬ್ಬಿಣದ ಔಟರ್ ಕೋರ್ ಕಬ್ಬಿಣದ ಸಮುದ್ರ ಇದೆಯಲ್ಲ, ಆ ಲಿಕ್ವಿಡ್ ಸಮುದ್ರವು ಕೂಡ ಭೂಮಿಯ ಜೊತೆಗೆ ಜೋರಾಗಿ ತಿರುಗ್ತಾ ಇರುತ್ತೆ. ಹಾಗೆ ವೇಗವಾಗಿ ತಿರುಗ್ತಾ ಇರೋದ್ರಿಂದ ಒಂದು ಶಕ್ತಿಶಾಲಿ ಘರ್ಷಣೆ ಉಂಟಾಗುತ್ತೆ. ಆ ಘರ್ಷಣೆ ಉಂಟಾಗೋದ್ರಿಂದ ಒಂದು ಹೈ ಇಂಟೆನ್ಸಿಟಿಯ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗುತ್ತೆ. ಅದೇ ಎಲೆಕ್ಟ್ರಿಸಿಟಿ ಮುಂದೆ ಹೋಗಿ ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಭೂಮಿ ಮೇಲೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ, ಇದೇ ಕಾರಣಕ್ಕೆ ಭೂಮಿ ಮೇಲೆ ಜೀವ ಸೃಷ್ಟಿ ಇರೋದು. ನಾಸಾದ ವಿಜ್ಞಾನಿಗಳು ಈಚ್ ಅಂಡ್ ಎವ್ರಿ ಪ್ಲಾನೆಟ್ ಹೋಗಿದ್ದಾರೆ, ಆದ್ರಲ್ಲಿ ಅವರಿಗೆ ಯಾವುದೇ ಜೀವ ಸೃಷ್ಟಿ ಸಿಗಲಿಲ್ಲ. ಭೂಮಿ ಮೇಲೆ ಜೀವ ಸೃಷ್ಟಿ ಇದೆ. ಅದಕ್ಕೆ ಕಾರಣ ನಮ್ಮ ಭೂಮಿ ಒಂದು ಮ್ಯಾಗ್ನೆಟ್. ಅದರಿಂದ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೊರಗಡೆ ಬರುತ್ತೆ. ಮತ್ತೆ ಅದೇ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯಿಂದಾಗಿ ಭೂಮಿಯ ಮೇಲಿನ ಜೀವ ಸೃಷ್ಟಿ ಇದೆ, ಮತ್ತದು ಜೀವಂತವಾಗಿದೆ. ನಾವು ಅರ್ಥನ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಗ್ಗೆ ಪ್ರಾಪರ್ ರೀತಿಯಲ್ಲಿ ತಿಳ್ಕೋಬೇಕಾಗುತ್ತೆ. ಅದಾದ್ಮೇಲೆ ಈ ಮ್ಯಾಗ್ನೆಟಿಸಮ್ ಹ್ಯೂಮನ್ ಬಾಡಿ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಹ್ಯೂಮನ್ ಬಾಡಿ ಮ್ಯಾಗ್ನೆಟ್ಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋ ಬಗ್ಗೆನೂ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ನಿಮಗೆ ಬಹಳಷ್ಟು ಸೈಂಟಿಫಿಕ್ ಸ್ಟಡೀಡ್ ಇನ್ಫಾರ್ಮೇಶನ್ ಸಿಗುತ್ತೆ, ಇನ್ ಡೆಪ್ತ್ ಇನ್ಫಾರ್ಮೇಶನ್ ಸಿಗುತ್ತೆ. ನಮ್ಮ ಭೂಮಿ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ರಿಲೀಸ್ ಮಾಡುತ್ತೆ. ಅದರಿಂದ ನಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಅಂಡ್ ಪುಷ್ ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನಡೆಯುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ನಡೆಯೋದ್ರಿಂದ ಶರೀರದಲ್ಲಿ ಆಕ್ಸಿಜನ್ ನ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಹಾಗಾದ್ರೆ ಆ ಓ ಆಕ್ಸಿಜನ್ ಏನು ಅಂತ ತಿಳ್ಕೊಳ್ಳೋಣ. ಆಕ್ಸಿಜನ್, ಐರನ್, ಬ್ಲಡ್ ಸರ್ಕ್ಯುಲೇಷನ್ ಏನು ಅಂತ ತಿಳ್ಕೊಳ್ಳೋ ಮೊದಲು ನಾನು ನಿಮಗೆ ಪಂಚತತ್ವಗಳ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಪಂಚತತ್ವಗಳ ಬಗ್ಗೆ ತಿಳ್ಕೊಳ್ಳದೆ ಹೋದ್ರೆ ನಮಗೆ ಒಂದಕ್ಕೊಂದರ ನಡುವೆ ಇರುವಂತಹ ಇಂಟರ್ ಕನೆಕ್ಷನ್ ಅರ್ಥ ಆಗೋದಿಲ್ಲ. ನಮ್ಮ ಶರೀರ ಒಂದು ಇನ್ವಿಸಿಬಲ್ ಡಾಟ್ ನಿಂದ ಸೃಷ್ಟಿಯಾಗುತ್ತೆ. ಆ ಇನ್ವಿಸಿಬಲ್ ಡಾಟ್ ಪಂಚತತ್ವಗಳಿಂದ ಆಗಿರುತ್ತೆ. ಇನ್ನು ಈ ಪಂಚತತ್ವಗಳು ಅಂದ್ರೇನು? ವಾಯು, ಅಗ್ನಿ, ನೀರು, ಸನ್ರೇಸ್ ಅಂಡ್ ದ 5th ಎಲಿಮೆಂಟ್ ಇಸ್ ದ ಮ್ಯಾಗ್ನೆಟಿಕ್ ಎಲಿಮೆಂಟ್. ನಮ್ಮ ಭೂಮಿ ಒಂದು ಸ್ವತಃ ಮ್ಯಾಗ್ನೆಟ್ ಆಗಿದೆ. ಮತ್ತೆ ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ. ಇವತ್ತಿನ ದಿನ ನಮಗೆ ಈ ಪಂಚತತ್ವಗಳು ಪ್ರಾಪರ್ ಪ್ರಪೋರ್ಷನ್ ಸಿಗ್ತಿಲ್ಲ. ಇವತ್ತು ಗಾಳಿಯನ್ನ ಯಾರು ಕೆಡಿಸಿರೋದು? ಮನುಷ್ಯ ಕೆಡಿಸಿದ್ದು. ನೀರನ್ನ ಯಾರು ಕೆಡಿಸಿದ್ದು? ಮನುಷ್ಯ ಕೆಡಿಸಿರೋದು. ಹೊಲಗದ್ದೆಗಳಲ್ಲಿ ಕೆಮಿಕಲ್ ಪೆಸ್ಟಿಸೈಡ್ಸ್ ಯಾರು ಸಿಂಪಡಿಸಿದ್ದು? ಮನುಷ್ಯ ಸಿಂಪಡಿಸಿದ್ದು. ದಿನ ಬೆಳಗ್ಗೆ ನಮಗೆ ಸಿಗಬೇಕಾಗಿರೋ ಸನ್ರೈಸ್ ಈಗಿನ ದಿನಗಳಲ್ಲಿ ನಮಗೆ ಸಿಗ್ತಾ ಇಲ್ಲ. ನಾವು ಮನೆ ಒಳಗೆ 4 ಗೋಡೆಗಳ ಮಧ್ಯದಲ್ಲೇ ಇರೋದ್ರಿಂದ ಸೂರ್ಯನ ಫಾರ್ ಇನ್ಫ್ರಾರೆಡ್ ಇದೆಯಲ್ಲ, ಬೆಳಗಿನ ಕಿರಣಗಳು, ಬೆಳಗ್ಗೆ 4:30-5 ಗಂಟೆಯ ಸೂರ್ಯನ ಕಿರಣಗಳು, ಅವನ್ನ ಫಾರ್ ಇನ್ಫ್ರಾರೆಡ್ ಅಂತ ಕರೀತಾರೆ. ಅವು ನಮಗೆ ದೊರಕ್ತಾ ಇಲ್ಲ. ಅದೇ ಕಾರಣಕ್ಕೆ ಇವತ್ತಿನ ದಿನ ನಮ್ಮ ದೇಹದ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಆ ಪಂಚತತ್ವಗಳು ನಮಗೆ ಸಿಗ್ತಿಲ್ಲ. 5ನೇ ತತ್ವ ಏನು ಅಂದ್ರೆ ಭೂಮಿಯ ಮ್ಯಾಗ್ನೆಟಿಕ್ ತತ್ವ. ಅದರಿಂದಾನೇ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಅಂಡ್ ಪುಷ್ ಆಗುತ್ತೆ. ಯಾವತ್ತು ಹರಿತಾ ಇರೋ ನೀರು ಕುಡಿಯಕ್ಕೆ ಯೋಗ್ಯವಾಗಿರುತ್ತೆ. ಯಾವ ನೀರಿನ ಹರಿವು ಕಡಿಮೆ ಆಗುತ್ತೋ ಅಥವಾ ನಿಂತಿರುತ್ತೋ ಅದರಲ್ಲಿ ಸಾವಿರಾರು ಬಗೆಯ ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳು ಉತ್ಪತ್ತಿ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ನಮ್ಮ ಶರೀರದಲ್ಲಿ 99.99% ಕಾಸ್ ಆಫ್ ದ ಡಿಸೀಸ್ ಅಂಡ್ ಡಿಸಾರ್ಡರ್, ಎನಿ ಟೈಪ್ ಆಫ್ ಡಿಸ್ಫಂಕ್ಷನ್, ಓನ್ಲಿ ಡ್ಯೂ ಟು ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಆಕ್ಸಿಜನ್ ಲೆವೆಲ್. ಎಲ್ಲಿವರೆಗೂ ನೀವು ನಿಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಆಕ್ಸಿಜನ್ ಲೆವೆಲ್ ಹೆಚ್ಚಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನೀವು ಉಲ್ಟಾ ನಿಂತ್ಕೊಂಡು ಡಿಸ್ಕೋ ಮಾಡಿದ್ರೂ ಕೂಡ ನಿಮ್ಮ ದೇಹದ ಪ್ರಾಬ್ಲಮ್ ರಿವರ್ಸ್ ಆಗೋದಿಲ್ಲ. ಹಾಗಾಗಿ ಮ್ಯಾಗ್ನೆಟಿಸಮ್ ಬಗ್ಗೆ ತಿಳ್ಕೊಬೇಕಾಗಿರೋದು ತುಂಬಾ ಮುಖ್ಯ. ಮ್ಯಾಗ್ನೆಟಿಸಮ್ ಯಾವುದೇ ಕಾಯಿಲೆಗೆ ಔಷಧವಲ್ಲ.
ಮ್ಯಾಗ್ನೆಟ್ ನಿಮ್ಮ ಶರೀರದ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಬ್ಯಾಲೆನ್ಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಬೈ ಡಿಫಾಲ್ಟ್ ನಿಮ್ಮ ಶರೀರದಲ್ಲಿ ಆಕ್ಸಿಜನ್ ಪ್ರಮಾಣ ಏರಿಕೆ ಆಗುತ್ತೆ. ನಮ್ಮ ಶರೀರ, ನಮ್ಮ ಇಡೀ ಶರೀರ ಬ್ಲಡ್ ಸೆಲ್ಸ್ ಗಳಿಂದ ಆಗಿರುವಂತದ್ದು. ಬ್ಲಡ್ ಸೆಲ್ಸ್ ಜೀವಂತವಾಗಿರೋದಕ್ಕೆ ಆಕ್ಸಿಜನ್ ಬೇಕು. ಈ ಉಗುರು, ಈ ಕೂದಲು, ಈ ಸ್ಕಿನ್, ಈ ಮೂಳೆ, ನಮ್ಮ ಟೋಟಲ್ ಬಾಡಿ ಒಳಗಿರೋ 78 ಆರ್ಗನ್ ಪಾರ್ಟ್ ಕಂಪ್ಲೀಟ್ಲಿ ಬ್ಲಡ್ ಸೆಲ್ಸ್ ಗಳಿಂದಲೇ ಆಗಿರುವಂತದ್ದು. ಪ್ರಾಪರ್ ಪ್ರಪೋರ್ಷನ್ ನಲ್ಲಿ ಬ್ಲಡ್ ಸೆಲ್ಸ್ಗೆ ಆಕ್ಸಿಜನ್ ಸಿಕ್ಕಿದ್ರೆ ನಮ್ಮ ಬ್ಲಡ್ ಸೆಲ್ಸ್ ಹೆಲ್ದಿ ಆಗಿರುತ್ತವೆ. ಬ್ಲಡ್ ಸೆಲ್ಸ್ ಹೆಲ್ದಿ ಆಗಿದ್ರೆ ಆರ್ಗನ್ ಪಾರ್ಟ್ ಹೆಲ್ದಿ ಆಗಿರುತ್ತೆ. ಬ್ಲಡ್ ಸೆಲ್ಸ್ ಅನ್ಹೆಲ್ದಿ ಇದ್ರೆ ಆರ್ಗನ್ ಪಾರ್ಟ್ ಅನ್ಹೆಲ್ದಿ. ಬ್ಲಡ್ ಸೆಲ್ಸ್ ಡೆಡ್ ಆದ್ರೆ ಬಾಡಿ ಡೆಡ್. ತುಂಬಾನೇ ಸಿಂಪಲ್. ನಾವು ಬ್ಲಡ್ ಸೆಲ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಮುಂದಿನ ವಿಷಯ ತಿಳ್ಕೊಳ್ಳೋದಕ್ಕೆ ನಮಗೆ ತುಂಬಾ ಸುಲಭ ಆಗುತ್ತೆ. ಬ್ಲಡ್ ಸೆಲ್ಸ್ ಜಗತ್ತಿನ ಯಾವುದೇ ಕಾಯಿಲೆ ಆಗಿರಬಹುದು, ಎಲ್ಲಕ್ಕಿಂತ ಮೊದಲು ಬ್ಲಡ್ ಸೆಲ್ಸ್ ಒಳಗಡೆ ಎಂಟರ್ ಆಗುತ್ತೆ. ಬ್ಲಡ್ ಸೆಲ್ಸ್ ಮುಖಾಂತರ ಇಡೀ ದೇಹದಲ್ಲಿ ಅದು ಹರಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಈ ಆಕ್ಸಿಜನ್ ಅಂದ್ರೇನು ನಾವು ಅದನ್ನ ತಿಳ್ಕೊಳ್ತೀವಿ. ನಮ್ಮ ಬ್ಲಡ್ ಸೆಲ್ಸ್ ಜೀವಂತವಾಗಿರೋದಕ್ಕೆ ಏನೇನು ಬೇಕು? ನಮ್ಮ ದೇಹ ಜೀವಂತವಾಗಿರೋದಕ್ಕೆ ನ್ಯೂಟ್ರಿಷಿಯಸ್, ವಾಟರ್, ಸನ್ ರೇಸ್ ಅಂಡ್ ಆಕ್ಸಿಜನ್. ನಂಗೊಂದು ಮಾತು ಹೇಳಿ, ಎಲ್ಲವೂ ಸಿಕ್ತು ಆದ್ರೆ ಗಾಳಿ ಸಿಕ್ಕಿಲ್ಲ, ಆವಾಗ ಬದುಕಿರಕ್ಕಾಗತ್ತಾ? ಎಲ್ಲವೂ ಸಿಕ್ತು ಆದ್ರೆ ನೀರ್ ಸಿಕ್ಕಿಲ್ಲ, ಆವಾಗ ಬದುಕಿರಕ್ಕಾಗತ್ತಾ? ಸರಿ, ಎಲ್ಲ ಸಿಕ್ತು ಆದ್ರೆ ಬೆಂಕಿ ಸಿಕ್ಕಿಲ್ಲ ಅಂದ್ರೆ ಆಹಾರ ಸಿಕ್ಕಿಲ್ಲ, ಆವಾಗ ಬದುಕಿರಕ್ಕಾಗತ್ತಾ? ಎಲ್ಲವೂ ಸಿಕ್ಕಿದೆ ಆದ್ರೆ ಸನ್ ರೇಸ್ ಸಿಕ್ತಿಲ್ಲ ನಮ್ಗೆ, ಯಾಕಂದ್ರೆ ನಮ್ಮ ದೇಹಕ್ಕೆ ತುಂಬಾ ಮುಖ್ಯ, ಅದು ನಮ್ಮ ಇಮ್ಯುನಿಟಿ ಪವರ್ಗೆ ತುಂಬಾನೇ ಮುಖ್ಯವಾಗಿದೆ, ಆವಾಗ ಬದುಕಿರಕ್ಕಾಗತ್ತಾ? ಎಲ್ಲವೂ ಸಿಕ್ತು ಆದ್ರೆ ಭೂಮಿಯ ಮ್ಯಾಗ್ನೆಟಿಕ್ ಪವರ್ ಸಿಕ್ಕಿಲ್ಲ ಅಂದ್ರೆ ಬದುಕಿರಕ್ಕಾಗತ್ತಾ? ಭೂಮಿಯ ಮ್ಯಾಗ್ನೆಟಿಕ್ ಪವರ್ ನಿಂದಾಗಿ, ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ವೇವ್ಸ್ ನಿಂದಾಗಿ ನಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ನಲ್ಲಿ ಪುಲ್ ಅಂಡ್ ಪುಷ್ ಒಂದು ಎನರ್ಜಿ ಫೋರ್ಸ್ ಡೆವಲಪ್ ಆಗುತ್ತೆ. ನಾವು ಮೂಗಿಂದ ಉಸಿರಾಡಿದಾಗ ಲೆಫ್ಟ್ ಅಥವಾ ರೈಟ್ ಲಂಗ್ಸ್ ನಲ್ಲಿ ಆಕ್ಸಿಜನ್ ಸ್ಟೋರ್ ಆಗುತ್ತೆ. ಅದು ನಮ್ಮ ದೇಹದ ನ್ಯಾಚುರಲ್ ಆಕ್ಸಿಜನ್ ಸಿಲಿಂಡರ್ ಆಗಿದೆ. ಅದರ ಮೂಲಕ ನಮ್ಮ ಇಡೀ ದೇಹದಲ್ಲಿ ಈ ಆಕ್ಸಿಜನ್ ಅನ್ನು ಹರಡೋ ಕೆಲಸವನ್ನ ಮ್ಯಾಗ್ನೆಟಿಸಮ್ ಮತ್ತು ಐರನ್ ಮಾಡುತ್ತೆ. ಒಬ್ಬರ ತೂಕ 65 ಕೆಜಿ ಇದೆ ಅಂತಾದ್ರೆ, ಒಂದು ಹ್ಯೂಮನ್ ಬಾಡಿಯ ತೂಕ 65 ಕೆಜಿ ಇದೆ ಅಂತಾದ್ರೆ, ಆಗ ಅವರ ಶರೀರದಲ್ಲಿ ಅಂದಾಜು 1,30,000 ಕ್ಯಾಲೋರೀಸ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ. ಆ ವ್ಯಕ್ತಿ ಒಂದು ದಿನ ಬದುಕಿರೋದಕ್ಕೆ 2,000 ಕ್ಯಾಲೋರೀಸ್ ಬೇಕಾಗುತ್ತೆ. ಯಾರ ಹತ್ರ 1,30,000 ಕ್ಯಾಲೋರೀಸ್ ಇರುತ್ತೋ ಆ ವ್ಯಕ್ತಿ ವರ್ಸ್ಟ್ ಕೇಸ್ ನಲ್ಲಿ 60 ಡೇಸ್ ವಿದೌಟ್ ಎನಿ ನ್ಯೂಟ್ರಿಷನ್ಸ್, ವಿದೌಟ್ ಎನಿ ಫುಡ್ ಬದುಕಿರೋ ಸಾಧ್ಯತೆ ಇದೆ. ವಿದೌಟ್ ಎನಿ ವಾಟರ್ 15-16 ದಿವಸ ವರ್ಸ್ಟ್ ಕೇಸ್ ನಲ್ಲಿ ಹ್ಯೂಮನ್ ಬಾಡಿ ಬದುಕಿರಬಹುದು. ಆದ್ರೆ ಆಕ್ಸಿಜನ್ ಇಲ್ದೇನೆ ನಮ್ಮ ಬ್ಲಡ್ ಸೆಲ್ಸ್ ಅಂದ್ರೆ ನಮ್ಮ ಬಾಡಿ ಕೆಲವೇ ಸೆಕೆಂಡ್ಗಳ ಕಾಲನೂ ಬದುಕಿರಕ್ಕಾಗಲ್ಲ. ಯಾರಿಗಾದ್ರೂ ಡೌಟ್ ಇದ್ರೆ ನಿಮ್ಮ ಮೂಗು ಮತ್ತು ನಿಮ್ಮ ಬಾಯಿನ ಸ್ವತಃ ನೀವೇ ಜೋರಾಗಿ ಒತ್ತಿ, ಆವಾಗ ನಿಮಗೆ 40-50 ಸೆಕೆಂಡ್ಗಳಲ್ಲೇ ಉತ್ತರ ಸಿಕ್ಕಿಬಿಡುತ್ತೆ. ಆಕ್ಸಿಜನ್ ಅಷ್ಟು ಮುಖ್ಯವಾಗಿರುವಂತದ್ದು. ವರ್ಲ್ಡ್ ವೈಡ್ ಮ್ಯಾಗ್ನೆಟಿಸಮ್ ಬಗ್ಗೆ ಬೇಕಾದಷ್ಟು ಪುಸ್ತಕಗಳಿವೆ. ಇಂಟರ್ನೆಟ್ ಅಲ್ಲಿ ಕೋಟಿ ಕೋಟಿ ಪುಟಗಳ ಇನ್ಫಾರ್ಮೇಶನ್ ಸಿಗುತ್ತೆ. ಅದರಲ್ಲಿ ಒಂದೇ ವಿಷಯ ಕಾಮನ್ ಇದೆ, ಒಂದು ಬಾಟಮ್ ಲೈನ್ ಇದೆ. ಮ್ಯಾಗ್ನೆಟ್ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್. ಮ್ಯಾಗ್ನೆಟ್ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಶರೀರದೊಳಗಡೆ ಬೈ ಡಿಫಾಲ್ಟ್ ಆಕ್ಸಿಜನ್ ಹೆಚ್ಚು ಮಾಡೋದಕ್ಕೆ ಮ್ಯಾಗ್ನೆಟ್ ಹೆಲ್ಪ್ ಮಾಡುತ್ತೆ. ಮ್ಯಾಗ್ನೆಟ್, ಆಕ್ಸಿಜನ್, ಐರನ್ ನಡುವೆ ಏನ್ ಕನೆಕ್ಷನ್ ಇದೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೆ ಇನ್ ಡೆಪ್ತ್ ತಿಳಿಸ್ಕೊಡ್ತಾ ಇದ್ದೀನಿ. ಮ್ಯಾಗ್ನೆಟಿಸಮ್ ಅಂದ್ರೇನು, ಮ್ಯಾಗ್ನೆಟಿಸಮ್ ಯಾವ ಕೆಲಸ ಮಾಡುತ್ತೆ, ಇದನ್ನ ಪ್ರಾಪರ್ ಆಗಿ ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ನಮ್ಮ ಹಾರ್ಟ್ ಫಂಕ್ಷನ್ ಬಗ್ಗೆ ತಿಳ್ಕೋಬೇಕು. ಅದಕ್ಕಿಂತ ಮೊದಲು ನಾವು ತಿಳ್ಕೋಬೇಕಾಗಿರೋದು ಅಂದ್ರೆ ಅರ್ತ್ ಮತ್ತು ನಮ್ಮ ಬಾಡಿ ನಡುವೆ ಏನ್ ಕನೆಕ್ಷನ್ ಇದೆ. ನಮ್ಮ ಬ್ರೈನ್ ಮತ್ತು ನಮ್ಮ ಹಾರ್ಟ್, ನೀವು ಗೂಗಲ್ ಅಲ್ಲಿ ಹಾಕಿ ನೋಡಿ. ನಮ್ಮ ಬ್ರೈನ್ ಮತ್ತು ನಮ್ಮ ಹಾರ್ಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅರ್ತ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ. ಭೂಮಿಯಿಂದ ರಿಲೀಸ್ ಆಗೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ನಮ್ಮ ಬಾಡಿ ಅಬ್ಸರ್ವ್ ಮಾಡುತ್ತೆ. ನಮ್ಮ ದೇಹದೊಳಗೆ 50 ಲಕ್ಷ ಪೋರ್ಸ್ ಇವೆ. 50 ಲಕ್ಷ ಪೋರ್ಸ್ ಗಳಿಂದ ನಮ್ಮ ದೇಹ ಆ ಸರೌಂಡಿಂಗ್ ಫ್ರೀಕ್ವೆನ್ಸಿಯನ್ನ ಎಳ್ಕೊಳ್ಳುತ್ತೆ. ಹೇಗೆ ಈ ಹಾಲ್ ನಲ್ಲಿ ಆಕ್ಸಿಜನ್ ಇದೆಯೋ ಅದೇ ರೀತಿ ಈ ಹಾಲ್ ಒಳಗೆ ಭೂಮಿಯ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕೂಡ ಇದೆ. ಹೇಗೆ ನಾವು ಆಕ್ಸಿಜನ್ ನೋಡಕ್ಕಾಗೋದಿಲ್ವೋ ಅದೇ ರೀತಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕೂಡ ನೋಡಕ್ಕಾಗೋದಿಲ್ಲ. ಯಾಕೆಂದ್ರೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಲೈಟ್ ನ ಸ್ಪೀಡ್ ಗಿಂತ ಕೋಟಿ ಪಟ್ಟು ಫಾಸ್ಟ್ ಇದೆ. ಲೈಟ್ ನ ಸ್ಪೀಡು 3 lakh ಕಿಲೋಮೀಟರ್ ಪರ್ ಸೆಕೆಂಡ್. ಅದಕ್ಕಿಂತ ಫಾಸ್ಟರ್ ನಮ್ಮ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ವಿವರಿಸ್ತೀನಿ ನಮ್ಮ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಎಷ್ಟು ಫಾಸ್ಟ್ ಇದೆ ಅನ್ನೋದನ್ನ. ನೋಡಿ, ಥಾಟ್ ಇಸ್ ಅ ಎನರ್ಜಿ. ಥಾಟ್ ಇಸ್ ಅ ಎನರ್ಜಿ ಅಂದ್ರೆ ಈ ಬಂಗ್ಲೆ ಕಟ್ಟಿದ್ದಾರೆ ಅಂದ್ರೆ ಈ ವಿಚಾರ ಮೊದಲು ಯಾರ್ದೋ ತಲೆಯೊಳಗೆ ಬಂದಿರುತ್ತೆ, ಆಮೇಲೆ ಅದನ್ನ ವಾಸ್ತವ ಲೋಕದಲ್ಲಿ ನಿರ್ಮಿಸಿದ್ರು. ಥಾಟ್ ಕೂಡ ಒಂದು ಎನರ್ಜಿನೇ. ನಾನು ನಿಮಗೆ ಮ್ಯಾಗ್ನೆಟ್ ನ ಸ್ಪೀಡ್ ಮತ್ತು ಲೈಟ್ ನ ಸ್ಪೀಡ್ ಬಗ್ಗೆ ವಿವರಿಸ್ತೀನಿ. ಸೂರ್ಯನ ಕಿರಣಗಳು ಭೂಮಿಗೆ ತಲುಪೋದಿಕ್ಕೆ ಅಂದ್ರೆ ಸೂರ್ಯ ಭೂಮಿಯಿಂದ 15 ಕೋಟಿ ಕಿಲೋಮೀಟರ್ ಎತ್ತರದಲ್ಲಿದ್ದಾನೆ. ಅವನ ಕಿರಣಗಳು ಭೂಮಿಗೆ ತಲುಪೋದಿಕ್ಕೆ 500 ಸೆಕೆಂಡ್ಗಳು ಬೇಕಾಗುತ್ತವೆ. ಅಂದ್ರೆ ನಿಮ್ ಬ್ರೈನ್ಗೆ, ನಿಮ್ಮ ಮೈಂಡ್ಗೆ ಸೂರ್ಯನ ಮೇಲೆ ಹೋಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ಗಿಂತಲೂ ಕಡಿಮೆ ಸಮಯ ಬೇಕಾಗುತ್ತೆ. ನೀವೇ ಯೋಚಿಸಿ ಎಷ್ಟು ಫಾಸ್ಟ್ ಇದೆ ಈ ಥಾಟ್. ನಮ್ಮ ಬ್ರೈನ್, ನಮ್ಮ ಹಾರ್ಟ್ ಅರ್ಥನ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗೆ
ಡೈರೆಕ್ಟ್ಲಿ ಕನೆಕ್ಟ್ ಆಗಿದೆ. ನಮ್ಮ ಭೂಮಿ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಮಾಡುತ್ತೆ. ನಮ್ಮ ದೇಹ ಎನರ್ಜಿನ ಸ್ಪಂಜಿನ ಹಾಗೆ ಹೀರ್ಕೊಳ್ಳುತ್ತೆ. ನಮ್ಮ ಹತ್ರ ಈ ಸ್ಪಂಜ್ ಇದೆ, ನಾನು ಇದನ್ನ ನೀರಲ್ಲಿ ಮುಳುಗಿಸಿದ್ರೆ ಇದು ನೀರನ್ನ ಹೀರ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ಬಾಡಿ ಸರೌಂಡಿಂಗ್ ನಲ್ಲಿರೋ ಮ್ಯಾಗ್ನೆಟಿಕ್ ಎನರ್ಜಿನ ಹೀರ್ಕೊಳ್ಳುತ್ತೆ ಮತ್ತು ಹೊಕ್ಕಳಿನ ಮುಖಾಂತರ ಇಡೀ ದೇಹದಲ್ಲಿ ಬ್ಲಡ್ ವೆಸಲ್ಸ್ ನ ಥ್ರೂ ಲೈಟ್ ಸ್ಪೀಡ್ ನಲ್ಲಿ ಇಡೀ ದೇಹದಲ್ಲಿ ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹರಿಯೋದಕ್ಕೆ ಶುರು ಆಗುತ್ತೆ ಮತ್ತು ಐರನ್ಗೆ ಅಟ್ರಾಕ್ಟ್ ಆಗುತ್ತೆ. ಹಾಗೂ ಐರನ್ ತಗೊಂಡು ಮುಂದಕ್ಕೆ ಕೂಡೋದ್ರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಮತ್ತು ಆ ವ್ಯಾಕ್ಯೂಮ್ ನಿಂದಾಗಿ ನಮ್ಮ ಲೆಫ್ಟ್ ಮತ್ತು ರೈಟ್ ಲಂಗ್ಸ್ ನಲ್ಲಿರೋ ಆಕ್ಸಿಜನ್ ಇಡೀ ದೇಹದಲ್ಲಿ ಹರಡೋಕೆ ಶುರು ಆಗುತ್ತೆ. ನಾವು ಮೂಗಿಂದ ಉಸಿರಾಡ್ತೀವಿ, ಲಂಗ್ಸ್ ಹೋಗುತ್ತೆ, ಲಂಗ್ಸ್ ಮೂಲಕ ಹಾರ್ಟ್ ಇಂದ ಇಡೀ ದೇಹದಲ್ಲಿ ಮಿಕ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಇದು ಮ್ಯಾಗ್ನೆಟ್ ನ ಮೆಕ್ಯಾನಿಸಮ್. ನೀವು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ತಿಳ್ಕೋಬೇಕಾದ್ರೆ ನೀವು ಅಡ್ವಾನ್ಸ್ ಕಿಲಿನ್ ಓರಾ ಫೋಟೋಗ್ರಫಿಯನ್ನ ಸೈಂಟಿಫಿಕ್ ಆಗಿ ತಿಳ್ಕೋಬೇಕಾಗುತ್ತೆ. ನಾವು ಹೆಚ್ಚಿನ ಸಮಯದಲ್ಲಿ ಫೋಟೋಗ್ರಫಿ ತೆಗೆದಾಗ ಅದ್ರಲ್ಲಿ ನಮಗೆ ಕೇವಲ ನಮ್ಮ ಫೋಟೋ ಮಾತ್ರ ಕಾಣಿಸುತ್ತೆ. ಆದ್ರೆ ಕಿಲಿನ್ ಓರಾ ಫೋಟೋಗ್ರಫಿಯಲ್ಲಿ ಫೋಟೋ ತೆಗೆದಾಗ ನಿಮ್ಮ ಸುತ್ತಮುತ್ತ ಇರುವಂತಹ ಅಷ್ಟು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅದೆಲ್ಲವೂ ನಿಮಗೆ ಕಾಣಿಸೋಕೆ ಶುರುವಾಗುತ್ತೆ. ಇವತ್ತಿನ ದಿನ ನಮಗೆ ಮ್ಯಾಗ್ನೆಟಿಕ್ ಪವರ್ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ, ಯಾಕಂದ್ರೆ ಈಗ ನಮ್ಮ 3 ಫೀಟ್ ನಲ್ಲಿ ಲೋಹ ಇದೆ. ಆದ್ರೆ ಅಡ್ವಾನ್ಸ್ಡ್ ಕಿಲಿನ್ ಓರಾ ಫೋಟೋಗ್ರಫಿಯಿಂದ ನೀವು ನೋಡಿದ್ರೆ ನೀವು ಆರಾಮಾಗಿ ನೋಡಬಹುದು. ನೀವೆಲ್ಲೇ ಫೋಟೋಗ್ರಫಿ ಮಾಡಿದ್ರು ಸರೌಂಡಿಂಗ್ ಅಲ್ಲಿ ನಿಮಗೆಲ್ಲ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಕಾಣುತ್ತೆ. ಇದರಿಂದ ಸಾಬೀತಾಗುತ್ತೆ ನಮ್ಮ ಸುತ್ತಮುತ್ತ ಎಲ್ಲ ಕಡೆಯಲ್ಲೂ ಫ್ರೀಕ್ವೆನ್ಸಿ ಮ್ಯಾಗ್ನೆಟಿಕ್ ಉಪಲಬ್ಧವಿದೆ ಅಂತ. ಮತ್ತು ಅದರ ಎಕ್ಸ್ಪರ್ಟ್ ಕಿಲಿನ್ ಓರಾ ಫೋಟೋಗ್ರಫಿಯ ಎಕ್ಸ್ಪರ್ಟ್ ಡಾಕ್ಟರ್ ನಿಮಗೆ ಇದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ? ನನ್ನ ಹೆಸರು ಚೇತನ್ ಸಾಬ್ನಿಸ್ ಅಂತ. ನಾನೊಬ್ಬ ಬಯೋವೆಲ್ ಸ್ಪೆಷಲಿಸ್ಟ್. ನಾನು ಈ ಬಯೋವೆಲ್ ಕ್ಯಾಮ್ರಾನ ಅಂದ್ರೆ ಕಿಲಿನ್ ಫೋಟೋಗ್ರಫಿಯನ್ನ 4 ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನಿಲ್ಲಿ ಈ ಬಯೋಟೋರಿಯಂನ ಸೆಂಟರ್ ನಲ್ಲಿದ್ದೀನಿ. ಈ ಪ್ರಾಡಕ್ಟ್ ಅನ್ನ ಬಳಸಿ ಅದು ಹೇಗಿದೆ, ಇದರಿಂದ ಹ್ಯೂಮನ್ ಬಾಡಿಯ ಎನರ್ಜಿ ಲೆವೆಲ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡ್ತೀನಿ. ನಾವಿಲ್ಲಿ ಒಂದು ಲೈವ್ ಡೆಮೋ ಕೊಡ್ತೀವಿ ನಿಮಗೆ. ಈ ಪ್ರಾಡಕ್ಟ್ ನ ಬಳಕೆಯ ಮೊದಲು ಮತ್ತು ನಂತರಕ್ಕೆ ನಮ್ಮ ದೇಹದ ಎನರ್ಜಿ ಲೆವೆಲ್ಸ್ ವಿಷಯ ಅಂತ ಬಂದಾಗ, ಅಂದ್ರೆ ನಮ್ಮ ಬಾಡಿಯ ಎನರ್ಜಿ ಲೆವೆಲ್ಸ್, ನಾವು ಅದನ್ನ ಎನರ್ಜಿ ಸೆಂಟರ್ ಅಂತ ಹೇಳ್ಬೋದು. ಬಾಡಿ ಒಳಗೆ 7 ಎನರ್ಜಿ ಸೆಂಟರ್ಸ್ ಇರುತ್ತವೆ. ಅವನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಅವನ್ನ ಚಕ್ರಾಸ್ ಅಂತ ಕರೀತಾರೆ. ಈ ಬಯೋವೆಲ್ ಕ್ಯಾಮ್ರಾ ಕಿಲಿನ್ ಫೋಟೋಗ್ರಫಿಯಲ್ಲಿ ನಾವು ನಮ್ಮ ಬಾಡಿಯ ಎನರ್ಜಿಯನ್ನ ನೋಡೋಣ. ಮತ್ತೆ ಈ ಎನರ್ಜಿ ಹೇಗೆ ಚೇಂಜ್ ಆಗುತ್ತೆ ಬಿಫೋರ್ ಯೂಸಿಂಗ್ ದ ಮ್ಯಾಟ್ರೆಸ್ ಅಂಡ್ ಆಫ್ಟರ್ ಯೂಸಿಂಗ್ ದ ಮ್ಯಾಟ್ರೆಸ್, ಅದನ್ನ ಕ್ಯಾಪ್ಚರ್ ಮಾಡಿ ನಿಮಗೆ ಲೈವ್ ಮಾಡಿ ಡೆಮೋ ತೋರಿಸ್ತೀನಿ. ನಿಮ್ಮ ಸ್ಟ್ರೆಸ್ ಲೆವೆಲ್ ಇದನ್ನ ಇಲ್ಲಿ ಅಪ್ಲೈ ಮಾಡ್ತೀನಿ. ಓಕೆ, ಎನರ್ಜಿ ಚೇಂಜ್ ನೋಡಿ, ಚಕ್ರಾಸ್ ಹೇಗೆ ಚೇಂಜ್ ಆಗಿವೆ ನೋಡಿ. ಈಗ ಈ ಮ್ಯಾಗ್ನೆಟ್ ಇಡೀ ಬ್ಯಾಲೆನ್ಸ್ ನ ಚೇಂಜ್ ಮಾಡಿದೆ. ಇಂಬ್ಯಾಲೆನ್ಸ್, ಎನರ್ಜಿ ಇಂಬ್ಯಾಲೆನ್ಸ್. ನಿಮ್ಮ ದೇಹದ ರೈಟ್ ಸೈಡ್ ಅಲ್ಲಿ 4.3 ಇತ್ತು ನೋಡಿ. ಸದ್ಯಕ್ಕೆ ಒಂದೇ ಒಂದು ಮ್ಯಾಗ್ನೆಟ್ ಬಳಸಿದ್ದೆ. ಎಸ್, ಇನ್ನು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ನೇ ಬಳಸಿದ್ರೆ 100 ಟೈಮ್ಸ್. ನೀವು ಇದ್ರ ಪವರ್ ನೋಡಿ, ಪವರ್ ಎಕ್ಸ್ಪೋಷರ್ ರಿಯಲಿ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ಸ್ಟ್ರೆಸ್ ಕಡಿಮೆ ಆಗಿದೆ ನೋಡಿ. ನೀವು ಎನರ್ಜಿ ಲೆವೆಲ್ ನೋಡಿದ್ರೆ 41 ಮತ್ತೆ ಏರಿಕೆ ಆಗಿದೆ. ನಿಮ್ಮ ಎನರ್ಜಿ ಎಲ್ಲಿ ಏರಿಕೆ ಆಗಿದೆ. ಎನರ್ಜಿ ನೋಡಿ, ನಿಮ್ಮ ಎನರ್ಜಿ ಹಿಗ್ಗಿದೆ ಮೊದಲು ಮತ್ತು ಆಮೇಲೆ. ನಿಮ್ಗೆ ಇದರಿಂದ ಅರ್ಥ ಆಗುತ್ತೆ. ನೀವು ಮೆಡಿಟೇಷನ್ ಮಾಡ್ತಾ ಇರಿ ಈ ಚಕ್ರಾಸ್ ಅಲೈನ್ ಮಾಡೋದಕ್ಕೆ. ಆದ್ರೆ ಇಲ್ಲಿ ಬರೀ ಮ್ಯಾಟ್ರೆಸ್ ಮೇಲೆ ಮಲ್ಕೊಳ್ಳೋದ್ರಿಂದ ಬರೀ 5 ನಿಮಿಷ. ಎಸ್, ನೀವು ಇಮ್ಯಾಜಿನ್ ಮಾಡಿ, ನೀವು ಇದನ್ನ ಕಂಟಿನ್ಯೂಸ್ಲಿ ಮಾಡಿದ್ರೆ ತುಂಬಾ ಎನರ್ಜಿ ಬ್ಯಾಲೆನ್ಸ್ ರೆಕ್ಟಿಫೈ ಆಗುತ್ತೆ ನಿಮಗೆ. ಓಕೆ, ಹಾಗಾಗಿ ನಿಮ್ಮ ಚಕ್ರಗಳ ಅಲೈನ್ಮೆಂಟ್ ಓಕೆ ಆಗಿದೆ. ಓಕೆ, ಇದು ತುಂಬಾ ಒಳ್ಳೆ ಅನುಭವ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೆಫಿನೆಟ್ಲಿ ನಾನು ಈ ಬಯೋಟೋರಿಯಂ ಬಯೋಮ್ಯಾಗ್ನೆಟ್ ಮ್ಯಾಟ್ರೆಸಸ್ ರೆಗ್ಯುಲರ್ಲಿ ಯೂಸ್ ಮಾಡ್ತೀನಿ. ಇದರ ಇನ್ವೆಂಟರ್ಗೆ ನೀವು ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ಸಾಗರ್ ಜೋಶಿ ಮಾಡಿದ್ದಾರೆ. ನಮ್ಮ ಬದುಕಲ್ಲಿ ಇಂಥ ಒಂದು ಇನೋವೇಷನ್ ತಂದಿದ್ದಾರೆ ಜೋಶಿ ಅವರು. ಎಸ್, ದಿಸ್ ಇನೋವೇಷನ್ ಇಸ್ ಆಕ್ಚುಲಿ ಮ್ಯಾಜಿಕಲ್. ಯಾಕಂದ್ರೆ ನಾವು ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ಎಷ್ಟು ಹಣ ಖರ್ಚು ಮಾಡ್ತೀವಿ, ಎಷ್ಟೆಲ್ಲ ಟೆಸ್ಟ್ ಮಾಡಿಸ್ತೀವಿ. ಅಂಡ್ ನೀವು ಬರೀ ಇದ್ರ ಮೇಲೆ ಮಲ್ಕೊಂಡು ಎಲ್ಲದಕ್ಕಿಂತ ಸುಲಭ ಇದು, ಇದಕ್ಕಿಂತ ಸುಲಭ ಇನ್ನೇನು ಇರೋಕ್ ಸಾಧ್ಯನೇ ಇಲ್ಲ. ನಾವು ನಮ್ಮ ಹೆಲ್ತ್ ಸರಿ ಮಾಡ್ಕೋಬಹುದು ಅಂದ್ರೆ ಇದಕ್ಕಿಂತ ಒಳ್ಳೆ ವಿಷಯ ಇನ್ನೇನು ಇರಕ್ ಸಾಧ್ಯ ಇಲ್ಲ. ಲೈಫ್ ಟೈಮ್ ಪ್ರಾಡಕ್ಟ್ ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡೋದು, ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಬಹುದು. ಎಸ್, ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಅಡ್ವಾನ್ಸ್ ಕಿಲಿನ್ ಓರಾ ಫೋಟೋಗ್ರಫಿಯ ಬಗ್ಗೆ ಎಷ್ಟು ಒಳ್ಳೆ ಮಾಹಿತಿಯನ್ನ ಡಾಕ್ಟರ್ ಸಾಹೇಬ್ರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಡಾಕ್ಟರ್ ಸಾಹೇಬರಿಗೆ ನಾನು ಸಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸ್ನೇಹಿತರೆ, ಹೇಗೆ ಹರಿಯೋ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿರುತ್ತೋ ಅದೇ ತರ ನಮ್ಮ ಬ್ಲಡ್ ಕೂಡ ಯಾವಾಗಲೂ ಹರಿತಾನೆ ಇರಬೇಕು. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏನಾದರೂ ಡಿಸ್ಟರ್ಬ್ ಆಗಿಬಿಟ್ರೆ ಆಗ ಅದರಲ್ಲಿ ಬಹಳಷ್ಟು ಬ್ಯಾಕ್ಟೀರಿಯಾಗಳು, ಬಹಳಷ್ಟು ವೈರಸ್ಗಳು ಕ್ರಿಯೇಟ್ ಆಗುತ್ತವೆ. ಮತ್ತೆ ನಮ್ಮ ದೇಹದಲ್ಲಿ ಮಲ್ಟಿಪಲ್ ಕಾಯಿಲೆಗಳು ಹುಟ್ಕೊಳ್ಳುತ್ತವೆ. ಸರ್ಕ್ಯುಲೇಷನ್ ಮೆಕ್ಯಾನಿಸಮ್ನ ತಿಳ್ಕೊಳ್ಳೋ ಮೊದಲು ನಾವು ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು. ನಾನು ನಿಮಗೆ ಇಂಟರ್ ಕನೆಕ್ಷನ್ ಮಾಡಿ ಹೇಳ್ತೀನಿ. ವಾಟ್ ಈಸ್ ಮ್ಯಾಗ್ನೆಟಿಸಮ್, ವಾಟ್ ಈಸ್ ಬ್ಲಡ್ ಸರ್ಕ್ಯುಲೇಷನ್, ವಾಟ್ ಈಸ್ ಆಕ್ಸಿಜನ್, ನಾವು ಇದನ್ನ ತಿಳ್ಕೋಬೇಕು. ನಾನು ನಿಮ್ಗೆ ಹೇಳಿದ್ದೆ, ನಮ್ಮ ಶರೀರ ಸುತ್ತಮುತ್ತ ಇರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ಎಳ್ಕೊಳ್ಳುತ್ತೆ ಅಂತ. ಅದೇ ಕಾರಣಕ್ಕೆ ನಮ್ಮ ಹಾರ್ಟ್ ಪಂಪಿಂಗ್ ಮಾಡುತ್ತೆ. ಹೇಗೆ ಎಲೆಕ್ಟ್ರಿಕ್ ಪಂಪ್ ಕೆಲಸ ಮಾಡೋಕ್ಕೆ ಎಲೆಕ್ಟ್ರಿಸಿಟಿ ಬೇಕೋ ಅದೇ ರೀತಿ ನಮ್ಮ ಹಾರ್ಟ್ ಕೆಲಸ ಮಾಡೋದಕ್ಕೆ
ಭೂಮಿಯ ನ್ಯಾಚುರಲ್ ಮ್ಯಾಗ್ನೆಟಿಕ್ ಪವರ್ ಬೇಕಾಗುತ್ತೆ. ಇಂದಿನ ದಿನಗಳಲ್ಲಿ ಇದು ನಮಗೆ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ. ನಾನು ನಿಮ್ಗೆ ಹೇಳಿದೆ ನಮ್ಮಲ್ಲಿ ಕಬ್ಬಿಣದ ಅಂಶ ಇದೆ ಅಂತ. ನಮ್ಮ ಹಾರ್ಟ್ 1 ನಿಮಿಷದಲ್ಲಿ ಸುಮಾರು 60 ರಿಂದ 70 ಸಲ ಬಡ್ಕೊಳ್ಳುತ್ತೆ. ಮತ್ತೆ ಯಾವಾಗ ಅದು ಬಡ್ಕೊಳ್ಳುತ್ತೋ ಅವಾಗೆಲ್ಲ 75 ರಿಂದ 80 ml ಬ್ಲಡ್ ಅನ್ನ ಇಡೀ ದೇಹದೊಳಗೆ ಸರ್ಕ್ಯುಲೇಟ್ ಮಾಡುತ್ತೆ. ಆದ್ರೆ ಅದು ಸಾಧ್ಯ ಆಗೋದು ನಿಮಗೆ ಸರೌಂಡಿಂಗ್ ನಲ್ಲಿರೋ ಮ್ಯಾಗ್ನೆಟಿಕ್ ಪವರ್ ಸಿಕ್ಕಾಗ. ಆದ್ರೆ ಇವತ್ತಿನ ದಿನಗಳಲ್ಲಿ ಮ್ಯಾಗ್ನೆಟಿಕ್ ಪವರ್ ಸಿಗೋದು ಕಡಿಮೆ ಆಗಿರೋದ್ರಿಂದ ನಮ್ಮ ಹಾರ್ಟ್ಗೆ 70 ml 80 ml ಬ್ಲಡ್ ಸರ್ಕ್ಯುಲೇಟ್ ಮಾಡೋ ಜಾಗದಲ್ಲಿ ಅದು 60 ml 50 ml 40 ml ಸರ್ಕ್ಯುಲೇಟ್ ಮಾಡುತ್ತೆ. ಇದರಿಂದ ಈಚ್ ಅಂಡ್ ಎವ್ರಿ ಆರ್ಗನ್ ಪಾರ್ಟ್ಗೆ ಕಡಿಮೆ ಪ್ರಮಾಣದಲ್ಲಿ ಬ್ಲಡ್ ಸಿಗುತ್ತೆ. ಕಡಿಮೆ ಪ್ರಪೋರ್ಷನ್ ನಲ್ಲಿ ಬ್ಲಡ್ ಸಿಗೋದ್ರಿಂದ ಆರ್ಗನ್ ಪಾರ್ಟ್ ದುರ್ಬಲವಾಗುತ್ತೆ. ಉದಾಹರಣೆಗೆ ನನಗೆ 4 ರೋಟಿ ತಿನ್ನೋಷ್ಟು ಹಸಿವಾದಾಗ 2 ರೋಟಿ ಸಿಕ್ಕರೆ ನಾನು ಹೇಗೆ ದುರ್ಬಲವಾಗ್ತೀನೋ ಅದೇ ರೀತಿಯಲ್ಲಿ ನಮ್ಮ ಆರ್ಗನ್ ಪಾರ್ಟ್ ನಲ್ಲಿ ಹಾರ್ಟ್ ಕಡಿಮೆ ಸರ್ಕ್ಯುಲೇಷನ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈಚ್ ಅಂಡ್ ಎವ್ರಿ ಆರ್ಗನ್ ಪಾರ್ಟ್ಗೆ ಕಡಿಮೆ ಪ್ರಮಾಣದಲ್ಲಿ ಬ್ಲಡ್ ಸಿಗುತ್ತೆ. ಸೊ ಈ ಮ್ಯಾಗ್ನೆಟಿಸಮ್, ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಇವುಗಳ ನಡುವೆ ಒಂದಕ್ಕೊಂದು ಏನ್ ಸಂಬಂಧ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಹಾರ್ಟ್ ಪಂಪಿಂಗ್ ಮಾಡುತ್ತೆ. ಪಂಪಿಂಗ್ ಮಾಡಿ ಈಚ್ ಅಂಡ್ ಎವ್ರಿ ಆರ್ಗನ್ ಪಾರ್ಟ್ಗೆ, ಈಚ್ ಅಂಡ್ ಎವ್ರಿ ಬ್ಲಡ್ ಸೆಲ್ಸ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಸರ್ಕ್ಯುಲೇಟ್ ಮಾಡೋ ಕೆಲಸ ಮಾಡುತ್ತೆ. ಮತ್ತೆ ಅದರಿಂದ ಆಕ್ಸಿಜನ್ ಫಿನಿಶ್ ಆದಾಗ ಅದರಲ್ಲಿ ಹಾರ್ಮ್ಫುಲ್ ಪಾಯ್ಸನ್ ಕಾರ್ಬನ್ ಡೈಆಕ್ಸೈಡ್ ಉಳ್ಕೊಳ್ಳುತ್ತೆ. ನಮ್ಮ ಹಾರ್ಟ್ ಅಲ್ಲಿ 4 ಚೇಂಬರ್ಸ್ಗಳಿವೆ. ಅದರಲ್ಲಿ 2 ಪ್ಯೂರ್ ಬ್ಲಡ್ ನ ಮ್ಯಾನೇಜ್ ಮಾಡುತ್ತೆ, 2 ಇಂಪ್ಯೂರ್ ಬ್ಲಡ್ ನ ಮ್ಯಾನೇಜ್ ಮಾಡುತ್ತೆ. ಮೊದಲನೇದಾಗಿ ಆಕ್ಸಿಜನೇಟೆಡ್ ಬ್ಲಡ್ ನ ಹಾರ್ಟ್ ನಲ್ಲಿ ಸರ್ಕ್ಯುಲೇಟ್ ಮಾಡ್ತು. ಮತ್ತೆ ಈಗ ವಾಪಸ್ ಡಿಆಕ್ಸಿಜನೇಟೆಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರೋ ಬ್ಲಡ್ ನ ಹಾರ್ಟ್ ವಾಪಸ್ ಹಾರ್ಟ್ಗೆ ಪುಲ್ ಮಾಡುತ್ತೆ, ಹಾರ್ಟ್ ಹತ್ರ ಎಳ್ಕೊಳ್ಳುತ್ತೆ. ಅದನ್ನ ಎಳ್ಕೊಂಡ್ ಕೂಡಲೇ ಹಾರ್ಟ್ ವಿದಿನ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಲಂಗ್ಸ್ಗೆ ಅದನ್ನ ಪುಷ್ ಮಾಡುತ್ತೆ. ಆ ಇಂಪ್ಯೂರ್ ಬ್ಲಡ್ ಲಂಗ್ಸ್ ಒಳಗೆ ಬರ್ತಾ ಇದ್ದ ಹಾಗೆ ಈ ಇಂಪ್ಯೂರ್ ಬ್ಲಡ್ ಒಳಗಡೆ ಹಿಮೋಗ್ಲೋಬಿನ್ ಹೆಸರಿನ ಪ್ರೋಟೀನ್ ಇರುತ್ತೆ. ಆ ಹಿಮೋಗ್ಲೋಬಿನ್ ಹೆಸರಿನ ಪ್ರೋಟೀನ್ ಒಳಗೆ ಒಂದು ಐರನ್ ಹೆಸರಿನ ಕಂಪೋನೆಂಟ್ ಇರುತ್ತೆ. ಆ ಐರನ್ ಹೆಸರಿನ ಕಂಪೋನೆಂಟ್ ಅಲ್ಲಿ ಒಂದು ಯೂನಿಕ್ ಸ್ಪೆಷಲ್ ಎಬಿಲಿಟಿ ಮತ್ತು ಕೆಪಾಸಿಟಿ ಇರುತ್ತೆ. ಅದು ಲಂಗ್ಸ್ ನಲ್ಲಿರೋ ಆಕ್ಸಿಜನ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡಿ ಡಿಸ್ಚಾರ್ಜ್ ಮಾಡಿ ಆಕ್ಸಿಜನ್ ನ ಅಬ್ಸರ್ವ್ ಮಾಡುತ್ತೆ. ಅದು ಹಾರ್ಟ್ ನ ಇನ್ನೊಂದು ಚೇಂಬರ್ಗೆ ಬಂದ್ಬಿಡುತ್ತೆ. ಹಾರ್ಟ್ ಅದನ್ನ ಪಂಪಿಂಗ್ ಮಾಡಿ ಈಚ್ ಅಂಡ್ ಎವ್ರಿ ಆರ್ಗನ್ ಪಾರ್ಟ್ಗೆ, ಈಚ್ ಅಂಡ್ ಎವ್ರಿ ಬ್ಲಡ್ ಸೆಲ್ಸ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಮಾಡೋ ಕೆಲಸ ಮಾಡುತ್ತೆ. ಹಾರ್ಟ್ ಯಾವಾಗ ಡಿಆಕ್ಸಿಜನೇಟೆಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರೋ ಬ್ಲಡ್ ನ ಲಂಗ್ಸ್ ಕಳಿಸುತ್ತೋ ಅವಾಗ ಅದರೊಳಗಿರೋ ಐರನ್ ನ ಆಕ್ಸಿಜನ್ ಅಬ್ಸರ್ವ್ ಮಾಡೋಕೆ ಶುರು ಮಾಡುತ್ತೆ. ಹಾಗೇನೆ ಮ್ಯಾಗ್ನೆಟಿಕ್ ಇನ್ಫ್ಲೂಯೆನ್ಸ್ ಸಿಕ್ಕಿದ್ರೆ, ಮ್ಯಾಗ್ನೆಟ್ ನ ಶಕ್ತಿ ಐರನ್ಗೆ ಸಿಕ್ಕಿದ್ರೆ ಆವಾಗ ಅದು ಅಂದಾಜು 30 ml ಆಕ್ಸಿಜನ್ ನ ಅಬ್ಸರ್ವ್ ಮಾಡ್ತಾ ಇತ್ತು. 30 ml ಆಕ್ಸಿಜನ್ ನ ಬೈಂಡ್ ಮಾಡ್ತಿತ್ತು ಅಂತ ಆದ್ರೆ ಆ ಜಾಗದಲ್ಲಿ 50% ಮಾಡ್ಬೋದು, 60% ಮಾಡ್ಬೋದು, 70% ಮಾಡ್ಬೋದು. 80 ಅಂದ್ರೆ ಆಕ್ಸಿಜನ್ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಆ ಐರನ್ ನ ಹೀರ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಅದು ಮ್ಯಾಗ್ನೆಟಿಕ್ ಇನ್ಫ್ಲೂಯೆನ್ಸ್ ಇದೆ ಅಂತ ಆದ್ರೆ ಮಾತ್ರ. ಇವತ್ತು ಈಚ್ ಅಂಡ್ ಎವ್ರಿ ಪರ್ಸನ್ಗೆ ಮ್ಯಾಗ್ನೆಟಿಕ್ ಪವರ್ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಯಾಕೆಂದ್ರೆ ಇವತ್ತು ನಮ್ಮ 3 ಫೀಟ್ ನಲ್ಲಿ ಕಬ್ಬಣ ಇದೆ. ಈ ಸೂರು, ಈ ಫ್ಲೋರಿಂಗ್, ಅಕ್ಕಪಕ್ಕದ ಬೀಮ್ ಕಾಲಮ್ ಎಲ್ಲವೂ ಕಬ್ಬಿಣದಿಂದ ಕೂಡಿದೆ. ಕೋಟಿ ಕೋಟಿ ಟನ್ನಷ್ಟು ಕಬ್ಬಿಣ ನಮ್ಮ ಸುತ್ತಮುತ್ತ ಇದೆ. ಬಿಲ್ಡಿಂಗ್ ಪಕ್ಕ ಬಿಲ್ಡಿಂಗ್, ಬಿಲ್ಡಿಂಗ್ ಪಕ್ಕ ಬಿಲ್ಡಿಂಗ್, ಕಾರ್, ಬೈಕ್, ಬಸ್, ಟ್ರಕ್, ಕೋಟಿ ಕೋಟಿ ಟನ್ನಷ್ಟು ಕಬ್ಬಿಣ ಎನ್ವಿರಾನ್ಮೆಂಟ್ ನ, ಈ ಭೂಮಿಯ ನ್ಯಾಚುರಲ್ ಮ್ಯಾಗ್ನೆಟಿಕ್ ನ ತನ್ನ ಕಡೆಗೆ ಸೆಳೆಯುತ್ತೆ. ಯಾಕಂದ್ರೆ ಐರನ್ ನ ಟೆಂಡೆನ್ಸಿ ಮ್ಯಾಗ್ನೆಟ್ ನ ಸೆಳೆಯೋದು, ಮ್ಯಾಗ್ನೆಟ್ ನ ಟೆಂಡೆನ್ಸಿ ಐರನ್ ನ ಅಟ್ರಾಕ್ಟ್ ಮಾಡೋದು. ಇವೆರಡೂ ಪರಸ್ಪರ ಸೆಳೆತದಲ್ಲಿ ನಮಗೆ ಪ್ರಕೃತಿ ಕೊಟ್ಟಿರೋ ಮ್ಯಾಗ್ನೆಟಿಕ್ ಪವರ್, ನಮ್ಮ ದೇಹವನ್ನ, ನಮ್ಮ ಹಾರ್ಟ್ ನ ಪಂಪಿಂಗ್ ಮಾಡಕ್ಕೆ ಕೊಟ್ಟಿರುವಂತಹ ಮ್ಯಾಗ್ನೆಟಿಕ್ ಪವರ್ ನ ಕಬ್ಬಿಣ ಎಳ್ಕೊಂಡ್ಬಿಡುತ್ತೆ. ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಮ್ಯಾಗ್ನೆಟಿಕ್ ಪವರ್ ಸಿಗುತ್ತೆ. ಆ ಕಾರಣಕ್ಕೆ ನಮ್ಮ ಹಾರ್ಟ್ ನ ಪಂಪಿಂಗ್ ದುರ್ಬಲವಾಗುತ್ತೆ, ಸ್ಲೋ ಆಗ್ಬಿಡುತ್ತೆ. ಇದೇ ಕಾರಣದಿಂದ ಬ್ಲಡ್ ಸರ್ಕ್ಯುಲೇಷನ್ ಡಿಸ್ಟರ್ಬ್ ಆಗುತ್ತೆ. ಹಾರ್ಟ್ಗೆ 70 ರಿಂದ 80 ml ಬ್ಲಡ್ ಸರ್ಕ್ಯುಲೇಟ್ ಮಾಡಬೇಕಾಗಿತ್ತು, ಅಲ್ಲಿ ಹಾರ್ಟ್ ಕೇವಲ 40 ml 50 ml 30 ml ಬೇರೆ ಬೇರೆ ಬಾಡಿಯಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಬ್ಲಡ್ ಸಪ್ಲೈ ಮಾಡೋಕೆ ಶುರು ಮಾಡುತ್ತೆ. ಆರ್ಗನ್ ಪಾರ್ಟ್ಗೆ ಕಡಿಮೆ ಪ್ರಮಾಣದಲ್ಲಿ ಬ್ಲಡ್ ಸಿಗುತ್ತೆ. ಹಾಗಾಗಿ ಬ್ಲಡ್ ಸೆಲ್ಸ್ ಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸಿಗೋದ್ರಿಂದ ಬ್ಲಡ್ ಸೆಲ್ಸ್ ದುರ್ಬಲವಾಗುತ್ತೆ. ಬ್ಲಡ್ ಸೆಲ್ಸ್ ದುರ್ಬಲಗೊಳ್ಳೋದ್ರಿಂದ ಆರ್ಗನ್ ಪಾರ್ಟ್ ದುರ್ಬಲವಾಗುತ್ತೆ. ಆರ್ಗನ್ ಪಾರ್ಟ್ ದುರ್ಬಲವಾದ್ರೆ ಅವುಗಳಲ್ಲಿ ಡಿಸ್ಫಂಕ್ಷನ್, ಡಿಸಾರ್ಡರ್, ಬೇರೆ ಬೇರೆ ತರಹದ ಡಿಸೀಸ್ ಜನರೇಟ್ ಆಗುತ್ತೆ. ಹಾಗಾಗಿ 125 ರಿಂದ 150 ವರ್ಷ ಬದುಕಬೇಕಾಗಿದ್ದ ದೇಹವನ್ನ ನಾವು 30, 40, 45, 50, 55, 65 ವರ್ಷಗಳಲ್ಲಿ ಮುಗಿಸ್ಬಿಡ್ತೀವಿ, ಹಾಳು ಮಾಡ್ಕೊಂಡ್ಬಿಡ್ತೀವಿ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಇಂಪಾರ್ಟೆಂಟ್ ಆರ್ಗನ್ ಪಾರ್ಟ್ಸ್ಗಳಿವೆ. ಅವುಗಳಲ್ಲಿ ಎಲ್ಲಕ್ಕಿಂತ ಮುಖ್ಯ ಆರ್ಗನ್ ಪಾರ್ಟ್ ಕಣ್ಣುಗಳು. ನಮ್ಮ ಕಣ್ಣುಗಳಿಂದ ನಾವು ಸುಂದರವಾಗಿರೋ ಜಗತ್ತನ್ನ ನೋಡ್ತೀವಿ. ಆದರೆ ಕಣ್ಣುಗಳಲ್ಲೂ ಡಿಸಾರ್ಡರ್, ಡಿಸ್ಫಂಕ್ಷನ್ ಆಗುತ್ತೆ. ಕನ್ನಡಕಗಳು ಬಂದ್ಬಿಡುತ್ತವೆ. ಅದ್ರ ರೂಟ್ ಕಾಸ್ ಏನು? ಎಲ್ಲೋ ಒಂದ್ ಕಡೆ ರೂಟ್ ಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಆಕ್ಸಿಜನ್ ಲೆವೆಲ್ ಇರುತ್ತೆ. ನಮ್ಮ ಕಣ್ಣುಗಳು ಫಂಕ್ಷನ್ ಮಾಡೋದಕ್ಕೆ ಆಕ್ಸಿಜನೇಟೆಡ್ ಬ್ಲಡ್ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೋ ಆವಾಗ ಕಣ್ಣುಗಳಲ್ಲಿ ಡಿಸಾರ್ಡರ್, ಡಿಸ್ಫಂಕ್ಷನ್ ಬಂದ್ಬಿಡುತ್ತೆ. ಕಣ್ಣಿನ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ ಸೀಮಾ ಬೆಹಲ್ ಅವರು ಇದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಸೈಂಟಿಫಿಕ್ ನಾಲೆಜ್ ಕೊಡ್ತಾರೆ. ನಾನು ಡಾಕ್ಟರ್ ಸೀಮಾ ಬೆಹಲ್ ಅವರನ್ನ ವೆಲ್ಕಮ್ ಮಾಡ್ತೀನಿ. ಅವರು ಅವರ ನಾಲೆಜ್ನ ನಮ್ಮ ಹತ್ರ ಶೇರ್ ಮಾಡ್ತಾರೆ. ಹಲೋ ಫ್ರೆಂಡ್ಸ್, ಐ ಆಮ್ ಡಾಕ್ಟರ್ ಸೀಮಾ ಬೆಹಲ್. ನಾನು ಮುಂಬೈನಲ್ಲಿರೋ ಐ ಸ್ಪೆಷಲಿಸ್ಟ್. 25-26 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ.
ಇವತ್ ನಾನು ನಮ್ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಆಕ್ಸಿಜನ್ ಲೆವೆಲ್ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿಶೇಷವಾಗಿ ಕಣ್ಣಿನ ಬಗ್ಗೆ. ನಮಗ್ ಗೊತ್ತಿರೋ ಹಾಗೆ ಅದು ಬ್ಲಡ್ ಸರ್ಕ್ಯುಲೇಷನ್ ನಮ್ ಹೆಲ್ತ್ ಮತ್ತೆ ವೆಲ್ ಬೀಯಿಂಗ್ಗೆ ತುಂಬಾ ಮುಖ್ಯ. ಒಂದ್ ವೇಳೆ ನಮ್ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಕಟ್ ಆದ್ರೆ ಅಥವಾ ಕಡಿಮೆ ಆದ್ರೆ ಆಗೇನಾಗ್ಬೋದು, ನಾವ್ ನರಳ್ತೀವಿ, ರೋಗಗಳು ಬರ್ತವೆ. ಉದಾಹರಣೆಗೆ ಒಂದ್ ವೇಳೆ ಬ್ರೈನ್ಗೆ ಹೋಗೋ ಬ್ಲಡ್ ಸರ್ಕ್ಯುಲೇಷನ್ ಕಟ್ ಆದ್ರೆ ಆಗ ಸ್ಟ್ರೋಕ್, ಪ್ಯಾರಲಿಸಿಸ್ ಆಗತ್ತೆ. ಒಂದ್ ವೇಳೆ ಹಾರ್ಟಿಗೆ ಹೋಗೋ ಬ್ಲಡ್ ಸರ್ಕ್ಯುಲೇಷನ್ ಕಟ್ ಆದ್ರೆ ಆಗ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ತೀವ್ರವಾದ್ರೆ ನಾವು ಸಾಯಲೂಬಹುದು. ಒಂದ್ ವೇಳೆ ಎಕ್ಸ್ಟ್ರಿಮಿಟೀಸ್ ನಲ್ಲಿ ದೇಹದ ಯಾವುದೇ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಕಟ್ ಆದ್ರೆ ಆಗ ಗ್ಯಾಂಗ್ರೀನ್ ಆಗುತ್ತೆ. ಮತ್ತೆ ಇನ್ನು ಬೇರೆ ಬೇರೆ ಸಮಸ್ಯೆಗಳಾಗ್ತವೆ. ಕಣ್ಣಿನ ಡಾಕ್ಟರ್ ಆಗಿರೋದ್ರಿಂದ ನಾನು ಕಣ್ಣಿನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸೊ ನಮ್ಮ ಕಣ್ಣಿನ ಮುಂಭಾಗ ಅದು ಕಾರ್ನಿಯಾ. ಒಂದ್ ವೇಳೆ ಕಾರ್ನಿಯಾಗೆ ಹೋಗೋ ಬ್ಲಡ್ ಸರ್ಕ್ಯುಲೇಷನ್ ನಿಂತು ಹೋದ್ರೆ ಏನಾಗ್ಬೋದು, ಆ ಟ್ರಾನ್ಸ್ಪರೆಂಟ್ ಮೆಂಬ್ರೇನ್ ಮುಸ್ಕಾಗ್ಬಿಡತ್ತೆ. ಆಗ ನಮ್ಗೆ ಸರಿಯಾಗಿ ಕಣ್ ಕಾಣಿಸೋದಿಲ್ಲ, ನಮ್ಗೆ ನೋವಾಗುತ್ತೆ, ಫೋಟೋಫೋಬಿಯಾ ಆಗುತ್ತೆ. ರೆಟಿನಾಗೆ ಬ್ಲಡ್ ಸಪ್ಲೈ ನಿಂತು ಹೋದ್ರೆ ಆಗ ಏನಾಗುತ್ತೆ, ಅದು ಒಂದ್ ರೀತಿ ಐ ಸ್ಟ್ರೋಕ್ ಆಗ್ಬಹುದು. ಬ್ಲಡ್ ಸಪ್ಲೈ ರೆಟಿನಾವರೆಗೂ ತಲುಪ್ತಾ ಇಲ್ಲ, ಅದು ಆಗ ಕ್ಲೌಡಿ, ಹೇಜಿ, ಸ್ವೋಲಿನ್ ಆಗುತ್ತೆ. ನೀವು ದೃಷ್ಟಿನೇ ಕಳ್ಕೊಂಡ್ಬಿಡ್ತೀರಿ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಹೋದ್ರೆ ಅದು ಕುರುಡು ಉಂಟಾಗಬಹುದು. ಎಲ್ರಿಗೂ ತಿಳಿದಿರೋ ವಿಚಾರ ಇದು. ನಿಮ್ಗೆ ಒಳ್ಳೆ ರೀತಿಯ ಬ್ಲಡ್ ಸಪ್ಲೈ ಮತ್ತೆ ಆಕ್ಸಿಜನ್ ಸಿಗ್ಬೇಕು, ಕಣ್ಣುಗಳು ನಾರ್ಮಲ್ ಇರ್ಬೇಕು ಅಂದ್ರೆ. ನಾವು ಈ ಪ್ಯಾಂಡಮಿಕ್ ನ ನೋಡಿದ್ವಿ, ಅದು 2 ವರ್ಷಗಳ ಕಾಲ ಇತ್ತು. ನನ್ಗೆ ಖಂಡಿತವಾಗಿ ಗೊತ್ತಿದೆ ನಾವೆಲ್ರೂ ಏನ್ ಕಂಡ್ಕೊಂಡಿದ್ವಿ, ನಾವೆಲ್ರೂ ಯಾವ ವಸ್ತು ಕಂಡ್ಕೊಂಡಿದ್ವಿ ಹೇಳಿ ನೋಡೋಣ. ಅದು ಆಕ್ಸಿಮೀಟರ್. ನಾವು ನಮ್ ಆಕ್ಸಿಜನ್ ಲೆವೆಲ್ನ ಯಾವಾಗ್ಲೂ ಚೆಕ್ ಮಾಡ್ಕೋತಾ ಇದ್ವಿ. ಕೋವಿಡ್ ಆಕ್ಸಿಜನ್ ಲೆವೆಲ್ನ ಕಡಿಮೆ ಮಾಡ್ತಿತ್ತು, ಯಾಕೆಂದ್ರೆ ಲಂಗ್ಸ್ ಎಫೆಕ್ಟ್ ಆಗಿದ್ವು. ಸೊ ಆಕ್ಸಿಜನ್ ನಮ್ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ಸ್ ಅಷ್ಟು ಮುಖ್ಯವಾಗಿರುತ್ತೆ. ತುಂಬಾ ಧನ್ಯವಾದಗಳು ಡಾಕ್ಟರ್ ಸೀಮಾ ಅವರೇ. ಥ್ಯಾಂಕ್ ಯು ವೆರಿ ಮಚ್. ನೀವು ಮ್ಯಾಗ್ನೆಟಿಸಮ್ ಸೈನ್ಸ್ ನ ತುಂಬಾ ಡೀಪ್ ಆಗಿ ತಿಳ್ಕೋಬೇಕು. ಬಯೋಮ್ಯಾಗ್ನೆಟಿಸಮ್ ಅಂದ್ರೆ ಏನು? ಬಯೋಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಹೆಚ್ಚಿಸೋ ಕೆಲಸವನ್ನ ಮಾಡುತ್ತೆ ಐರನ್ ನ ಸಹಾಯದಿಂದ. ನಮ್ಮ ಬ್ಲಡ್ ಅಲ್ಲಿ ಐರನ್ ಇದೆಯಲ್ಲ, ಅದರ ಸಹಾಯದಿಂದ ನಮ್ಮ ದೇಹದಲ್ಲಿ ಆಕ್ಸಿಜನ್ ಹೆಚ್ಚಾಗುತ್ತೆ. ಇದು ಕೆಲಸ ಮಾಡುತ್ತೆ. ಇಷ್ಟೇ ವಿಷಯ ನಮ್ಗೆ ಅರ್ಥ ಆದ್ರೆ ತುಂಬಾ ಒಳ್ಳೇದು. ಇದು ಯಾವ ಕಾಯಿಲೆನ ಗುಣಪಡಿಸುತ್ತೆ, ಇದು ಯಾವುದೇ ಕಾಯಿಲೆನ ಗುಣಪಡಿಸೋ ಔಷಧ ಅಲ್ಲ ಅಂತ. ಮ್ಯಾಗ್ನೆಟ್ ಐರನ್ ನ ಸಹಾಯದಿಂದ ನಿಮ್ಮ ಲಂಗ್ಸ್ ನಲ್ಲಿರೋ ಆಕ್ಸಿಜನ್ ನ ಅಬ್ಸರ್ವ್ ಮಾಡುತ್ತೆ, ನಿಮ್ಮ ಇಡೀ ದೇಹದಲ್ಲಿ ಬೈಂಡ್ ಮಾಡುತ್ತೆ. ಇದಿಷ್ಟನ್ನೇ ಅರ್ಥ ಮಾಡ್ಕೋಬೇಕು. ಇದು ಎಷ್ಟು ಕೆಲಸ ಮಾಡುತ್ತೆ, ಯಾವ ಕೆಲಸ ಮಾಡುತ್ತೆ, ಯಾವ ಕಾಯಿಲೆ ಮೇಲೆ ಕೆಲಸ ಮಾಡುತ್ತೆ, ಇಂಥ ಪ್ರಶ್ನೆಗಳಿಗೆ ಯಾವುದೇ ಅರ್ಥ ಇಲ್ಲವೇ ಇಲ್ಲ. ನೀವಿಷ್ಟೇ ಅರ್ಥವನ್ನ ಮಾಡ್ಕೋಬೇಕು. ಮ್ಯಾಗ್ನೆಟಿಕ್ ನಿಮ್ಮ ದೇಹದಲ್ಲಿರೋ ಬ್ಲಡ್ ಸೆಲ್ಸ್ ಒಳಗೆ ಐರನ್ ಎಂಬ ಹೆಸರಿನ ಕಾಂಪೊನೆಂಟ್ ಇದೆಯಲ್ಲ, ನಾಲ್ಕು 15 25 ದಿನ ಅಂತಲ್ಲ. ನೀವು ನಿಮ್ಮ ಬ್ಲಡ್ ಸೆಲ್ಸ್ ನ ಎಷ್ಟು ಡ್ಯಾಮೇಜ್ ಮಾಡಿದಿರಿ, ನಿಮ್ಮ ಲೈಫ್ ಸ್ಟೈಲ್ ಏನು, ನಿಮ್ಮ ಆಹಾರ ಏನು, ನೀವು ಯಾವ ರೀತಿ ನಶೆ ಮಾಡ್ತೀರಿ, ನೀವು ಯಾವ ರೀತಿ ಸ್ಟ್ರೆಸ್ ತಗೋತೀರಿ, ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ನಿಮ್ಮ ದೇಹನ ಬ್ಯಾಲೆನ್ಸ್ ಇಡೋಕೆ ಸಹಾಯ ಮಾಡುತ್ತೆ. ಇದು ಯಾವ ರೀತಿಯ ಕಾಯಿಲೆಗೆ ಖಂಡಿತ ಮದ್ದಲ್ಲ. ಮ್ಯಾಗ್ನೆಟ್ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಬೈ ಡಿಫಾಲ್ಟ್ ಎನ್ಹಾನ್ಸ್ ಯುವರ್ ಆಕ್ಸಿಜನ್ ಲೆವೆಲ್. ಮ್ಯಾಗ್ನೆಟ್ ಐರನ್ ಜೊತೆ ಅಟ್ರಾಕ್ಟ್ ಆಗಿ ಇಡೀ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ಮತ್ತು ಬೈ ಡಿಫಾಲ್ಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ. ಇವತ್ತಿನ ದಿನ ಚೈನಾ, ಜಪಾನ್, ಕೊರಿಯಾ ಇವರೆಲ್ಲರ ಸರಾಸರಿ ಲೈಫ್ ಸ್ಪ್ಯಾನ್ ಇಂಡಿಯಾಗಿಂತ ತುಂಬಾ ಮುಂದಿದೆ. ಇವತ್ತು ಭಾರತದ ಲೈಫ್ ಸ್ಪ್ಯಾನ್ ಸರಾಸರಿ 50, 40, 56ವರೆಗೆ ಬಂದು ನಿಂತಿದೆ. ಆದರೆ ಇವತ್ತಿಗೂ ಜಪಾನ್, ಚೈನಾ, ಕೊರಿಯಾದಲ್ಲಿ ಜನರು ಸರಾಸರಿ 85ರಿಂದ 90 ವರ್ಷದವರೆಗೂ ಬದುಕಿರ್ತಾರೆ. ನಮ್ಮ ಭಾರತದಲ್ಲಿ ಜನಗಳ ಹತ್ರ ಹಣದ ಕೊರತೆ ಖಂಡಿತ ಇಲ್ಲ. ನಾವು ರಿಷಿ ಕಪೂರ್ ಬಗ್ಗೆನೇ ಮಾತಾಡಿದ್ರೆ ಹಣದ ಕೊರತೆ ಏನೂ ಇರಲಿಲ್ಲ, ಕೋಟಿ ಹಣ ಇತ್ತು. ಸ್ಟೀವ್ ಜಾಬ್, ನಮ್ಮ ಅರುಣ್ ಜೈಟ್ಲಿ ಅವರು, ಸುಷ್ಮಾ ಸ್ವರಾಜ್ ಅವರು, ಮನೋಹರ್ ಪಾರಿಕರ್, ಇರ್ಫಾನ್ ಖಾನ್, ಫಿಲ್ಮ್ ಆಕ್ಟರ್ ಇರ್ಫಾನ್ ಖಾನ್, ಇವ್ರಿಗೆ ಯಾರಿಗೂ ಹಣದ ಕೊರತೆ ಖಂಡಿತ ಇರಲಿಲ್ಲ. ಆದರೆ ಎಲ್ಲೋ ಅವ್ರ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಡಿಸ್ಟರ್ಬ್ ಆಯಿತು, ಶರೀರದಲ್ಲಿ ಡಿಸ್ಫಂಕ್ಷನ್ ಡಿಸಾರ್ಡರ್ ಆಯಿತು, ಅದು ಡಿಸೀಸ್ ಆಗಿ ಕನ್ವರ್ಟ್ ಆಯಿತು, ಅವ್ರಿಗೆ ಬದುಕಕ್ಕೆ ಸಾಧ್ಯ ಆಗಲಿಲ್ಲ. ಇಂತಹ ಲಕ್ಷಗಟ್ಟಲೆ ಎಕ್ಸಾಂಪಲ್ಸ್ ಇವೆ. ನಾನು 3-4 ಎಕ್ಸಾಂಪಲ್ ಕೊಟ್ಟೆ ಅಷ್ಟೇನೆ. ಹಣ ಇದೆ ಅಂತಾದ್ರೂ ಕೂಡ ನೀವು ನಿಮ್ಮ ದೇಹವನ್ನ ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕನ್ಕ್ಲೂಷನ್ ಇರೋ ವಿಷಯ ಅಂದ್ರೆ 100 ಮಾತಿಗೆ 1 ಮಾತು. ನೀವು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ. ಬ್ಲಡ್ ಸರ್ಕ್ಯುಲೇಷನ್ ಹೆಲ್ದಿ ಇದ್ರೆ ನಿಮ್ಮ ಬಾಡಿ ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ಬಯೋಮ್ಯಾಗ್ನೆಟಿಸಮ್ ನ ಯೂಸ್ ಮಾಡಿ.
ಬಯೋಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ನ ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ನಿಮ್ ಬಾಡಿ ಹೆಲ್ದಿ ಆಗಿರುತ್ತೆ. ಇದನ್ನ ನಾವು ತಿಳ್ಕೋಬೇಕು. ನಾನು ಪದೇ ಪದೇ ನಿಮ್ಗೆ ಇದನ್ನ ಹೇಳ್ತಾನೆ ಇದೀನಿ. ಇದು ಯಾವುದೇ ಕಾಯಿಲೆಗೆ ಔಷಧಿ ಅಲ್ಲ. ಮ್ಯಾಗ್ನೆಟಿಸಮ್ ಏನ್ ಮಾಡುತ್ತೆ? ಅರ್ತ್. ಈಗ ನಾವು ತಿಳ್ಕೋಬೇಕಾಗಿರೋ ವಿಷಯ ಅಂದ್ರೆ ಪ್ರಕೃತಿ ಅರ್ತ್ ನಲ್ಲಿ ಯಾಕೆ ಮ್ಯಾಗ್ನೆಟಿಕ್ ಪವರ್ ನ ಹಾಕ್ತು? ನಮ್ಮ ದೇಹದಲ್ಲಿ ಐರನ್ ಯಾಕಿದೆ? ನಮ್ಮ ದೇಹದಲ್ಲಿ ಸರಾಸರಿ 4 ಗ್ರಾಮ್ ಐರನ್ ಇರುತ್ತೆ. ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ಎಲ್ಲಾ ಕಡೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅವೈಲೇಬಲ್ ಇದೆ. ಈ ರೂಮ್ ಅಲ್ಲಿ ಎಲ್ಲಾ ಕಡೆನೂ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಖಂಡಿತ ಇದ್ದೇ ಇದೆ. ಹಾಗಾಗಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಮತ್ತು ಐರನ್ ಇವೆರಡರ ಮಧ್ಯೆ ಇರೋ ಕನೆಕ್ಷನ್ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ನಮ್ಮ ದೇಹದಲ್ಲಿ ಐರನ್ ಯಾಕಿದೆ ಮತ್ತೆ ಅಟ್ಮಾಸ್ಫಿಯರ್ ನಲ್ಲಿ ಎನ್ವಿರಾನ್ಮೆಂಟ್ ನಲ್ಲಿ ಮ್ಯಾಗ್ನೆಟಿಸಮ್ ಯಾಕಿದೆ? ಬಯೋಮ್ಯಾಗ್ನೆಟಿಸಮ್ ನ ಇಡೀ ಜಗತ್ತಿನಲ್ಲಿ ಯಾರು ಚಾಲೆಂಜ್ ಮಾಡಕ್ ಆಗಲ್ಲ. ಯಾಕಂದ್ರೆ ಎಲ್ಲಾ ಕಡೆಲೂ ಬಯೋಮ್ಯಾಗ್ನೆಟಿಸಮ್ ಇದ್ದೇ ಇದೆ. ನಮ್ಮ ಭೂಮಿ ಸ್ವತಃ ಒಂದು ಮ್ಯಾಗ್ನೆಟ್. ಅದರಿಂದ ನಾರ್ತ್ ಪೋಲ್, ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೊಮ್ಮತ್ತೆ. ಎಲ್ಲಾ ಕಡೆಲೂ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದ್ದೇ ಇದೆ. ಯಾರಾದ್ರೂ ಹೇಳ್ಬೋದು ಜಗತ್ನಲ್ಲಿ ಮ್ಯಾಗ್ನೆಟಿಸಮ್ ಅನ್ನೋ ವಸ್ತು ಖಂಡಿತ ಇಲ್ವೇ ಇಲ್ಲ, ಮ್ಯಾಗ್ನೆಟ್ ದೇಹದ ಮೇಲೆ ಏನು ಇನ್ಫ್ಲುಯೆನ್ಸ್ ಮಾಡಲ್ಲ ಅಂತ. ಅಂಥವರು ಜಗತ್ನಲ್ಲಿ ಅತ್ಯಂತ ಮೂರ್ಖರು, ಗಮಾರರು ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಎಲ್ಲಾ ಕಡೆನೂ ಮ್ಯಾಗ್ನೆಟಿಸಮ್ ಇದೆ. ಮ್ಯಾಗ್ನೆಟಿಸಮ್ ಇರೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ಅದಕ್ಕೆ ಪುಲ್ ಅಂಡ್ ಪುಷ್ ನಡೀತಾ ಇದೆ. ಅದಕ್ಕೆ ಬ್ಲಡ್ ಸೆಲ್ಸ್ ಒಳಗೆ ಎನರ್ಜಿ ಬರ್ತಾ ಇದೆ. ನಮ್ಮ ಬ್ಲಡ್ ಸೆಲ್ಸ್ ಒಳಗಡೆ ಟಾಕ್ಸಿನ್, ಇನ್ಸುಲಿನ್, ನ್ಯೂಟ್ರಿಷನ್, ಆಕ್ಸಿಜನ್, ವಾಟರ್ ಎಲ್ಲ ಇರುತ್ತೆ. ಅದನ್ನ ಫ್ಲೋ ಮಾಡೋ ಕೆಲಸ, ಇಡೀ ದೇಹಕ್ಕೆ ತಲುಪಿಸೋ ಕೆಲಸನ ಮ್ಯಾಗ್ನೆಟಿಸಮ್ ಮಾಡುತ್ತೆ. ಮ್ಯಾಗ್ನೆಟಿಸಮ್ ಪವರ್ ಏನು ಅಂತ ನಮಗೆ ಗೊತ್ತಿದೆ. ಮ್ಯಾಗ್ನೆಟಿಸಮ್ ಅಂದ್ರೆ ಏನು ಅಂತ ನಾವು ಪ್ರಾಪರ್ ಆಗಿ ತಿಳ್ಕೊಂಡಿದೀವಿ. ನೀವು ಮ್ಯಾಗ್ನೆಟಿಸಮ್ ಕೆಲಸನ ತಿಳ್ಕೊಂಡ್ರೆ, ಮ್ಯಾಗ್ನೆಟಿಸಮ್ ನ ರಿಯಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಆವಾಗ ನಿಮಗೆ ಎಲ್ಲಾನು ಅರ್ಥ ಆಗ್ಬಿಡುತ್ತೆ. ಕೇವಲ ಈ ವಿಷಯವನ್ನ ತಿಳ್ಕೊಳ್ಳಿ. ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದ್ರೆ ದೇಹದಲ್ಲಿ ಕಾಯಿಲೆಗಳು ಯಾಕಿರ್ತವೆ. ಜಗತ್ನಲ್ಲಿ ಯಾವುದೇ ರೋಗ ಆದ್ರೂ ಬ್ಲಡ್ ಸೆಲ್ಸ್ ಇಂದಾನೇ ಆಗೋದು. ಕ್ಯಾನ್ಸರ್ ನ ಸೆಲ್ಸ್ ಎಲ್ಲಿ ಡೆವಲಪ್ ಆಗುತ್ತೆ? ಬ್ಲಡ್ ಸೆಲ್ಸ್ ನಲ್ಲೇ. ಕೊರೋನಾದ ಸೆಲ್ಸ್ ಇಲ್ಲಿಂದ ಎಂಟರ್ ಆಗುತ್ತೆ ಬ್ಲಡ್ ಸೆಲ್ಸ್ ಇಂದಾನೆ. ಜಗತ್ನಲ್ಲಿ ಯಾವುದೇ ಕಾಯಿಲೆಗಳು ಯಾಕೆ ಬರುತ್ತವೆ ಯೋಚನೆ ಮಾಡಿ ನೋಡಿ. ಹಾರ್ಟ್ ಅಟ್ಯಾಕ್ ಯಾಕೆ ಆಗುತ್ತೆ? ಹಾರ್ಟ್ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಬ್ಲಡ್ ಸಿಗದೆ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಂದ್ರೆ ಆರ್ಗನ್ ಪಾರ್ಟ್ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನೇಟೆಡ್ ಸಿಗಲ್ಲ. ಆವಾಗ ದೇಹದ ಸ್ಪೇರ್ ಪಾರ್ಟ್ಸ್ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡುತ್ತವೆ. ನಮ್ಮ ದೇಹದ ಫಂಕ್ಷನ್ ನಿಂತು ಹೋಗುತ್ತೆ. ಯಾವುದೇ ರೋಗ ತಗೊಳ್ಳಿ, ಪ್ಯಾರಾಲಿಸಿಸ್ ಇಂದ ಹಿಡಿದು ನಿಮಗೆ ಗೊತ್ತಿರೋ ಯಾವುದೇ ಕಾಯಿಲೆಗಳಾಗಿರ್ಲಿ, ಅವೆಲ್ಲದರ ರೂಟ್ ಕಾಸ್ ನಿಮಗೆ ಒಂದೇ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ನ ಕೊರತೆ, ಆಕ್ಸಿಜನ್ ನ ಕೊರತೆ. ಯಾವುದೇ ಕಾಯಿಲೆ ತಗೊಳ್ಳಿ, ಜಾಯಿಂಟ್ ಪೈನ್, ಬಾಡಿ ಪೈನ್ ಯಾಕಾಗುತ್ತೆ? ಈಗ ನನ್ನ ಕೈಯಲ್ಲಿ ನೋವಿದೆ ಅಂತ ಇಟ್ಕೊಳ್ಳಿ. ಕೈ ನೋವು ಇರೋದಕ್ಕೆ ಕಾರಣ ಏನು? ಯಾಕಂದ್ರೆ ಆ ಜಾಗದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸರಿಯಾಗಿ ಫ್ಲೋ ಆಗ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಪ್ರಾಪರ್ ಆಗಿ ಸರ್ಕ್ಯುಲೇಟ್ ಆಗ್ತಿಲ್ಲ, ಅದಕ್ಕೆ ಇಲ್ಲಿ ನೋಯ್ತಾ ಇದೆ. ಇದರರ್ಥ ಈ ಜಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಆಕ್ಸಿಜನ್ ಕೊರತೆ ಇದೆ, ಅದಕ್ಕೆ ನನ್ನ ದೇಹದಲ್ಲಿ ನೋವಿದೆ. ಮ್ಯಾಗ್ನೆಟ್ ಏನ್ ಮಾಡುತ್ತೆ? ಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸರ್ಕ್ಯುಲೇಟ್ ಮಾಡೋ ಕೆಲಸವನ್ನ ಮಾಡುತ್ತೆ. ನಿಮ್ಮ ದೇಹದೊಳಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋ ಕೆಲಸವನ್ನ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಏನಾಗುತ್ತೆ? ಬಾಡಿ ಒಳಗೆ ಆಕ್ಸಿಜನ್ ಲೆವೆಲ್ ಹೆಚ್ಚುತ್ತೆ. ಈ ನ್ಯಾಚುರಲ್ ಬಯೋಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಪೇನ್ ಕಿಲ್ಲರ್ ನ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ 78 ಇಂಪಾರ್ಟೆಂಟ್ ಆರ್ಗನ್ ಪಾರ್ಟ್ಸ್ ಗಳಿವೆ ಮತ್ತು 72,000 ಬ್ಲಡ್ ವೆಸಲ್ಸ್ ಗಳಿವೆ. ಅದರ ಉದ್ದ ಸುಮಾರು 1 ಲಕ್ಷ ಕಿಲೋಮೀಟರ್ಗಳಷ್ಟಾಗುತ್ತೆ. ಅಲ್ಲಿಂದ ಮತ್ತು ಆ ಬ್ಲಡ್ ವೆಸಲ್ ಗಳಿಂದ ಆಕ್ಸಿಜನೇಟೆಡ್ ಬ್ಲಡ್ ಕಂಟಿನ್ಯೂಸ್ಲಿ ನ್ಯೂಟ್ರಿಷನ್ಸ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈ ಮ್ಯಾಗ್ನೆಟ್ ನಮ್ಮ ದೇಹದ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನಮ್ಮ ದೇಹದೊಳಗೆ ಐರನ್ ಇದೆ ಮತ್ತು ಎನ್ವಿರಾನ್ಮೆಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ. ನೀವೇನಾದ್ರೂ ನಮ್ಮ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಮೇಲೆ ಮಲ್ಕೊಂಡ್ರೆ ನಾವು ಅದರಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಜನರೇಟ್ ಮಾಡ್ತೀವಿ. ಅದು ನಮ್ಮ ದೇಹದೊಳಗಿನ ಐರನ್ಗೆ ಅಟ್ರಾಕ್ಟ್ ಆಗಿ ಪುಲ್ ಅಂಡ್ ಪುಷ್ ಮಾಡೋದಕ್ಕೆ ಆರಂಭಿಸುತ್ತೆ. ಐರನ್ ಜೊತೆಲಿ ನಮ್ಮ ಮ್ಯಾಗ್ನೆಟಿಕ್ ಐರನ್ ಜೊತೆಲಿ ಹರಿಯೋದಕ್ಕೆ ಶುರು ಮಾಡುತ್ತೆ. ಅದರಿಂದ ಬ್ಲಡ್ ವೆಸಲ್ಸ್ ಒಳಗೆ ಒಂದು ಉದ್ದನೆಯ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಸೈನ್ಸ್ ಹೇಳುತ್ತೆ ಎಲ್ಲಿ ವ್ಯಾಕ್ಯೂಮ್ ಇದೆಯೋ ಅಲ್ಲಿ ಆಕ್ಸಿಜನ್ ವಿದಿನ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ತಲುಪುತ್ತೆ ಅಂತ. ಈಗ ನೀರಿದೆ, ಇದರಲ್ಲಿ 70% ವಾಟರ್ ಇದೆ ಮತ್ತೆ 30% ಏನಿದೆ? ಆಕ್ಸಿಜನ್ ಇದೆ. ಸೊ ನಾನಿವಾಗ ಇನ್ನೊಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸ್ತೀನಿ. ಇದೊಂದು ಇಂಜೆಕ್ಷನ್. ಈ ಮುಂದಿನ ಭಾಗವನ್ನ ನೀವೇನಾದ್ರೂ ಮ್ಯಾಗ್ನೆಟ್ ಅಂತ ಅನ್ಕೊಂಡ್ರೆ ಈ ಹಿಂದಿನ ಏರಿಯಾ ನಿಮಗೆ ಕಾಣ್ತಾ ಇದೆಯಲ್ಲ, ಅದನ್ನ ಸ್ವಲ್ಪ ಹೊತ್ತಿಗೆ ಐರನ್ ಅಂತ ಭಾವಿಸಿ. ಮ್ಯಾಗ್ನೆಟ್ ಏನ್ ಮಾಡುತ್ತೆ? ಐರನ್ ತಗೊಂಡು ಓಡೋದಕ್ಕೆ ಶುರು ಮಾಡುತ್ತೆ. ಆ ಕಾರಣದಿಂದ ನಮ್ಮ ಬ್ಲಡ್ ವೆಸಲ್ಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಖಾಲಿ ಜಾಗ ಹುಟ್ಕೊಡುತ್ತೆ. ನಿಮ್ಮ ಲೆಫ್ಟ್ ಮತ್ತು ರೈಟ್ ಅಲ್ಲಿ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಇರುತ್ತೆ. ನಿಮ್ಮ ಲೆಫ್ಟ್ ಮತ್ತು ರೈಟ್ ನಲ್ಲಿ ನ್ಯಾಚುರಲ್ ಆಕ್ಸಿಜನ್ ಸಿಲಿಂಡರ್ ಇದೆ. ಮೂಗಿಂದ ನಾವು ತಗೊಳ್ಳೋ ಆಕ್ಸಿಜನ್ ನಿಮ್ಮ ಲೆಫ್ಟ್ ಮತ್ತು ರೈಟ್ ಲಂಗ್ಸ್ ನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಆದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇದ್ದ ಹಾಗೆ ನಿಮ್ಮ ಲೆಫ್ಟ್ ಮತ್ತು ರೈಟ್ ನ ಲಂಗ್ಸ್ ನಲ್ಲಿ ಸ್ಟೋರ್ ಆಗಿರೋ ಆಕ್ಸಿಜನ್ ಇಡೀ ಲೋಡ್ ವೆಸಲ್ ಒಳಗಡೆ ಹರಡ್ಕೊಳ್ಳಕ್ಕೆ ಶುರು ಮಾಡುತ್ತೆ. ನಮ್ಮ ದೇಹದೊಳಗೆ ಆಕ್ಸಿಜನ್ ನ ಪ್ರಮಾಣ ಹೆಚ್ಚಾಗಕ್ಕೆ ಶುರು ಆಗುತ್ತೆ. ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ಹೆಚ್ಚುತ್ತೆ. ಆ ಕಾರಣದಿಂದ ನಮ್ಮ ಬ್ಲಡ್ ಹೆಲ್ದಿ ಆಗೋಕ್ಕೆ ಶುರು ಆಗುತ್ತೆ. ಬ್ಲಡ್ ಸೆಲ್ಸ್ ಹೆಲ್ದಿ ಇದ್ರೆ ಬಾಡಿ ಹೆಲ್ದಿ ಆಗಿರುತ್ತೆ. ನಮ್ಮ ಶರೀರದಲ್ಲಿ ಐರನ್ಗೆ ತುಂಬಾನೇ ಹೆಚ್ಚಿನ ಮಹತ್ವ ಇದೆ. ನಮ್ಮ ದೇಹದಿಂದ ನಾವು ಐರನ್ನ ಕೇವಲ 50 ಸೆಕೆಂಡ್ಗಳಿಗೆ ಹೊರಗಡೆ ತೆಗೆದ್ರು 51ನೇ ಸೆಕೆಂಡ್ ನಲ್ಲಿ ನಾವು ಖಂಡಿತ ಬದುಕಿರೋದಿಲ್ಲ. ಅಷ್ಟು ಮುಖ್ಯ ಐರನ್. ಈ ಐರನ್
ನಮ್ಮ ಈಚ್ ಅಂಡ್ ಎವ್ರಿ ಬ್ಲಡ್ ಸೆಲ್ಸ್ ವರೆಗೂ ಆಕ್ಸಿಜನ್ ನ ತಲುಪಿಸುವಂತ ಕೆಲಸ ಮಾಡುತ್ತೆ. ಬ್ಲಡ್ ಸೆಲ್ಸ್ ಒಳಗಡೆ ಆಕ್ಸಿಜನ್ ಟ್ರಾನ್ಸ್ಮಿಟ್ ಮಾಡೋ ಕೆಲಸನ ಐರನ್ ಮಾಡುತ್ತೆ. ಮ್ಯಾಗ್ನೆಟ್ ಐರನ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಐರನ್ಗೆ ಎನರ್ಜಿ ಕೊಡುತ್ತೆ. ನಾನೀಗ ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ನಿಮ್ ಎದುರುಗಡೆ ಮಾಡಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಕೆಲವು ನೇಲ್ಸ್ ಗಳಿವೆ, ತುಂಬಾ ಚಿಕ್ಕ ಚಿಕ್ಕ ಕಬ್ಬಿಣದ ಮೊಳೆಗಳಿವೆ. ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ಈ ಮ್ಯಾಗ್ನೆಟ್ ಕಬ್ಬಿಣಕ್ಕೆ ಹೇಗೆ ಎನರ್ಜಿ ಕೊಡುತ್ತೆ ಅಂತ. ನನ್ನ ಹತ್ರ ಕೆಲವು ಮ್ಯಾಗ್ನೆಟ್ಸ್ ಗಳಿವೆ, ಇವು ನ್ಯಾಚುರಲ್ ಬಯೋ ಮ್ಯಾಗ್ನೆಟ್ಸ್. ನಾನು ಇದನ್ನ ಇಲ್ಲಿ ಹಿಡ್ಕೊಂಡಿದ್ದೀನಿ. ಈಗ ನಾನು ನೈಲ್ಸ್ ನ ಕೆಳಗಡೆ ಮಾಡ್ತೀನಿ. ನೋಡಿ, ಎಲ್ಲಾ ಮೊಳೆಗಳು ಒಂದಕ್ಕೊಂದು ಕಚ್ಚಿ ಕೂತ್ಕೊಂಡಿವೆ. ಎಲ್ಲಾ ಮೊಳೆಗಳು ಕಚ್ಕೊಂಡು ಕೂತಿವೆ ನೋಡಿ ಇಲ್ಲಿ. ಇದಕ್ಕೆ ಎನರ್ಜಿ ಯಾರು ಕೊಟ್ಟಿದ್ದು? ಮ್ಯಾಗ್ನೆಟ್ ಈ ಲೋಹಕ್ಕೆ ಎನರ್ಜಿ ಕೊಡ್ತು. ಕಬ್ಬಿಣ ಒಂದಕ್ಕೊಂದು ಕಚ್ಕೊಳ್ತಾ ಇದೆ. ನಾನು ಹೇಳೋ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಅದು ನಮ್ಮ ಡಿಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸ್ಗೆ ಬಂದಾಗ ಆಕ್ಸಿಜನ್ ಅಬ್ಸರ್ವ್ ಮಾಡೋದಕ್ಕೆ, ಆಗ ಮ್ಯಾಗ್ನೆಟ್ ಇದಕ್ಕೆ ಎನರ್ಜಿ ಕೊಡುತ್ತೆ. ಉದಾಹರಣೆಗೆ 30 ml ಆಕ್ಸಿಜನ್ ಅಬ್ಸರ್ವ್ ಮಾಡಬೇಕು ಅಂತಿದ್ರೆ ಅದು ಆ ಜಾಗದಲ್ಲಿ 70 ml 60 ml 80 ml ಆಕ್ಸಿಜನ್ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಅಬ್ಸರ್ವ್ ಮಾಡೋಕ್ಕೆ ಆರಂಭ ಮಾಡುತ್ತೆ. ನಾನು ಈ ಮ್ಯಾಗ್ನೆಟ್ ನ ಇಲ್ಲಿಂದ ತೆಗಿತಾ ಇದ್ದ ಹಾಗೆ ನೋಡ್ತಾ ಇರಿ ಏನಾಗುತ್ತೆ ಅಂತ. ನೇಲ್ಸ್ ಗಳೆಲ್ಲ ಕೆಳಗಡೆ ಬಿದ್ದು ಹೋಗ್ಬಿಟ್ಟು. ಹಾಗಾದ್ರೆ ಐರನ್ಗೆ ಎನರ್ಜಿ ಯಾರು ಕೊಟ್ಟಿದ್ದು? ಮ್ಯಾಗ್ನೆಟ್, ನ್ಯಾಚುರಲ್ ಮ್ಯಾಗ್ನೆಟ್. ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ನೀವು ಇಲ್ಲಿವರೆಗೂ ನೋಡ್ತಾ ಇದ್ದಿದ್ದು ಮ್ಯಾಗ್ನೆಟ್ ಅಲ್ಲ, ಇದು ನ್ಯಾಚುರಲ್ ಮ್ಯಾಗ್ನೆಟ್. ಇಟ್ ಈಸ್ ಹೈಲಿ ಪಾಲರೈಡ್ ನ್ಯಾಚುರಲ್ ನಿಯೋಡಿಯಮಿಯಂ, ವೆರಿ ಸ್ಪೆಷಲ್ ರೇರ್ ಅರ್ತ್ ಬಯೋಮ್ಯಾಗ್ನೆಟ್. ಇದರ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಭೂಮಿ ಆಳದಲ್ಲಿ 700-800 ಅಡಿಗಳಲ್ಲಿ ಮೈನಿಂಗ್ ಮಾಡಿ ತರಲಾಗುತ್ತೆ. ಇದರಿಂದ ನಾವು ಸ್ಪೆಷಲ್ ಕಸ್ಟಮೈಡ್ ಬೇರೆ ಬೇರೆ ಪ್ರಾಡಕ್ಟ್ ನ ತಯಾರು ಮಾಡ್ತೀವಿ. ಉದಾಹರಣೆಗೆ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಿಸ್, ಪ್ಯಾಡು, ವಾಟರ್ ಎನರ್ಜಿ ಪ್ಯಾಡು, ಜಂಬೋಕಿಂಗ್ ಬ್ರಾಸ್ಲೆಟ್ಸ್ ಇವೆ. ಇನ್ನು ಬಹಳಷ್ಟು ನಮ್ಮ ಹತ್ರ 30-32 ಬೇರೆ ಬೇರೆ ಮ್ಯಾಗ್ನೆಟಿಸಮ್ ಪ್ರಾಡಕ್ಟ್ಗಳಿವೆ. ನಾವು ಅವುಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೈಂಟಿಫಿಕ್ ವೇನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. 15-16 ವರ್ಷಗಳಿಂದ ಇದೇ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇದೀವಿ. ಈ ಮ್ಯಾಗ್ನೆಟಿಕ್ ಇದೆಯಲ್ಲ, ಇದು ನ್ಯಾಚುರಲ್ ಮ್ಯಾಗ್ನೆಟ್. ಇದು ಝೀರೋ ಸೈಡ್ ಎಫೆಕ್ಟ್. ಚಿಕ್ಕವರಿದ್ದಾಗ ನಾವು ಈ ರೀತಿಯ ಕಪ್ಪು ಆರ್ಟಿಫಿಷಿಯಲ್ ಎಲೆಕ್ಟ್ರಿಕಲಿ ಚಾರ್ಜಡ್ ಮ್ಯಾಗ್ನೆಟ್ ತಗೊಂಡು ತುಂಬಾ ಆಟ ಆಡಿದೀವಿ. ಆದ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು ಈ ಮ್ಯಾಗ್ನೆಟ್ ಅಲ್ಲ. ಇದಕ್ಕೂ ಅದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ದಿಸ್ ಇಸ್ ದ ಹೈಲಿ ಪೊಲರೈಡ್ ನ್ಯಾಚುರಲ್ ನ್ಯೂಡಿಮಿಯಂ ರೇರ್ ಬಯೋ ಮ್ಯಾಗ್ನೆಟ್. ಇದನ್ನ ಭೂಮಿಯ ಕೆಳಗಡೆ 700-800 ಅಡಿ ಆಳದಲ್ಲಿ ಮೈನಿಂಗ್ ಮಾಡಿ ತರಲಾಗುತ್ತೆ. ಇಟ್ಸ್ ಅ ನ್ಯಾನೋ ಅಂಡ್ ಬಯೋಟೆಕ್ನಾಲಜಿ. ಓಕೆ, ಇಟ್ಸ್ ಅ ವೆರಿ ಪವರ್ಫುಲ್ ಮ್ಯಾಗ್ನೆಟ್. ತುಂಬಾನೇ ಪವರ್ಫುಲ್ ಮ್ಯಾಗ್ನೆಟ್ ಇದು. ಇದರಲ್ಲಿ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ, ಬೇರೆ ಬೇರೆ ಸೈಜ್ ಗಳು ಬರುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯ ಮ್ಯಾಗ್ನೆಟ್ಸ್ ನಾನು ಇಟ್ಟಿದ್ದೀನಿ. ಬೇರೆ ಬೇರೆ ಸೈಜ್ ನಾವು ಮ್ಯಾಗ್ನೆಟ್ ಗಳನ್ನ ನಾವು ಹೇಗೆ ಎಲೆಕ್ಟ್ರಿಸಿಟಿಯನ್ನ ಆಂಪಿಯರ್ ನಲ್ಲಿ ಮೆಜರ್ ಮಾಡ್ತೀವೋ ಅದೇ ರೀತಿ ನಾವು ಮ್ಯಾಗ್ನೆಟ್ ನ ಗಾಸ್ ಮೀಟರ್ ನಲ್ಲಿ ಮೆಜರ್ ಮಾಡ್ತೀವಿ. ಈಗ ನನ್ನ ಹತ್ರ ಒಂದು ಗಾಸ್ ಮೀಟರ್ ಇದೆ. ಈ ಗಾಸ್ ಮೀಟರ್ ನ ಆನ್ ಮಾಡಬೇಕು, ಅದನ್ನ ಸುಮ್ಮನೆ ಇಲ್ಲಿ ಇಟ್ಬಿಡ್ಬೇಕು. ನೀವು ಇದನ್ನ ಇಡ್ತಿದ್ದ ಹಾಗೇನೆ ಇದು ಎಷ್ಟು ಗಾಸ್ ಇದೆ ಅನ್ನೋದನ್ನ ರಿಫ್ಲೆಕ್ಟ್ ಮಾಡುತ್ತೆ. ರಿಫ್ಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಮ್ಯಾಗ್ನೆಟ್ ಒಳಗಡೆ ಎಷ್ಟು ಗಾಸ್ ಇದೆ ಅನ್ನೋದು. ಸಾವಿರಾರು ಗಾಸ್ ಪವರ್ನ ಮ್ಯಾಗ್ನೆಟ್ ನಮ್ಮ ಹತ್ರ ಇವೆ. ನಾವು ಸೈಂಟಿಫಿಕ್ ರೀತಿಯಲ್ಲಿ ನಾವು ಯಾವುದೇ ಪ್ರಾಡಕ್ಟ್ ನ ತಯಾರು ಮಾಡಿದ್ರೆ ಸುಮಾರು 15-16 ವರ್ಷಗಳಿಂದ ಈ ಪ್ರಾಡಕ್ಟ್ ನ ತಯಾರು ಮಾಡ್ತಾ ಇದೀವಿ. ಮ್ಯಾಗ್ನೆಟಿಸಮ್ ಮೇಲೆ, ನ್ಯಾಚುರಲ್ ಮ್ಯಾಗ್ನೆಟಿಸಮ್ ಮೇಲೆ. ನ್ಯಾಚುರಲ್ ಮ್ಯಾಗ್ನೆಟಿಸಮ್ ನಿಮ್ಗೆ ಯಾವತ್ತೂ ಕೂಡ ಹಾರ್ಮ್ ಮಾಡೋದೇ ಇಲ್ಲ. ಬಯೋ ಮ್ಯಾಗ್ನೆಟ್ ನಿಮ್ಗೆ ಯಾವತ್ತೂ ಹಾರ್ಮ್ ಮಾಡೋದಿಲ್ಲ. ಎಲೆಕ್ಟ್ರಿಕಲಿ ಚಾರ್ಜ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಇವರೆಗೂ ನೀವು ನೋಡ್ಕೊಂಡ್ ಬಂದಿದ್ದು ಈ ರೀತಿ ಸ್ಪೀಕರ್ ಗಳಲ್ಲಿ ಕಬೋರ್ಡ್ ಮೇಲೆ ಅಂಟಿಸುವಂತ ಮ್ಯಾಗ್ನೆಟ್, ಆರ್ಟಿಫಿಷಿಯಲಿ ಎಲೆಕ್ಟ್ರಿಕಲಿ ಚಾರ್ಜ್ ಮ್ಯಾಗ್ನೆಟ್, ಅವು ಹಾರ್ಮ್ ಮಾಡಬಹುದು. ಆದ್ರೆ ಬಯೋ ಮ್ಯಾಗ್ನೆಟ್ ಯಾವತ್ತೂ ಹಾರ್ಮ್ ಮಾಡೋದಿಲ್ಲ. ಕೇವಲ 3 ರೀತಿ ಜನರು ಈ ಮ್ಯಾಗ್ನೆಟ್ ನ ಯೂಸ್ ಮಾಡೋ ಹಾಗಿಲ್ಲ. ಯಾರ ದೇಹದಲ್ಲಿ ಪೇಸ್ ಮೇಕರ್ ಹೆಸರಿನ ಎಲೆಕ್ಟ್ರಿಕ್ ಡಿವೈಸ್ ಇದೆಯೋ ಅವ್ರು ಇದನ್ನ ಬಳಸೋ ಹಾಗಿಲ್ಲ. ಯಾರ ಹತ್ರ ಎಲೆಕ್ಟ್ರಾನಿಕ್ ಇನ್ಸುಲಿನ್ ಪಂಪ್ ಇದೆಯೋ ಅವರು ಕೂಡ ಇದನ್ನ ಬಳಸೋ ಹಾಗಿಲ್ಲ. ಯಾವ ಲೇಡಿ ಪ್ರೆಗ್ನೆಂಟ್ ಇದಾರೋ ಅವರು ಕೂಡ ಈ ಮ್ಯಾಗ್ನೆಟಿಸಮ್ ನ ಯೂಸ್ ಮಾಡೋ ಹಾಗಿಲ್ಲ. ಆಫ್ಟರ್ ಪ್ರೆಗ್ನೆನ್ಸಿ ಯೂಸ್ ಮಾಡಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇವನ್ ಮಕ್ಕಳು ಯೂಸ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಖಂಡಿತ ಇರೋದಿಲ್ಲ. ಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೈ ಡಿಫಾಲ್ಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಎನ್ಹಾನ್ಸ್ ಆಗುತ್ತೆ. ಆಕ್ಸಿಜನ್ ಎನ್ಹಾನ್ಸ್ ಆಗೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್, ನಮ್ಮ ಬ್ಲಡ್ ಸೆಲ್ಸ್ ಹೆಲ್ದಿ ಆಗುತ್ತವೆ. ಬ್ಲಡ್ ಸೆಲ್ಸ್ ಹೆಲ್ದಿ ಇರೋದು ತುಂಬಾನೇ ಮುಖ್ಯ. ಬ್ಲಡ್ ಸೆಲ್ಸ್ ನಲ್ಲಿ ಪ್ರಾಪರ್ ಪ್ರಪೋರ್ಷನ್ ನಲ್ಲಿ ಆಕ್ಸಿಜನ್ ಇದ್ರೆ ಬ್ಲಡ್ ಸೆಲ್ಸ್ ಮಿತ್ರರು ಮತ್ತು ಶತ್ರುಗಳನ್ನ ಗುರ್ತಿಡಿಯುತ್ತೆ. ಯಾವುದೇ ಕಾಯಿಲೆಗಳನ್ನ, ಯಾವುದೇ ವೈರಸ್ಗಳನ್ನ, ಯಾವುದೇ ಬ್ಯಾಕ್ಟೀರಿಯಾಗಳನ್ನ ಬ್ಲಡ್ ಸೆಲ್ಸ್ ಒಳಗಡೆ ಬರಕ್ ಬಿಡಲ್ಲ. ಅದಕ್ಕಾಗಿ ಮುಖ್ಯವಾಗಿರೋದು ಬ್ಲಡ್ ಸೆಲ್ಸ್ ಒಳಗೆ ಆಕ್ಸಿಜನ್ ಸಫಿಶಿಯೆಂಟ್ ಆಗಿ ಇರುವಂತದ್ದು. ಮ್ಯಾಗ್ನೆಟ್ ಮೇಲೆ ಬಹಳಷ್ಟು ಬುಕ್ಗಳಿವೆ, ಬಹಳಷ್ಟು ಇನ್ಫಾರ್ಮೇಶನ್ ಇಂಟರ್ನೆಟ್ ನಲ್ಲಿ ಸಿಗುತ್ತೆ. ನೀವು ಅಲ್ಲಿಗೆ ಹೋಗಿ ಸ್ಟಡಿ ಮಾಡಿ ನಿಮ್ಗೆ ಒಂದೇ ಕನ್ಕ್ಲೂಷನ್ ಸಿಗುತ್ತೆ. ಮ್ಯಾಗ್ನೆಟ್ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಬೈ ಡಿಫಾಲ್ಟ್ ಎನ್ಹಾನ್ಸ್ ಯುವರ್ ಆಕ್ಸಿಜನ್. ಮ್ಯಾಗ್ನೆಟ್ ಬೈ ಡಿಫಾಲ್ಟ್ ಆಕ್ಸಿಜನ್ ನ ಹೆಚ್ಚು ಮಾಡುತ್ತೆ. ಉದಾಹರಣೆಗೆ ನಾನೊಂದು ಕಿಟಕಿನ ತೆರೆದೆ ಅನ್ಕೊಳ್ಳಿ, ಆಕ್ಸಿಜನ್ ಒಳಗಡೆ ಬಂತು. ಅದರರ್ಥ ಕಿಟಕಿ ಆಕ್ಸಿಜನ್ ತಂದಿದ್ದಲ್ಲ, ಕಿಟಕಿ ಬರೀ ತೆರ್ಕೊಳ್ತು ಅಷ್ಟೇನೆ. ಆಕ್ಸಿಜನ್ ತಂತಾನೆ ಒಳಗಡೆ ಬಂತು. ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಅದು ನಮ್ಮ ದೇಹದ ಐರನ್ ಜೊತೆ ಅಟ್ರಾಕ್ಟ್ ಆಗಿ ಐರನ್ ಜೊತೆಗೆ ಓಡೋದಕ್ಕೆ ಶುರು ಮಾಡುತ್ತೆ. ಆಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ದೇಹದಲ್ಲಿ ತಂತಾನೆ ಆಕ್ಸಿಜನ್ ಹೆಚ್ಚಾಗುತ್ತೆ. ನಾವು ಬೈ ಡಿಫಾಲ್ಟ್ ಮೂಗಿಂದ ಉಸಿರಾಡ್ತೀವಿ, ಅದು ಲಂಗ್ಸ್ ನಲ್ಲಿ ಸ್ಟೋರ್ ಆಗುತ್ತೆ. ಆಕ್ಸಿಜನ್ ಇಡೀ ದೇಹದಲ್ಲಿ ತಲುಪಿಸೋ ಕೆಲಸ ಮ್ಯಾಗ್ನೆಟಿಸಮ್ ಕಡೆಯಿಂದ ತಂತಾನೆ, ಅಂದ್ರೆ ಬೈ ಡಿಫಾಲ್ಟ್ ನಡೆಯುತ್ತೆ. ಎನರ್ಜಿ ಯಾವತ್ತು ಇನ್ವಿಸಿಬಲ್ ಇರುತ್ತೆ. ಎನರ್ಜಿ ನಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇವತ್ತಿನ ದಿನ ನಾವು ಅರ್ತ್ ನಿಂದ ತುಂಬಾ ದೂರ ಹೋಗ್ಬಿಟ್ಟಿದೀವಿ.
ಅದ್ರ ಜೊತೆಲಿ ನಮ್ಗೆ ಯಾವುದೇ ಕನೆಕ್ಷನ್ ಖಂಡಿತ ಇಲ್ಲ. ನೋಡಿ, ನಾನು ನಿಮಗೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಹ ಎನರ್ಜಿಯನ್ನ ಅಬ್ಸರ್ವ್ ಮಾಡಕ್ಕಿರೋದು. ನಮ್ಮ ದೇಹ ಭೂಮಿಯ ನ್ಯಾಚುರಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಎಳ್ಕೋಬೇಕು ಅಂತಾನೆ ಪ್ರಕೃತಿ ಸೃಷ್ಟಿ ಮಾಡಿದ್ದು. ನಾನಿವಾಗ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಇದೊಂದು ಪ್ಲೈವುಡ್ ಸುಮಾರು 20 mm ಇದೆ. ಇದು ಯಾವತ್ತೂ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಲ್ಲ, ಆದ್ರೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದ್ರ ಮೂಲಕ ಆಚೀಚೆ ಹೋಗುತ್ತೆ. ನಾನು ನಿಮಗೆ ಒಂದು ಡೆಮೋ ಮುಖಾಂತರ ತೋರಿಸ್ತೀನಿ. ಇವಾಗ ಇಲ್ಲೊಂದು ಮ್ಯಾಗ್ನೆಟಿಕ್ ಇಟ್ಟಿದ್ದೀನಿ, ಇಲ್ಲೊಂದು ಮ್ಯಾಗ್ನೆಟಿಕ್ ಇಟ್ಟಿದ್ದೀನಿ, ಮತ್ತೆ ನಾನು ಇದನ್ನ ಈ ರೀತಿ ತಿರುಗಿಸ್ತಾ ಇದ್ದೀನಿ. ಓಕೆ, ಇದೊಂದು ಮ್ಯಾಗ್ನೆಟ್ ಈ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ನೋಡಿ. ಅದರ ಅರ್ಥ ಎನರ್ಜಿಯನ್ನ ಪಾಸ್ ಮಾಡ್ತಿದೆ. ವಾಸ್ತವವಾಗಿ ವುಡ್ ಎಲೆಕ್ಟ್ರಿಕ್ ಫ್ರೀಕ್ವೆನ್ಸಿಯನ್ನ ಪಾಸ್ ಮಾಡೋದಿಲ್ಲ, ಆದ್ರೆ ನಮ್ಮ ದೇಹ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗಾಗೆ ಆಗಿರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಇದೊಂದು ವೈರ್. ಈ ವೈರ್ ನಲ್ಲಿ ನಾನು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ, ಈ ವೈರ್ನ ಟಚ್ ಮಾಡಿದ್ರೆ ನನಗೆ ಖಂಡಿತ ಕರೆಂಟ್ ಹೊಡೆಯೋದಿಲ್ಲ. ಯಾಕೆ ಹೊಡೆಯಲ್ಲ ಅಂದ್ರೆ ಇದಕ್ಕೆ ಇಲ್ಲಿ ಪ್ಲಾಸ್ಟಿಕ್ ನ ಕೋಟಿಂಗ್ ಮಾಡಿದ್ದಾರೆ. ನಾನು ಎನರ್ಜಿ ಚೆಕ್ ಮಾಡಬೇಕು ಅಂದ್ರೆ ನಾ ಏನ್ ಮಾಡಬೇಕು? ಟೆಸ್ಟರ್ ತಗೊಂಡು ಚೆಕ್ ಮಾಡಬೇಕು ಅದರಲ್ಲಿ ಎಲೆಕ್ಟ್ರಿಸಿಟಿ ಇದೆಯೋ ಇಲ್ಲೋ ಅಂತ. ನಾನು ಎಲೆಕ್ಟ್ರಿಸಿಟಿನ ನೋಡಕ್ ಆಗೋದಿಲ್ಲ. ಆದ್ರೆ ನಾನು ಈ ವೈರ್ನ ಸೀಳ್ಬಿಟ್ರೆ, ಆಮೇಲೆ ಅದನ್ನ ಟಚ್ ಮಾಡಿದ್ರೆ ನಂಗೆ ಜೋರಾಗಿ ಕರೆಂಟ್ ಹೊಡೆಯುತ್ತೆ. ಈಗ ನೀವೇ ತಿಳ್ಕೊಳ್ಳಿ, ಈ ಒಂದು ಚಿಕ್ಕ 1 mm ಪ್ಲಾಸ್ಟಿಕ್ ನನ್ನನ್ನ ಕರೆಂಟ್ ಹೊಡೆಯೋದ್ರಿಂದ ಕಾಪಾಡುತ್ತೆ ಅಂತ ಆದ್ರೆ, ನಾವು ಬೂಟ್ ಹಾಕೊಂಡು ಚಪ್ಪಲಿ ಹಾಕೊಂಡು ನಾವೆಲ್ಲ ಬೂಟು ಚಪ್ಪಲಿ ಹಾಕೊಂಡು ರೋಡ್ ಮೇಲೆಲ್ಲ ಓಡಾಡ್ತಾ ಇರ್ತೀವಿ, ಎಲ್ಲಾ ಕಡೆನೂ ಓಡಾಡ್ತಾ ಇರ್ತೀವಿ. ನಮಗ್ ಸಿಗ್ಬೇಕಾಗಿರೋ ಭೂಮಿಯ ಅರ್ಥಿಂಗ್, ಇವತ್ತಿನ ದಿನ ಅರ್ಥಿಂಗ್ ನಮಗೆ ಸಿಗ್ತಾ ಇಲ್ಲ. ಇದೊಂದು ಸಿಂಪಲ್ ಎಕ್ಸಾಮ್. ನಾವು ಭೂಮಿಯಿಂದ ದೂರ ಹೋಗ್ಬಿಟ್ಟಿದ್ವಿ, ಹಾಗಾಗಿ ನಮ್ಮ ದೇಹದಲ್ಲಿ ಮಲ್ಟಿಪಲ್ ಕಾಯಿಲೆಗಳು ಉಂಟಾಗ್ತಾನೆ ಇರುತ್ತವೆ. ಸ್ನೇಹಿತರೆ, ಈ ನಮ್ಮ ಅರ್ತ್ ಒಂದು ಸ್ವಂತ ಹ್ಯೂಜ್ ಮ್ಯಾಗ್ನೆಟ್ ನ ಗೋಳವಾಗಿದೆ. ನಾನಿಲ್ಲಿ ಒಂದು ಮಾಡೆಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಅರ್ಥ ಆಕಾರದಲ್ಲಿರೋ ಒಂದು ಗೋಳ ನಿಮಗೆ ಕಾಣಿಸ್ತಾ ಇದೆ ನೋಡಿ. ನಮ್ಮ ಭೂಮಿ ಮೇಲೆ ಸೂರ್ಯನ ಇನ್ಫ್ಲೂಯೆನ್ಸ್ ಇರುತ್ತೆ ಮತ್ತು ಭೂಮಿ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೂರ್ಯ ಎಷ್ಟು ದೊಡ್ಡವನು ಅಂದ್ರೆ ಇಂಥ 13 ಲಕ್ಷ ಭೂಮಿಗಳು ಸೂರ್ಯನಲ್ಲಿ ಹಿಡಿಸಬಹುದು. ಸೂರ್ಯ ಸ್ವತಃ ಒಂದು ದೊಡ್ಡ ಮ್ಯಾಗ್ನೆಟ್ ನ ಗೋಳ ಮತ್ತು ಅದು ಅದರ ಸುತ್ತಲಿನ 8 ಮ್ಯಾಗ್ನೆಟ್ ಗಳನ್ನ ಹಿಡ್ಕೊಂಡಿರುತ್ತೆ. ನಮ್ಮ ಭೂಮಿ ಆಕಾಶದಲ್ಲಿ ನೇತಾಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ನೋಡಿ. ಯಾಕಂದ್ರೆ ಭೂಮಿ ಒಳಗೆ ಮ್ಯಾಗ್ನೆಟಿಕ್ ಫೋರ್ಸ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಎರಡೂ ಇವೆ ಮತ್ತು ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ. ನಮ್ಮ ಭೂಮಿ ತನ್ನ ಸುತ್ತ ತಾನೇ ತಿರುಗುತ್ತೆ, ಆಗ ದಿನ ಮತ್ತು ರಾತ್ರಿಗಳು ಉಂಟಾಗುತ್ತವೆ. ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಿದಾಗ 365 ದಿನ ಅಂದ್ರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. ದೇಹದಲ್ಲಿ ಆಕ್ಸಿಜನ್ ಲೆವೆಲ್ನ ನಾವು ಕೇವಲ 2 ರೀತಿಯಲ್ಲಿ ಹೆಚ್ಚಿಸಬಹುದು. ಒಂದು ಯೋಗ ಎಕ್ಸರ್ಸೈಸ್ ಮತ್ತೆ ಇನ್ನೊಂದು ಬಯೋಮ್ಯಾಗ್ನೆಟಿಸಮ್. ಎರಡನ್ನೂ ಮಾಡಬೇಕು. ಯೋಗ ಎಕ್ಸರ್ಸೈಸ್ ಜಿಮ್ ಮಾಡೋದು ಕೋಟಿ ಜನರಿಗೆ ಗೊತ್ತಿದೆ, ಆದ್ರೆ ಕೆಲವರಂತೂ ಮಾಡಕ್ ಹೋಗೋದೇ ಇಲ್ಲ. ನಿದ್ದೆ ಮಾಡೋದು ಎಲ್ರಿಗೂ ಇಷ್ಟ, ಬೈ ಡಿಫಾಲ್ಟ್ ನಿದ್ದೆ ಮಾಡಬೇಕಾಗುತ್ತೆ. ನಿದ್ದೆ ಇಲ್ಲದೆ ನಮಗೆ ಬದುಕಿರಕ್ಕಾಗೋದೇ ಇಲ್ಲ. 3/6 5.5/6 ಸೈಂಟಿಫಿಕ್ ಬಯೋಮ್ಯಾಗ್ನೆಟ್ ಮೇಲೆ ನೀವು ಮಲಗಿ, ನೀವು ಎಂಡ್ ರಿಸಲ್ಟ್ ಬಗ್ಗೆ ಗಮನ ಕೊಡಿ. ಬಯೋಮ್ಯಾಗ್ನೆಟ್ ಕೂಡ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡಿ ಬೈ ಡಿಫಾಲ್ಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಮ ಬ್ಲಡ್ ಸೆಲ್ಸ್ ಹೆಲ್ದಿ ಆಗುತ್ತವೆ ಮತ್ತೆ ನಮಗೆ ಯಾವ್ದಾದ್ರು ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಅದರಿಂದ ಕಾಪಾಡುವಂತ ಪ್ರಯತ್ನವನ್ನ ಮಾಡುತ್ತವೆ. ಈ ಬಯೋಮ್ಯಾಗ್ನೆಟಿಸಮ್ ಪ್ರಿವೆನ್ಷನ್ ಮೇಲೆ ಕೆಲಸ ಮಾಡುತ್ತೆ. ನಮ್ಮ ದೇಹದ 95% ರಿಪೇರಿಂಗ್ ಅಂಡ್ ಮೇಂಟೆನೆನ್ಸ್ ವರ್ಕ್ ನಿದ್ದೆಯಲ್ಲಿ ನಡೆಯುತ್ತೆ. ಅದಕ್ಕೆ ಸೃಷ್ಟಿ ರಾತ್ರಿಯನ್ನ ಮಾಡ್ತು ನಾವು ನಿದ್ದೆ ಮಾಡ್ಲಿ ಅಂತ. ನಾವು ಮಲ್ಕೊಂಡಾಗ ಆ ಟೈಮಲ್ಲಿ ನಮಗೆ ಹೈಯೆಸ್ಟ್ ಆಕ್ಸಿಜನ್ ಅಗತ್ಯ ಇರುತ್ತೆ. ಒಂದ್ ವೇಳೆ ನೀವೇನಾದ್ರೂ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರೆಸ್ ಮೇಲೆ ಮಲ್ಕೊಂಡ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸ್ಮೂತ್ ಆಗಕ್ಕೆ ಸಹಾಯ ಮಾಡುತ್ತೆ. ದೇಹದೊಳಗೆ ಆಕ್ಸಿಜನ್ ಹೆಚ್ಚಿಸೋದಕ್ಕೆ ಬಯೋಮ್ಯಾಗ್ನೆಟ್ ಹೆಲ್ಪ್ ಮಾಡುತ್ತೆ. ನಾವು ಯಾವತ್ತೂ ಬಯೋಮ್ಯಾಗ್ನೆಟ್ ಮ್ಯಾಟ್ರೆಸ್ ಮೇಲೆ ಮಲ್ಕೋಬೇಕು. ಅದು ನಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚೋದಕ್ಕೆ ಸಹಾಯ ಮಾಡಿ ದೇಹದಲ್ಲಿ ಆಕ್ಸಿಜನ್ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದೊಳಗಿರೋ ಅಷ್ಟು ಆರ್ಗನ್ ಪಾರ್ಟ್ಸ್ ಗಳಿಗೆ ಪ್ರಾಪರ್ ಪ್ರಪೋರ್ಷನ್ ನಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸಿಕ್ಕಿದ್ರೆ ಅವು ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ಮಾಡುತ್ತವೆ. ಕಿಡ್ನಿಗೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸಿಕ್ಕಿದ್ರೆ ಕಿಡ್ನಿ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ಗೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸಿಕ್ಕಿದ್ರೆ ಪ್ಯಾಂಕ್ರಿಯಾಸ್ ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡುತ್ತೆ. ಇನ್ಸುಲಿನ್ ಜನರೇಟ್ ಮಾಡುತ್ತೆ. ನಾವು ಮಲ್ಕೊಂಡಾಗ ನಮ್ಮ ಬ್ರೈನ್ ನಲ್ಲಿ ಪಿನಲ್ ಗ್ಲ್ಯಾಂಡ್ ಹೆಸರಿನ ಆರ್ಗನ್ ಪಾರ್ಟ್ ಇರುತ್ತೆ. ಪಿನಲ್ ಗ್ಲ್ಯಾಂಡ್ ಜನರೇಟ್ ಮೆಲಟೋನಿನ್ ಹಾರ್ಮೋನ್ಸ್ ಮತ್ತು ಈ ಮೆಲಟೋನಿನ್ ಹಾರ್ಮೋನ್ ಒಂದೇ ಅಂತ ಒಂದು ಹಾರ್ಮೋನ್, ಅದು ನಮಗೆ ನಿದ್ದೆ ನೀಡುತ್ತೆ. ಆದರೆ ಪಿನಲ್ ಗ್ಲ್ಯಾಂಡ್ ಮೆಲಟೋನಿನ್ ಹಾರ್ಮೋನ್ಸ್ ಜನರೇಟ್ ಮಾಡಬೇಕು ಅಂದ್ರೆ ಪಿನಲ್ ಗ್ಲ್ಯಾಂಡ್ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ನ ಸಪ್ಲೈ ಆಗಬೇಕು. ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ನ ಸಪ್ಲೈ ಸಿಕ್ಕಿದ್ರೆ ಆಗ ಪಿನಲ್ ಗ್ಲ್ಯಾಂಡ್ ಮೆಲಟೋನಿನ್ ಹಾರ್ಮೋನ್ಸ್ ನ ಜನರೇಟ್ ಮಾಡುತ್ತೆ ಮತ್ತು ನಾವು 8 ಗಂಟೆಗಳ ಕಾಲ ಕಣ್ತುಂಬ ನಿದ್ದೆ ಮಾಡಬಹುದು. ಪಿನಲ್ ಗ್ಲ್ಯಾಂಡ್ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸಿಕ್ಕಿಲ್ಲ ಅಂತಾದ್ರೆ ಆಗ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆ ಪಿನಲ್ ಗ್ಲ್ಯಾಂಡ್ ಮೆಲಟೋನಿನ್ ಹಾರ್ಮೋನ್ ಜನರೇಟ್ ಮಾಡಕ್ಕಾಗೋದಿಲ್ಲ. ಅದರಿಂದ ನಮ್ಮ ನಿದ್ದೆ ಕಡಿಮೆ ಆಗುತ್ತೆ. 2 ಗಂಟೆ 3 ಗಂಟೆ 4 ಗಂಟೆ ಅಷ್ಟೇ ನಮ್ಮಿಂದ ಮಲಗಕ್ಕಾಗುತ್ತೆ. ಒಂದು ಅಡಲ್ಟ್ ಹ್ಯೂಮನ್ ಬಾಡಿಗೆ ಕಡಿಮೆ ಅಂದ್ರೆ 8 ಗಂಟೆ, ಹೆಚ್ಚು ಅಂದ್ರೆ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕಾಗುತ್ತೆ. ಬಯೋಮ್ಯಾಗ್ನೆಟಿಸಮ್ ನಮ್ಮ ದೇಹವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಹೆಚ್ಚು ಹೊತ್ತು ಮಲ್ಕೊಂಡ್ರು ರೋಗಿನೇ ಅಥವಾ ಕಡಿಮೆ ಹೊತ್ತು ಮಲ್ಕೊಂಡ್ರು ರೋಗಿನೇ,
ಬಯೋಮ್ಯಾಗ್ನೆಟಿಸಮ್ ನಮ್ಮ ಇಡೀ ದೇಹವನ್ನ ಟಾಪ್ ಟು ಬಾಟಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇದು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುತ್ತೆ. ದೇಹದಲ್ಲಿ ಆಕ್ಸಿಜನ್ ಹೆಚ್ಚುತ್ತೆ, ನಮ್ಮ ದೇಹ ಬ್ಯಾಲೆನ್ಸ್ ಆಗುತ್ತೆ, ಬ್ಲಡ್ ಸೆಲ್ಸ್ ಹೆಲ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ ಈ ಪ್ರಕೃತಿ ನ್ಯಾಚುರಲ್ ಸೆಲ್ಫ್ ಹೀಲಿಂಗ್ ನ ಕೆಪಾಸಿಟಿಯನ್ನ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ನನ್ನ ಕೈಗೆ ಏನಾದ್ರೂ ಕಲೆ ಆದ್ರೆ ಅಥವಾ ನನ್ನ ಕಾರ್ಗೆ ಏನಾದ್ರೂ ಸ್ಕ್ರಾಚ್ ಆದ್ರೆ 3 ತಿಂಗಳಾದ್ಮೇಲೆ ಯಾವ ಸ್ಕ್ರಾಚ್ ಕಾಣುತ್ತೆ, ನನಗಾಗಿರೋದು ನನಗೆ ಗೊತ್ತಾಗುತ್ತೆ ಲೆಫ್ಟ್ ಅಲ್ಲಿ ಆಗಿದೆಯೋ ಅಥವಾ ರೈಟ್ ನಲ್ಲಿ ಆಗಿದೆಯೋ ಅಂತ. ಯಾಕಂದ್ರೆ ಕಾರ್ನಲ್ಲಿ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇರೋದಿಲ್ಲ. ಹ್ಯೂಮನ್ ಅಂದ್ರೆ ನಮ್ಮ ಮನುಷ್ಯರ ದೇಹದಲ್ಲಿ ನ್ಯಾಚುರಲ್ ಹೀಲ್ ಆಗೋ ಕೆಪಾಸಿಟಿ ನಮಗೆ ಪ್ರಕೃತಿ ಕೊಟ್ಟಿದೆ. ಇವತ್ತು ಮನುಷ್ಯರನ್ನ ಬಿಟ್ಬಿಡಿ, ಪ್ರಪಂಚದ ಪ್ರತಿಯೊಂದು ಪ್ರಾಣಿನೂ ಪ್ರಕೃತಿ ಜೊತೆ ಬೆಸೆದುಕೊಂಡಿದೆ. ಕಾಡ್ನಲ್ಲಿರೋ ಹುಲಿ ಕೂಡ ಭೂಮಿಗೆ ಬೆಸೆದುಕೊಂಡಿದೆ. ಇವತ್ತಿಗೂ ಹುಲಿ ನೆಲದ ಮೇಲೆ ಮಲಗುತ್ತೆ, ಪ್ರಕೃತಿಯಲ್ಲಿ ನೀರು ಕುಡಿಯುತ್ತೆ, ನದಿ ನೀರು ಕುಡಿಯುತ್ತೆ, ಪ್ರಕೃತಿಯಲ್ಲಿ ಇರುತ್ತೆ. ಹಾಗೆ ಬೀದಿ ನಾಯಿಗಳು ಕೂಡ ಭೂಮಿಗೆ ಬೆಸೆದುಕೊಂಡಿದೆ. ಮನುಷ್ಯನು ಕೂಡ ಒಬ್ಬ ಪ್ರಾಣಿ. ಅವನ ದೇಹದ ಆಯಸ್ಸು 150 ವರ್ಷ, ಆದ್ರೆ ಅವನಿವತ್ತು 30, 35, 40, 45, 50, 60 ವರ್ಷಗಳಲ್ಲೇ ಮುಗಿಸ್ಕೊಂಡ್ಬಿಡ್ತಾನೆ. ಸ್ನೇಹಿತರೆ, ಇಂದು ಭಾರತ ಡಯಾಬಿಟಿಸ್ನ ಕ್ಯಾಪಿಟಲ್ ಆಗ್ಬಿಟ್ಟಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಡಯಾಬಿಟಿಸ್ ಪೇಷಂಟ್ಸ್ ಇವತ್ತು ಇಂಡಿಯಾದಲ್ಲಿದ್ದಾರೆ. ಯಾಕಂದ್ರೆ ದುರದೃಷ್ಟವಶಾತ್ ನಮ್ಮ ಆಹಾರ ಕಾರ್ಬೋಹೈಡ್ರೇಟ್ ಫುಡ್ ಆಗಿದೆ. ಕಾರ್ಬೋಹೈಡ್ರೇಟ್ ಫುಡ್ ನೀವು ವೆಜ್ ತಿನ್ನಿ ಅಥವಾ ನಾನ್ ವೆಜ್ ತಿನ್ನಿ, ಬರೋ 2-2.5 ಗಂಟೆಗಳಲ್ಲಿ ನೀವೇನೇ ತಿಂದ್ರೂ ಕೂಡ ಅದು ಫ್ಯಾಟಿ ಆಸಿಡ್ ಮತ್ತು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅದನ್ನ ಉರ್ಸೋ ಕೆಲಸನ ಇನ್ಸುಲಿನ್ ಮಾಡುತ್ತೆ. ಇನ್ಸುಲಿನ್ ನಿಮ್ಮ ದೇಹದ ಡಿಸಾಲ್ವ್ಡ್ ಆಕ್ಸಿಜನ್ ನ ಸಹಾಯದಿಂದ ಫ್ಯಾಟಿ ಆಸಿಡ್ ಮತ್ತು ಗ್ಲೂಕೋಸ್ ನ ಉರಿಸಿ ಎನರ್ಜಿಗೆ ಬದಲಾಯಿಸುತ್ತೆ. ಆದ್ರೆ ಇವತ್ತಿನ ದಿನ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಲೆವೆಲ್ ಡಿಸ್ಟರ್ಬ್ ಆಗಿರೋದ್ರಿಂದ ಇನ್ಸುಲಿನ್ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಗ್ಲೂಕೋಸ್ ಅನ್ನ ಕರಗ್ಸಕ್ ಆಗ್ತಾ ಇಲ್ಲ. ನೀವೀಗ ಊಟ ಮಾಡಾಯ್ತು, ಒಂದ್ ಕಡೆ ಗ್ಲೂಕೋಸ್ ಜನರೇಟ್ ಆಯ್ತು, ಇನ್ನೊಂದ್ ಕಡೆ ನಿಮ್ಮ ಇನ್ಸುಲಿನ್ ಕೂಡ ಜನರೇಟ್ ಆಯ್ತು. ನಿಮ್ಮ ದೇಹದಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕೊರತೆ ಇದ್ರೆ ಇನ್ಸುಲಿನ್ ಹತ್ರ ಗ್ಲೂಕೋಸ್ ಅನ್ನ ಕರಗ್ಸಕ್ ಆಗೋದಿಲ್ಲ. ಅದು ಸ್ವಲ್ಪ ಮಾತ್ರ ಕರಗಿಸಿ ಉಳಿದಿದ್ದನ್ನ ಹಾಗೆ ಬಿಟ್ಬಿಡುತ್ತೆ, ಸ್ವಲ್ಪ ಮಾತ್ರ ಕರಗಿಸಿ ಸ್ವಲ್ಪ ಬಿಟ್ಬಿಡುತ್ತೆ. ಆದ್ರೆ ನಿಮ್ಮ ದೇಹದಲ್ಲಿ ಡೇ ಬೈ ಡೇ ಗ್ಲೂಕೋಸ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಒಂದಿನ ಡಯಾಬಿಟಿಸ್ ಹೆಸರಿನ ಅತಿ ಭಯಾನಕ ಕಾಯಿಲೆ ನಿಮ್ಮ ದೇಹದಲ್ಲಿ ಹುಟ್ಕೊಳ್ಳುತ್ತೆ. ಈ ಡಯಾಬಿಟಿಸ್ ಆಕ್ಚುಲಿ ಕ್ಯಾನ್ಸರ್ಗಿಂತ ಹೆಚ್ಚು ಭಯಾನಕ ಕಾಯಿಲೆ. ಡಯಾಬಿಟಿಸ್ ನಿಮ್ಮನ್ನ ಒಳಗಡೆಯಿಂದ ಪೊಳ್ಳು ಮಾಡಿ ಹಾಕುತ್ತೆ, ದೇಹಕ್ಕೆ ನಿಶಕ್ತಿ ಉಂಟಾಗುತ್ತೆ. ಡಯಾಬಿಟಿಸ್ ಬಂದವರು ತೀರ್ಕೊಂಡಾಗ ಅವರು 40ರಿಂದ 45 ಆರ್ಗನ್ ಪಾರ್ಟ್ ಫೇಲ್ಯೂರ್ ನಿಂದ ಸತ್ತು ಹೋಗಿರ್ತಾರೆ. ನಾನು ನಿಮಗೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಈಗ ತೋರಿಸ್ತೀನಿ. ಇನ್ಸುಲಿನ್, ಗ್ಲೂಕೋಸ್ ಮತ್ತು ಆಕ್ಸಿಜನ್ ನ ಮಹತ್ವ ಏನು ಅನ್ನೋದ್ರ ಬಗ್ಗೆ. ಇಲ್ಲೊಂದು ಮೇಣದ ಬತ್ತಿ ಇದೆ ನನ್ನ ಹತ್ರ. ಮೇಣದ ಬತ್ತಿಯ ಮೇಲೆ ಒಂದು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಈಗ ಮಾಡಿ ತೋರಿಸ್ತೀನಿ ನಾನು. ನೀವಿಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದನ್ನ ಇಂಥ ಎಕ್ಸ್ಪೆರಿಮೆಂಟ್ ನಾವು ಸ್ಕೂಲಲ್ಲೂ ಮಾಡಿದ್ದೀವಿ. ನಾನು ಮೇಣದ ಬತ್ತಿನ ಉರಿಸ್ತೀನಿ ನೋಡಿ. ಇವಾಗ ಅದು ಉರಿತಾ ಇದೆ, ಅದು ಚೆನ್ನಾಗಿ ಉರಿತಾ ಇದೆ. ನಾನಿವಾಗ ಇದ್ರ ಮೇಲೆ ಗಾಜಿನ ಲೋಟ ಇಡ್ತಾ ಇದ್ದೀನಿ. ಇದರಿಂದ ನಿಮಗೆ ಕ್ಲಿಯರ್ ಕಟ್ ಅರ್ಥ ಆಗುತ್ತೆ ದೇಹದಲ್ಲಿ ಆಕ್ಸಿಜನ್ ನ ಮಹತ್ವ ಏನು ಅನ್ನೋದು. ನಾನೇನ್ ಮಾಡಿದೆ ಅಂದ್ರೆ ಈ ಮೇಣದ ಬತ್ತಿಯ ಮೇಲೆ ಒಂದು ಗಾಜಿನ ಲೋಟವನ್ನ ಬೋರ್ಲ್ ಹಾಕಿದ್ದೀನಿ ನೋಡಿ. ಈಗ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ. ಇದರಿಂದ ನಾನು ನಿಮಗೆ ಆಕ್ಸಿಜನ್ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ದೇಹದಲ್ಲಿ ಆಕ್ಸಿಜನ್ ಮಹತ್ವ ಏನು ಅಂತ ತಿಳಿಸ್ತೀನಿ. ಬಯೋಮ್ಯಾಗ್ನೆಟಿಸಮ್ ನಮ್ಮ ದೇಹದಲ್ಲಿ ಆಕ್ಸಿಜನ್ ಹೆಚ್ಚಿಸೋಕೆ ಸಹಾಯವನ್ನು ಮಾಡುತ್ತೆ. ಮೇಣದ ಬತ್ತಿ ಸಂಪೂರ್ಣವಾಗಿ ಆರು ಹೋಗಿದೆ. ನಾನು ಹೇಳಕ್ ಇಷ್ಟಪಡ್ತಿರೋದು ಏನು ಅಂದ್ರೆ, ನೀವೀಗ ತಿಂದ್ರಿ, ಅದೀಗ ಗ್ಲೂಕೋಸ್ ಆಗಿದೆ. ಇನ್ಸುಲಿನ್ ಕೂಡ ಉತ್ಪತ್ತಿಯಾಗಿದೆ. ಈಗ ಇನ್ಸುಲಿನ್ ಗ್ಲೂಕೋಸ್ ನ ಕರಗಿಸೋಕೆ ಸಾಧ್ಯ ಆಗೋದು ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಇದ್ರೆ ಮಾತ್ರವೇ, ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನ್ ಇದ್ರೆ. ನಾನು ಈ ಮೇಣದ ಬತ್ತಿ ಎಕ್ಸಾಂಪಲ್ ಯಾಕೆ ಕೊಟ್ಟೆ? ಮೇಣದ ಬತ್ತಿ ಉರಿತು 15 ಸೆಕೆಂಡ್ ಆದ್ಮೇಲೆ ಆರು ಹೋಯ್ತು. ಮೇಣದ ಬತ್ತಿ 15 ಸೆಕೆಂಡ್ ವರೆಗೂ ಉರಿತಲ್ಲ, ಅದು ಯಾಕೆ? 15 ಸೆಕೆಂಡ್ ಆದ್ಮೇಲೆ ಆರು ಹೋಗಿದ್ದು ಯಾಕೆ? ಅದಕ್ಕೊಂದೇ ಕಾರಣ ಅಂದ್ರೆ ಆಕ್ಸಿಜನ್ ನ ಕೊರತೆ. ಆಕ್ಸಿಜನ್ ಸಿಕ್ಕಿಲ್ಲ, ಅದು ಉರಿಯೋದು ನಿಂತು ಹೋಗ್ಬಿಡ್ತು. ಹಾಗಿದ್ದಾಗ ಇನ್ಸುಲಿನ್ ಕೂಡ ಅದೇ ಕೆಲಸ. ಇನ್ಸುಲಿನ್ ಕೆಲಸ ಗ್ಲೂಕೋಸ್ ನ ಉರಿಸೋದು. ಆದ್ರೆ ಗ್ಲೂಕೋಸ್ ಅನ್ನ ಕರಗಿಸೋದು ಯಾವಾಗ? ನಿಮ್ಮ ದೇಹದಲ್ಲಿ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನ್ ಇದ್ದಾಗ ಮಾತ್ರ. ಈಗ ಮ್ಯಾಗ್ನೆಟ್ ಏನ್ ಮಾಡುತ್ತೆ? ಬಯೋಮ್ಯಾಗ್ನೆಟ್ ಏನ್ ಮಾಡುತ್ತೆ? ನಿಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡಿ ದೇಹದೊಳಗಿರೋ ಡಿಸಾಲ್ವ್ಡ್ ಆಕ್ಸಿಜನ್ ನ ಹೆಚ್ಚು ಮಾಡುತ್ತೆ. ಇನ್ಸುಲಿನ್ ಉತ್ಪತ್ತಿ ಆದಾಗ ಹಾಗೆ ಗ್ಲೂಕೋಸ್ ಉತ್ಪತ್ತಿ ಆದಾಗ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನ್ ಸಿಕ್ಕಿದಾಗ ಆಗ ಇನ್ಸುಲಿನ್ ಗ್ಲೂಕೋಸ್ ನ ಉರಿಸಿ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ದೇಹದಲ್ಲಿ ಡಯಾಬಿಟಿಸ್, ಶುಗರ್ ಹೆಸರಿನ ಯಾವುದೇ ಕಾಯಿಲೆ ಖಂಡಿತ ಇರೋದಿಲ್ಲ. ಯಾಕಂದ್ರೆ ಡಯಾಬಿಟಿಸ್ ತುಂಬಾನೇ ಭಯಾನಕ, ತುಂಬಾನೇ ಅಪಾಯಕಾರಿ ಕಾಯಿಲೆ. ನಾನು ನಿಮಗೆ ಎಕ್ಸಾಂಪಲ್ ಮೂಲಕ ತೋರಿಸ್ಕೊಟ್ಟಿದ್ದೀನಿ ದೇಹದಲ್ಲಿ ಆಕ್ಸಿಜನ್ ಮಹತ್ವ ಏನು ಅಂತ. ನಮ್ಮ ಬ್ಲಡ್ ಸೆಲ್ಸ್ ಕೇವಲ ಆಕ್ಸಿಜನ್ ಇದ್ರೆ ಮಾತ್ರ ಬದುಕುಳಿಯುತ್ತವೆ. ಇದು ಆಕ್ಸಿಜನ್ ನ ಮಹತ್ವ. ಮ್ಯಾಗ್ನೆಟ್ ನಮ್ಮ ದೇಹದಲ್ಲಿ ಬಯೋಮ್ಯಾಗ್ನೆಟ್ ಆಕ್ಸಿಜನ್ ನ ಹೆಚ್ಚೋಕೆ ಸಹಾಯ ಮಾಡುತ್ತೆ. ನಾವು ಡಯಾಬಿಟಿಸ್ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಡಯಾಬಿಟಿಸ್ ನ ರೂಟ್ ಕಾಸ್ ಏನು, ಡಯಾಬಿಟಿಸ್ ಹೇಗೆ ಬರುತ್ತೆ, ಅದನ್ನ ತಡೆಗಟ್ಟೋ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಯಾಬಿಟಿಸ್ ನ ಸೂಪರ್ ಸ್ಪೆಷಲ್ ಡಾಕ್ಟರ್ ಈಗ ನಿಮ್ಮೊಂದಿಗೆ ಮಾತಾಡ್ತಾರೆ. ಇಂಡಿಯಾ ನಮ್ಮ ಪ್ರಪಂಚದ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ಬಿಟ್ಟಿದೆ. ನಾವು ನೋಡ್ತಾ ಇದೀವಿ, ಹೈಪರ್ ಟೆನ್ಷನ್ ಪೇಷಂಟ್ಸ್ ಆಗಿರ್ಲಿ, ಡಯಾಬಿಟಿಸ್ ಪೇಷಂಟ್ಸ್ ಆಗಿರ್ಲಿ,
ಅವರಲ್ಲಿ ಸುಸ್ತು ಇರುತ್ತೆ. ಆ ಸುಸ್ತಾಗೋಕ್ಕೆ ಕಾರಣ ಅವರ ಕ್ಯಾಪಲರೀಸ್ ಇವೆಯಲ್ಲ, ಅವರ ವೆಸಲ್ಸ್ ಇವೆಯಲ್ಲ, ಅವರ ವೇನ್ಸು, ಅವರ ಆರ್ಟರೀಸ್ ಇವೆಯಲ್ಲ, ಅದರೊಳಗೆ ಪ್ಲಾಕ್ ಇರುತ್ತೆ. ಅಂದರೆ ಅದು ಸ್ವಲ್ಪ ನ್ಯಾರೋ ಆಗಿಬಿಡುತ್ತೆ. ನ್ಯಾರೋ ಇದ್ದ ಕಾರಣ ಅದರೊಳಗೆ ಹರಿಬೇಕಾಗಿರೋ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಆಗ ಆ ಸಪ್ಲೈ ಯಾವ ಆರ್ಗನ್ ಕಡೆಗೆ ಹೋಗ್ತಾ ಇದೆ, ಹಾರ್ಟ್ ಕಡೆಗ, ಬ್ರೈನ್ ಕಡೆಗ, ಕಿಡ್ನಿ ಕಡೆಗ ಅಥವಾ ಮಸಲ್ಸ್ ಕಡೆಗ, ಅದು ಕಡಿಮೆ ಆಗಿದ್ರಿಂದ ಆರ್ಗನ್ನ ಫಂಕ್ಷನ್ ತುಂಬ ರೀತಿಯಲ್ಲಿ ಕಡಿಮೆ ಆಗಿಬಿಡುತ್ತೆ. ಆವಾಗ ಮನುಷ್ಯನಿಗೆ ಆಯಾಸ ಆಗೋಕ್ಕೆ ಶುರುವಾಗುತ್ತೆ. ಈ ಸುಸ್ತಿನ ತಪ್ಪಿಸ್ಕೊಳ್ಬೇಕಾದ್ರೆ ನಮ್ಮ ಕ್ಯಾಪಲರಿಗಳನ್ನ ನಾವು ಕ್ಲೀನ್ ಮಾಡಬೇಕಾಗುತ್ತೆ, ವೆಸಲ್ಸ್ನ ಕ್ಲೀನ್ ಮಾಡಬೇಕಾಗುತ್ತೆ. ಮತ್ತು ಯಾವುದೇ ಆರ್ಗನ್ ಕೆಲಸ ಮಾಡಬೇಕು ಅಂತ ಆದರೆ ಅದಕ್ಕೆ ಆಕ್ಸಿಜನ್ನ ಅವಶ್ಯಕತೆ ಇರುತ್ತೆ, ಫ್ಯೂಯಲ್ನ ಅಗತ್ಯ ಇರುತ್ತೆ. ಆಕ್ಸಿಜನ್ ಇಸ್ ದ ಫ್ಯೂಯಲ್. ಅದೇ ಸಿಕ್ಕಿಲ್ಲ ಅಂತಾದಾಗ ಆರ್ಗನ್ ಇಂದ ಕೆಲಸ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಡಯಾಬಿಟಿಸ್ ಮತ್ತು ಹೆಚ್ಚಿರೋ ಇನ್ಸುಲಿನ್ ಇಂದ ಅದು ದೇಹವನ್ನ ನಿಧಾನವಾಗಿ ಹಾಳು ಮಾಡೋದಕ್ಕೆ ಅದು ಶುರು ಮಾಡುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಬ್ಲಾಕೇಜಸ್ ಕಾಣಿಸ್ಕೊಳ್ತವೆ. ಆ ಬ್ಲಾಕೇಜಸ್ ಬ್ರೈನಲ್ಲಾದರೆ ನಾವು ಅದನ್ನ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹಾರ್ಟಲ್ಲಾದರೆ ಬ್ಲಾಕೇಜಸ್ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅಂದರೆ ಹಾರ್ಟ್ ಅಟ್ಯಾಕ್ ಅಥವಾ ಬ್ರೈನ್ ಸ್ಟ್ರೋಕ್ ಆದಮೇಲೆ ಅಲ್ಲಿರೋ ಆರ್ಗನ್ಸ್ ಮತ್ತೆ ಅಲ್ಲಿರೋ ಟಿಶ್ಯೂಸ್ಗಳಿಗೆ ಪ್ರಾಪರ್ಲಿ ಬ್ಲಡ್ ಸಿಗೋದಿಲ್ಲ. ಬ್ಲಡ್ ಯಾಕೆ ಬೇಕಾಗುತ್ತೆ ಅಂದರೆ ಬ್ಲಡ್ ಜೊತೆಗೆ ಆಕ್ಸಿಜನ್ ಸಿಗತ್ತೆ. ಆಕ್ಸಿಜನ್ ಇಲ್ಲದೆ ಹೋದ್ರೆ ಯಾವುದು ಟಿಶ್ಯೂ ಸರ್ವೈವ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಬ್ರೈನ್ ನ ಫಂಕ್ಷನ್ ಪ್ರಾಪರ್ ಆಗಿ ಇರಬೇಕು ಅಂತಾದ್ರೆ ಹಾರ್ಟ್ ನ ಫಂಕ್ಷನ್ ಪ್ರಾಪರ್ ಆಗಿ ಇರಬೇಕು. ಹಾಗಿರ್ಬೇಕು ಅಂತಾದ್ರೆ ಅದಕ್ಕೆ ಪ್ರಾಪರ್ ಬ್ಲಡ್ ಸಪ್ಲೈನ ಅಗತ್ಯ ಜಾಸ್ತಿ ಇರಬೇಕಾಗುತ್ತೆ. ಬ್ಲಡ್ ಸಪ್ಲೈಲಿ ಅಡಚಣೆ ಆದ್ರೆ, ಯಾವುದೇ ರೀತಿ ಬ್ಲಾಕೇಜ್ ಆದ್ರೆ ಆಗ ಟಿಶ್ಯೂಗೆ ಅದು ಸಿಗಲ್ಲ. ಸೊ ಅವರ್ ಅಲ್ಟಿಮೇಟ್ ಟಾರ್ಗೆಟ್, ಅಲ್ಟಿಮೇಟ್ ಏಮ್ ಈಸ್ ಟು ಪ್ರಾಪರ್ ಆಕ್ಸಿಜನೇಷನ್ ಟು ದ ಬಾಡಿ. ಆಗ ಮಾತ್ರ ನಮ್ಮ ವೆಸಲ್ಸ್ ಕ್ಲಿಯರ್ ಆಗಿರುತ್ತವೆ, ನಮಗೆ ಪ್ರಾಪರ್ ಆಕ್ಸಿಜನ್ ಕೊಡಕ್ಕಾಗತ್ತೆ, ನಮ್ಮ ಆರ್ಗನ್ಗಳಿಂದ ಚೆನ್ನಾಗಿ ಕೆಲಸ ಮಾಡಕ್ಕಾಗತ್ತೆ ಮತ್ತು ನಾವು ಆರೋಗ್ಯದಿಂದ ಇರ್ತೇವೆ. ಥ್ಯಾಂಕ್ ಯು. ನಿಮ್ಮಿಂದ ನಮಗೆ ತುಂಬಾ ಒಳ್ಳೆ ಮಾಹಿತಿ ಸಿಕ್ತು. ನಾನು ಆಶಿಸ್ತೀನಿ ನಮ್ಮ ಜನರು ಈ ನಿಮ್ಮ ನಾಲೆಜ್ ಅನ್ನ, ಈ ನಿಮ್ಮ ಮಾಹಿತಿಯನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ. ಥ್ಯಾಂಕ್ ಯು. ಇವತ್ತು ನಮ್ಮ ಸ್ಯಾಟಲೈಟ್, ಮೊಬೈಲ್, ಇಂಟರ್ನೆಟ್ ಇವೆಲ್ಲವೂ ಭೂಮಿಯ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯಿಂದಲೇ ನಡೀತಾ ಇದೆ. ಆದ್ರೆ ಇವತ್ತು ಎನ್ವಿರಾನ್ಮೆಂಟ್ ನಲ್ಲಿ ತುಂಬಾ ಬದಲಾವಣೆಗಳು ಬಂದಿವೆ. ನಾನು ಹೇಳಿದಾಗೆ ನಮ್ಮ 3 ಫೀಟ್ ನಲ್ಲಿ ಕಬ್ಬಿಣ ಇದೆ. ಇದರಿಂದ ಭೂಮಿಯ ನ್ಯಾಚುರಲ್ ಮ್ಯಾಗ್ನೆಟಿಕ್ ಪವರ್ ಅನ್ನ ಕಬ್ಬಿಣ ತನ್ನ ಕಡೆಗೆ ಎಳ್ಕೊಂಡ್ ಬಿಡುತ್ತೆ. ಅದರಿಂದಾಗಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಡಿಸ್ಟರ್ಬ್ ಆಗುತ್ತೆ. ದಿನ ಕಳೆದಂತೆ ರೇಡಿಯೇಷನ್ ಹೆಚ್ಚಾಗ್ತಾ ಇದೆ. ಈಗ 4G ಆದ್ಮೇಲೆ 5G ಬಂದಿದೆ, 5G ಆದ್ಮೇಲೆ 6G ಬರುತ್ತೆ. ಈ ರೇಡಿಯೇಷನ್ ಕೂಡ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಫ್ಲಾಕ್ಚುಯೇಟ್ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಆಕ್ಸಿಜನ್ ನ ಕೊರತೆ ಉಂಟಾಗುತ್ತೆ. ಇವತ್ತಿನ ದಿನ ನೀವು ಈಚ್ ಅಂಡ್ ಎವ್ರಿ ಪರ್ಸನ್ ನ ಮುಖ ನೋಡಿದ್ರೆ ಅವರು ಸ್ಟ್ರೆಸ್ ನಲ್ಲಿ ಮುಳುಗಿರ್ತಾರೆ. ಸ್ಟ್ರೆಸ್ ನಮ್ಮ ದೇಹದಲ್ಲಿ ಕೋರ್ಟಿಸಾಲ್ ಹೆಸರಿನ ಹಾರ್ಮೋನ್ ಅನ್ನ ಜನರೇಟ್ ಮಾಡುತ್ತೆ. ಆ ಕೋರ್ಟಿಸಾಲ್ ನಮ್ಮ ದೇಹದಲ್ಲಿ ಬ್ಲಾಕೇಜಸ್ ನ ಕ್ರಿಯೇಟ್ ಮಾಡುತ್ತೆ. ನಾವು ಮೂಗಿಂದ ತಗೊಂಡ ಉಸಿರು ನಮ್ಮ ಲಂಗ್ಸ್ ಮೂಲಕ ಇಡೀ ದೇಹದೊಳಗೆ ಸ್ಪ್ರೆಡ್ ಆಗ್ಬೇಕಾಗಿತ್ತು, ಅದು ಸರಿಯಾದ ರೀತಿಯಲ್ಲಿ ಸ್ಪ್ರೆಡ್ ಆಗೋದಿಲ್ಲ, ಡಿಸ್ಟರ್ಬ್ ನ ಕ್ರಿಯೇಟ್ ಮಾಡುತ್ತೆ. ಇವೆಲ್ಲ ಕಾರಣಗಳು ಸ್ಟ್ರೆಸ್, ಲೈಫ್ ಸ್ಟೈಲ್, ಡಯಟ್, ರೇಡಿಯೇಷನ್, ಪೊಲ್ಯೂಷನ್. ಇವತ್ತಿನ ದಿನ ಆಹಾರದಲ್ಲೂ ಮಲ್ಟಿಪಲ್ ಕೆಮಿಕಲ್ ಇವೆ. ಇವತ್ತಿನ ದಿನ ರೈತ ಅವನ ಹೊಲಗದ್ದೆಗಳಲ್ಲಿ ಕೆಮಿಕಲ್ ಪೆಸ್ಟಿಸೈಡ್ ನ ಬಳಸ್ತಾ ಇದ್ದಾನೆ. ಸ್ವಲ್ಪ ಪ್ರಮಾಣದ ಕೆಮಿಕಲ್ ಪೆಸ್ಟಿಸೈಡ್ಸ್ ನಮ್ಮ ದೇಹದೊಳಗೆ ಹೋಗ್ತಿದೆ. ಪ್ರಕೃತಿಯಿಂದ ನಮಗೆ ಸಿಗಬೇಕಾಗಿರೋ 5 ಎಲಿಮೆಂಟ್ಸ್ ಇವತ್ತು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಸಿಗ್ತಾ ಇಲ್ಲ. ನಮಗ್ ಸಿಗಬೇಕಾಗಿರೋ ಸೂರ್ಯನ ಬೆಳಕಿನ ಕಿರಣಗಳು ಫಾರ್ ಇನ್ಫ್ರಾರೆಡ್ ಅವು ನಮಗೆ ಸಿಗ್ತಾ ಇಲ್ಲ. ನೋಡಿ, ನಾನು ಫಾರ್ ಇನ್ಫ್ರಾರೆಡ್ ಕಿರಣಗಳ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಮಕ್ಕಳು, ಪ್ರಿಮೆಚ್ಯೂರ್ಡ್ ಮಗು 8ನೇ ತಿಂಗಳಲ್ಲಿ ಹುಟ್ಟಿದ್ರೆ ಆ ಮಗುನ ಫಾರ್ ಇನ್ಫ್ರಾರೆಡ್ ಕಿರಣಗಳಿಂದ ಮಾತ್ರ ಬದುಕಿಸೋದಕ್ಕೆ ಸಾಧ್ಯವಾಗುತ್ತೆ. ಬಹುಶಃ ನೀವು ನೋಡಿರ್ತೀರಿ, ಅದನ್ನ ಗಾಜಿನ ಪೆಟ್ಟಿಗೆ ಒಳಗೆ ಇಟ್ಟಿರ್ತಾರೆ. ಮೇಲಿಂದ ಫಾರ್ ಇನ್ಫ್ರಾರೆಡ್ ಅದಕ್ಕೆ ನೀಡಲಾಗುತ್ತೆ. ಆಕ್ಸಿಜನ್ ಮತ್ತು ಫಾರ್ ಇನ್ಫ್ರಾರೆಡ್ ನಿಂದ ಅದು ಬದುಕುಳಿಯುತ್ತೆ. ಹಾಗಾಗಿ ಫಾರ್ ಇನ್ಫ್ರಾರೆಡ್ ನಮಗಷ್ಟು ಬಹಳ ಮುಖ್ಯವಾಗಿರುವಂತದ್ದು, ಪ್ರಕೃತಿಯಿಂದ ಸಿಗ್ಬೇಕಾಗಿರುವಂತದ್ದು, ಎನ್ವಿರಾನ್ಮೆಂಟ್ ಇಂದ ಸಿಗ್ಬೇಕಾದ್ದು. ಇವತ್ತಿನ ದಿನ ದಿನೇ ದಿನೇ ಎನ್ವಿರಾನ್ಮೆಂಟ್ ಹಾಳಾಗ್ತಿದೆ. ಎನ್ವಿರಾನ್ಮೆಂಟ್ ನ ಗಾಳಿ ಯಾರು ಹಾಳು ಮಾಡಿದ್ದು? ಮನುಷ್ಯ. ಇವತ್ತಿನ ದಿನ ಗಾಳಿ, ನೀರು ಎಲ್ಲ ಹಾಳಾಗ್ತಾ ಇದೆ. ನಮ್ಮ ಸುತ್ತಮುತ್ತಲ ಎಲ್ಲಾ ಕಡೆ ಕಬ್ಬಿಣ ತುಂಬಿಕೊಂಡ್ಬಿಟ್ಟಿದೆ. 150 ವರ್ಷಗಳ ಹಿಂದೆ ಇದು ಇರ್ಲಿಲ್ಲ. ಇವತ್ತಿಂದ 150 ವರ್ಷಗಳ ಹಿಂದೆ ಜನ ನ್ಯಾಚುರಲ್ ಎನ್ವಿರಾನ್ಮೆಂಟ್ ನಲ್ಲಿ ಇರ್ತಾ ಇದ್ರು. ಸಾಯಂಕಾಲ 7-7:30 ಗಂಟೆಗೆ ಇಡೀ ಊರ್ಗೂರೇ ಮಲ್ಕೊಂಡ್ಬಿಡ್ತಿತ್ತು. ಆ ಕಾಲದ ಮನೆಗಳು ಮಣ್ಣಿಂದ, ಕಲ್ಲಿಂದ, ಕಟ್ಟಿಗೆಯಿಂದ ಹೀಗೆ ನ್ಯಾಚುರಲ್ ಆಗಿ ಇರ್ತಾ ಇದ್ವು. ಅವುಗಳಲ್ಲಿ ಯಾವುದೇ ರೀತಿಯ ಕಬ್ಬಿಣವನ್ನ ಯೂಸ್ ಮಾಡ್ತಿರ್ಲಿಲ್ಲ. ಆಗಿನ ಕಾಲದ ಜನರು ಬೇಗ ಮಲ್ಕೊಳ್ತಾ ಇದ್ರಿಂದ ಬೇಗ ಹೇಳ್ತಾ ಇದ್ರು. ಬೇಗ ಹೇಳ್ತಿದ್ದ ಕಾರಣ ಅವರಿಗೆ ಸೂರ್ಯನ ಫಾರ್ ಇನ್ಫ್ರಾರೆಡ್ ಇಮ್ಯುನಿಟಿ ಹೆಚ್ಚಿಸ್ಕೊಳ್ಳೋಕೋಸ್ಕರ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ನ ಹೆಚ್ಚಿಸ್ಕೊಳ್ಳೋಕೋಸ್ಕರ ಸಿಗ್ಬೇಕಾಗಿರುವಂತಹ ಬೆಳಕಿನ 4-4:30, 5 ಗಂಟೆಯ ಕಿರಣಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಅವು 100% ಅವರಿಗೆ ಸಿಗ್ತಾ ಇದ್ವು. ಬರಿಗಾಲಲ್ಲಿ ನೆಲದ ಮೇಲೆ ನಡೀತಾ ಇದ್ರು, ನೆಲದ ಮೇಲೆ ಮಲ್ಕೊಳ್ತಾ ಇದ್ರು, ಕಟ್ಟಿಗೆಯ ಮಂಚದ ಮೇಲೆ ಮಲ್ಕೋತಿದ್ರು. ಆ ಕಾಲದ ಜನರು ನೆಲದ ಜೊತೆಗೆ ಕನೆಕ್ಟ್ ಆಗಿದ್ರು, ನೆಲದ ಜೊತೆಗೆ ಅಟ್ಯಾಚ್ ಆಗಿದ್ರು. ನೆಲದ ಸಂಪೂರ್ಣ ಅರ್ಥಿಂಗ್ ಸಿಗ್ತಿತ್ತು. ಪೂರ್ತಿ ಭೂಮಿಯ ಮ್ಯಾಗ್ನೆಟಿಕ್ ಪವರ್ ಅವರಿಗೆ ಸಿಗ್ತಾ ಇತ್ತು. ಬಾವಿ ನೀರು ಕುಡಿತಾ ಇದ್ರು, ಅದರಲ್ಲಿ ಮಿನರಲ್ ಇರ್ತಿತ್ತು. ಇವತ್ತಿನ ದಿನ ನೀವು ಎಲ್ಲಾದ್ರೂ ಬಾವಿ ತೋಡಕ್ ಹೋದ್ರೆ ಮಿನರಲ್ ಬಿಟ್ಬಿಡಿ, ಬರೀ ಕೆಮಿಕಲ್ ಸಿಗುತ್ತೆ. ಆ ಕಾಲದಲ್ಲಿ ಯಾವುದೇ ವೆಹಿಕಲ್ ಇರ್ಲಿಲ್ಲ, ಯಾವುದೇ ರೀತಿ ಪೊಲ್ಯೂಷನ್ ಇರ್ಲಿಲ್ಲ, ಪ್ಯೂರ್ ಗಾಳಿ ಸಿಗ್ತಿತ್ತು.
ಆ ಕಾಲದಲ್ಲಿ ಜನರಿಗೆ ಎಲ್ಲವೂ ಪ್ಯೂರ್ ಆಗಿ ಸಿಗ್ತಾ ಇತ್ತು. ಆ ಕಾಲದಲ್ಲಿ ಯಾವುದೇ ಕೆಮಿಕಲ್ ಪೆಸ್ಟಿಸೈಡ್ ಇರಲಿಲ್ಲ. ಹಿಂದಿನ ಕಾಲದ ಜನರಿಗೆ 100% ಶುದ್ಧವಾದ ಗಾಳಿ ಸಿಗ್ತಾ ಇತ್ತು. ಬೆಳಿಗ್ಗೆ ಅವ್ರು ಎದ್ದಾಗ ಅವರಿಗೆ ಓಜೋನ್ ಆಕ್ಸಿಜನ್ ವಿತ್ ಫಾರ್ ಇನ್ಫ್ರಾರೆಡ್ ಸಿಗ್ತಾ ಇತ್ತು. ಬರಿಗಾಲಲ್ಲಿ ಇರ್ತಾ ಇದ್ರು, ಯಾಕೆಂದ್ರೆ ಆ ಕಾಲದಲ್ಲಿ ಬೂಟು ಚಪ್ಪಲಿ ಹಾಕೋ ಕಾಲ ಆಗಿರ್ಲಿಲ್ಲ. ಬರಿಗಾಲಲ್ಲೇ ನಡೀತಾ ಇದ್ರು, ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ರು, ಎಲ್ಲ ಫಿಸಿಕಲ್ ಕೆಲಸ ಇರ್ತಿತ್ತು. ಎಲ್ಲರೂ ಪ್ರಕೃತಿಗೆ ಬೆಸೆದುಕೊಂಡಿದ್ರು. ಆ ಕಾಲದಲ್ಲಿ ಜನರಿಗೆ ಯಾವುದೇ ರೋಗಗಳೂ ಇರಲಿಲ್ಲ. ಇವತ್ತಿನ ದಿನ ಸೈನ್ಸ್ ಇಷ್ಟು ಪ್ರೋಗ್ರೆಸ್ ಮಾಡಿದ್ರು ಕೂಡ ಈ ಜಗತ್ನಲ್ಲಿ ಬಹಳಷ್ಟು ಬೇರೆ ಬೇರೆ ಕಾಯಿಲೆಗಳು ಉಂಟಾಗಿವೆ. ಮನುಷ್ಯನ ದೇಹವನ್ನ ಈ ಪ್ರಕೃತಿ 125ರಿಂದ 150 ವರ್ಷಗಳ ತನಕ ಸೃಷ್ಟಿ ಮಾಡಿತ್ತು. ಆದ್ರೆ ಇವತ್ತು ನಾವು 40, 50, 65, 70 ವರ್ಷಗಳಲ್ಲಿ ಮುಗಿಸಿ ನಮ್ಮನ್ನ ನಾವೇ ಹಾಳು ಮಾಡ್ಕೋತಾ ಇದೀವಿ. ನಮ್ಮ ದೇಹದಲ್ಲಿ ಮಲ್ಟಿಪಲ್ ಕಾಯಿಲೆಗಳು ಹುಟ್ಕೊಂಡಿವೆ. ಯಾಕಂದ್ರೆ 5 ತತ್ವಗಳು ಇವತ್ತಿನ ದಿನ ನಮಗೆ ಸಿಗ್ತಾನೆ ಇಲ್ಲ. ನಮ್ಮ ದೇಹಕ್ಕೆ ಈ 5 ಪಂಚತತ್ವಗಳು ಬೇಕು. ಯಾವುದೇ 6ನೇ ತತ್ವ ನಮಗ್ ಬೇಕಾಗಿಲ್ಲ. ಬದುಕುಳಿಯೋದಕ್ಕೆ ಪಂಚತತ್ವಗಳು ಬೇಕು, ಆದ್ರೆ ನಮ್ಗೆ ಇವತ್ತು ಸಿಗ್ತಾನೆ ಇಲ್ಲ. ಇವತ್ತಿನ ದಿನ ನಾವು ಮೆಡಿಕಲ್ ಸ್ಟೋರ್ ನಿಂದ ತರ್ತಾ ಇರುವಂತಹ ಔಷಧಿಗಳು ನಮ್ಮ ದೇಹದ ಯಾವುದೇ ಡೆಫಿಷಿಯನ್ಸಿ ಅಲ್ಲ. ಆದ್ರೆ ಇವತ್ತು ಈ ಪಂಚತತ್ವಗಳು ಸಿಗದೆ ಇರೋ ಕಾರಣಕ್ಕೆ ಆ ಕೆಮಿಕಲ್ ಮತ್ತು ಡ್ರಗ್ಸ್ ಅನ್ನ ನಾವು ನಮ್ಮ ಶರೀರದೊಳಗೆ ಕಳಿಸ್ತಾ ಇದೀವಿ. ಅಲ್ಲದೆ ಪ್ರಪಂಚದಲ್ಲಿ ಯಾವುದೇ ಡಾಕ್ಟರ್ ನಿಮ್ಗೆ ಸಿಂಗಲ್ ವಾರಂಟಿ ಗ್ಯಾರಂಟಿಯನ್ನ ಕೊಡಕ್ ಸಾಧ್ಯ ಇಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಜಗತ್ತಿನ ಯಾವುದೇ ಡಾಕ್ಟರ್ ನಿಮ್ಗೆ ಗ್ಯಾರಂಟಿ ವಾರಂಟಿ ಕೊಡಕ್ ಸಾಧ್ಯ ಇಲ್ಲ. ನೀವು ಯಾವ್ದಾದ್ರು ಸರ್ಜರಿ ಮಾಡ್ಸಕ್ಕೆ ಅಂತ ಹೋದ್ರೆ, ಹಾರ್ಟ್ ಸರ್ಜರಿ, ಬೈಪಾಸ್ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ, ಕಿಡ್ನಿಯ ಸರ್ಜರಿ ಅಥವಾ ಇನ್ ಯಾವುದೇ ರೀತಿಯ ಸರ್ಜರಿಗಳನ್ನ ನೀವು ಮಾಡ್ಸಕ್ ಹೋದಾಗ ಡಾಕ್ಟರ್ ನಿಮ್ ಹತ್ರ ಬರ್ಸ್ಕೊಳ್ತಾರೆ. ಸಾಯಕ್ಕೆ 100% ಗ್ಯಾರಂಟಿ, ಬದುಕುಳಿಯಕ್ಕೆ 1% ಗ್ಯಾರಂಟಿ ಇಲ್ಲ. ಹಾಗಾಗಿ ಗ್ಯಾರಂಟಿ ಅನ್ನೋದು ಇರೋದೇ ಇಲ್ಲ. ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹತ್ರ ಒಬ್ರು ಪ್ರಿಂಟರ್ ಇದ್ರು. ಅವ್ರಿಗೊಬ್ಬ ತಮ್ಮ ಇದ್ದ. ಅವನು ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನಿಗೆ 22,000 ಸ್ಯಾಲರಿ ಇತ್ತು 27ನೇ ವಯಸ್ಸಿನಲ್ಲಿ. ಹೀಗೆ ಮನೆಯಲ್ಲಿ ನಡ್ಕೊಂಡು ಹೋಗ್ತಿದ್ದವನು ಹಾಗೆ ತಲೆ ಸುತ್ತ ಬಿದ್ದುಬಿಟ್ಟ. ಮನೆಯವರು ಅವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದಾಗ ಅವನು ಕೋಮಾ ಸ್ಟೇಜ್ ಹೊರಟದ. ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಹೋದ್ರು. ಸುಮಾರು ಅವನು 16ರಿಂದ 17 ದಿನ ಕೋಮಾದಲ್ಲೇ ಇದ್ಬಿಟ್ಟ. 18ರಿಂದ 19 ಲಕ್ಷ ಬಿಲ್ ಮಾಡಿದ್ರು. ಮನೆಯವರು ಪೂರ್ತಿ ಬಿಲ್ಲನ್ನ ಕಟ್ಟಿದ್ರು. 22,000 ಸಂಬಳ ಇದ್ದವನಿಗೆ 17ರಿಂದ 18 ಲಕ್ಷ ಖರ್ಚು ಮಾಡಿದ್ಮೇಲೂ ಅವನು ಜೀವಂತವಾಗಿ ಉಳಿಲಿಲ್ಲ. ಇದರಿಂದ ನಾವು ತಿಳ್ಕೋಬೇಕು, ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಅಂತ ಅರ್ಥ ಮಾಡ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಬೈಪಾಸ್ ಮಾಡೋದಕ್ಕೆ 5 ಲಕ್ಷ ಅಂದಾಗ ಕಣ್ಣು ಮುಚ್ಚಿ ಕೊಟ್ಬಿಡ್ತೀವಿ. ಹಾಗಾಗಿ ಮೊದಲಿಂದಾನೇ ಪ್ರಿವೆನ್ಷನ್ ಪ್ರೊಟೆಕ್ಷನ್ ಮಾಡಬೇಕು. ಪ್ರಿವೆನ್ಷನ್ ಪ್ರೊಟೆಕ್ಷನ್ ಮಾಡೋ ಪ್ರಾಡಕ್ಟ್ ನಮ್ದು. ಈ ಪ್ರಾಡಕ್ಟ್ ನಾ ಎಲ್ಲಕ್ಕಿಂತ ಮೊದಲು ಯಾರು ತಮ್ಮನ್ನ ಹೆಲ್ದಿ ಅನ್ಕೋತಾರೋ ಅಂತವ್ರು ಎಲ್ಲರಿಗಿಂತ ಮೊದಲು ಬಳಸಬೇಕು. ಇನ್ನು ಅನ್ಹೆಲ್ದಿ ಇದ್ದವರು ಖಂಡಿತವಾಗ್ಲೂ ಯೂಸ್ ಮಾಡಲೇಬೇಕು. ಸೊ ಈಚ್ ಅಂಡ್ ಎವ್ರಿ ಪರ್ಸನ್ ಈ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ ನ ಯೂಸ್ ಮಾಡಲೇಬೇಕು. ಅಸ್ ಅ ಪ್ರಿವೆನ್ಷನ್, ಅಸ್ ಅ ಹೀಲಿಂಗ್. ಇದು ನಿಮ್ ಬಾಡಿಯ ಹೀಲಿಂಗ್ ಮಾಡಿ ನಿಮ್ಮ ಪ್ರಾಬ್ಲಮ್ ಅನ್ನ ನಿಧಾನವಾಗಿ ರಿವರ್ಸ್ ಮಾಡಕ್ಕೆ ಪ್ರಯತ್ನ ಮಾಡುತ್ತೆ. ಇದೇನು ಮಂತ್ರ ದಂಡ ಅಲ್ಲ. ನೀವು ಮಲ್ಕೊಂಡ್ರಿ, ಮ್ಯಾಗ್ನೆಟಿಕ್ ನೀರ್ ಕುಡಿದ್ರಿ, ಮ್ಯಾಗ್ನೆಟಿಕ್ ಬ್ರೇಸ್ಲೆಟ್ ನ ಕಟ್ಕೊಂಡ್ರಿ, ನೀವು ಹುಷಾರಾಗಿ ಓಡ್ತೀರಿ ಅಂತ ಹೇಳಕ್ ಆಗೋದಿಲ್ಲ. ಟೈಮ್ ತಗೊಳ್ಬಹುದು, ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ, ಟೈಮ್ ತಗೋಬಹುದು. ಓಕೆ, ಆದ್ರೆ ಮ್ಯಾಗ್ನೆಟ್ ನಿಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತೆ. ನಿಮ್ಮ ದೇಹ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಇನ್ನೂ ಕೆಲವು ವಿಷಯಗಳಿವೆ. ನಿಮ್ಮ ದಿನಚರಿ, ಜೀವನ, ಇಂಥ ಬೇಕಾದಷ್ಟು ವಿಷಯಗಳಿರ್ತವೆ. ಸೊ ಮ್ಯಾಗ್ನೆಟಿಕ್ ಅದ್ರ ಕೆಲಸ ಮಾಡುತ್ತೆ. ನೀವು ನಿಮ್ ಕೆಲಸ ಮಾಡಿ. ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ಈಚ್ ಅಂಡ್ ಎವ್ರಿ ಪರ್ಸನ್, ಈ ಭೂಮಿ ಮೇಲೆ ಯಾವ ತರದ ಜನ ಇದಾರೋ ಈಚ್ ಅಂಡ್ ಎವ್ರಿ ಮನುಷ್ಯನು ಮುಂದಿನ ದಿನಗಳಲ್ಲಿ ನಾವು ಅನಿಮಲ್ಸ್ಗೆ, ಪ್ಲಾಂಟ್ಸ್ಗೆ, ಅಗ್ರಿಕಲ್ಚರ್ಗೂ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ನ ತರ್ತಾ ಇದೀವಿ. ಬಯೋಮ್ಯಾಗ್ನೆಟ್ ನಿಮ್ಮ ದೇಹದೊಳಗಿನ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡಿ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಹೆಚ್ಚು ಮಾಡುತ್ತೆ. ಅದಕ್ಕಿಂತ ಮೊದಲು ಅದು ನಿಮ್ಮ ದೇಹದೊಳಗಿನ ಕೆಮಿಕಲ್ ಟಾಕ್ಸಿಕ್ ಇದೆಯಲ್ಲ, ಅದು ಊಟ ತಿಂಡಿಯ ಮೂಲಕ, ಗಾಳಿಯ ಮೂಲಕ ನಮ್ಮ ದೇಹದೊಳಗೆ ಸೇರ್ಕೊಳ್ಳೋ ಟಾಕ್ಸಿನ್ಗಳು, ಆ ಟಾಕ್ಸಿನ್ಗಳನ್ನು ಕೂಡ ಈ ಬಯೋಮ್ಯಾಗ್ನೆಟಿಸಮ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಬೆವರಿನ ರೂಪದಲ್ಲಿ, ಯೂರಿನ್ ರೂಪದಲ್ಲಿ ಆ ಟಾಕ್ಸಿನ್ ಅನ್ನ ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವೇನಾದ್ರೂ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ನ ಯೂಸ್ ಮಾಡಲ್ಲ ಅಂತಾದ್ರೆ, ಮ್ಯಾಗ್ನೆಟಿಕ್ ಇನ್ಫ್ಲುಯೆನ್ಸ್ ಯೂಸ್ ಮಾಡಲ್ಲ ಅಂತಾದ್ರೆ, ವರ್ಷಾನುಗಟ್ಲೆ ಆ ಟಾಕ್ಸಿನ್ ನಿಮ್ಮ ದೇಹದಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ, ದೇಹದಲ್ಲೇ ಕೊಳಿತಾ ಇರುತ್ತೆ. ಮತ್ತೆ ಗಮನದಲ್ಲಿ ಇಟ್ಕೊಳ್ಳಿ, ಬೇಕಿದ್ರೆ ನೀವು ಇಂಟರ್ನೆಟ್ ನಲ್ಲೂ ಸರ್ಚ್ ಮಾಡಬಹುದು.
ಆಹಾರದಲ್ಲಿ ಕೆಮಿಕಲ್, ಕುಡಿಯೋ ವಸ್ತುಗಳಲ್ಲಿ ಕೆಮಿಕಲ್, ಗಾಳಿಯ ಮೂಲಕ ಕೆಮಿಕಲ್ ನಮ್ಮ ದೇಹದೊಳಗೆ ಸೇರ್ಕೊಳ್ತಿದೆ. ಆ ಕೆಮಿಕಲ್ ಟಾಕ್ಸಿನ್ ಅನ್ನ ಹೊರಗಡೆ ತೆಗೆಯೋದ್ರಲ್ಲಿ ಮ್ಯಾಗ್ನೆಟಿಸಮ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಸಹಯೋಗ ಇದೆ. ಇದನ್ನ ನಾವು ಡೀಪ್ ಆಗಿ ತಿಳ್ಕೋಬೇಕಾಗುತ್ತೆ. ನಮ್ಮ ದೇಹದ ಈಚ್ ಅಂಡ್ ಎವ್ರಿ ಬ್ಲಡ್ ಸೆಲ್ಸ್ ಜನರೇಟ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ. ಅರ್ತ್ ಆಲ್ಸೋ ಜನರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ. ನಾನು ಹೇಳಿದಾಗೆ ನಮ್ಮ ಈ ಭೂಮಿ ಸ್ವತಃ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ರಿಲೀಸ್ ಮಾಡುತ್ತೆ. ಅದರ ಗರ್ಭದಲ್ಲಿರುವಂತಹ ಔಟರ್ ಕೋರ್ ಅದು ಸ್ವತಃ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ರಿಲೀಸ್ ಮಾಡುತ್ತೆ. ನಾವು ತಯಾರಿಸ್ತಿರೋ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ಒಳಗೂ ನಾವು ಬಯೋಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತೀವಿ. ಮತ್ತೆ ಬಯೋಮ್ಯಾಗ್ನೆಟ್ಸ್ ಆಲ್ಸೋ ಜನರೇಟ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯಿಂದ ನಮ್ಮ ದೇಹ 10 to 100 ವೋಲ್ಟೇಜ್ ಎಲೆಕ್ಟ್ರಿಸಿಟಿನ ತಯಾರಿಸುತ್ತೆ. ಅದರಿಂದ ನಮ್ಮ ದೇಹದ ಈಚ್ ಅಂಡ್ ಎವ್ರಿ ಆರ್ಗನ್ ಪಾರ್ಟ್ ಕೆಲಸ ಮಾಡುತ್ತೆ. ಅದರ ಮೆಕ್ಯಾನಿಸಮ್ ಮತ್ತು ಫಂಕ್ಷನಿಂಗ್ಗೋಸ್ಕರ ನಮ್ಮ ದೇಹಕ್ಕೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಸೊ ಎನ್ವಿರಾನ್ಮೆಂಟ್ ನ ಮ್ಯಾಗ್ನೆಟಿಕ್ ಪವರ್ ನಾವು ನಿಮ್ಗೆ ಕೊಡ್ತಾ ಇರೋ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ಅದು ಇತ್ತೀಚೆಗೆ ನಿಮಗೆ ಸಿಗ್ತಿಲ್ಲ. ಹಿಂದಿನ ದಿನಗಳಲ್ಲಿ ನಿಮಗೆ ಕಡಿಮೆ ಸಿಗ್ತಿರೋ ಮ್ಯಾಗ್ನೆಟಿಕ್ ಪವರ್ ನ ಫುಲ್ಫಿಲ್ ಮಾಡೋ ಕೆಲಸ ನಮ್ಮ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ಮಾಡ್ತಾ ಇವೆ. ನೀವು ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು. ಅವುಗಳಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಇವೆ. ಮ್ಯಾಗ್ನೆಟಿಕ್ ಮ್ಯಾಟ್ರೆಸ್ ಪ್ಯಾಡ್ ಇದೆ, ವಾಟರ್ ಎನರ್ಜಿ ಪ್ಯಾಡ್ ಇದೆ, ಜಂಬೋಕಿಂಗ್ ಬ್ರೇಸ್ಲೆಟ್ಸ್ ಇವೆ. ಇನ್ನು ಬಹಳಷ್ಟು ನಮ್ಮ ಹತ್ರ 30 ರಿಂದ 32 ಬೇರೆ ಬೇರೆ ಮ್ಯಾಗ್ನೆಟಿಸಮ್ ಪ್ರಾಡಕ್ಟ್ಗಳು ಇವೆ. ನಾವು ಅವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ, ಸೈಂಟಿಫಿಕ್ ವೇನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ. ಪ್ರಾಡಕ್ಟ್ ಗಳನ್ನ ನಾವು ಈಗ ನಿಧಾನವಾಗಿ ಒಂದೊಂದೇ ತಯಾರಿಸ್ತಾ ಇದ್ದೀವಿ. 100% ನ್ಯಾಚುರಲ್ ಪ್ರಾಡಕ್ಟ್. ಇವುಗಳಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ನಮ್ಮ ಪೃಥ್ವಿಯ ಮೇಲೆ 70% ನೀರಿದೆ. ನಮ್ಮ ದೇಹದಲ್ಲೂ ಕೂಡ 70% ನೀರಿದೆ. ನಮ್ಮ ದೇಹಕ್ಕೆ ನೀರಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ನೀರು ಕೂಡ ಆಕ್ಸಿಜನ್ನ ಒಂದು ರೂಪ. 88% ಆಕ್ಸಿಜನ್ ಮತ್ತೆ ಉಳಿದಿದ್ದು ಹೈಡ್ರೋಜನ್ ಕಾಂಬಿನೇಷನ್ ಇಂದ ನೀರು ತಯಾರಾಗುತ್ತೆ. ನೀವು ನೀರನ್ನ ಓಪನ್ ಆಗಿಟ್ರೆ 3-4 ದಿನಗಳಲ್ಲಿ ಅದು ಆವಿಯಾಗಿ ಹೋಗ್ಬಿಡುತ್ತೆ. ನೀರು ಕೂಡ ಆಕ್ಸಿಜನ್. ಮ್ಯಾಗ್ನೆಟಿಕ್ ನೀರು ಕುಡಿಯೋದ್ರಿಂದ ಏನೇನ್ ಬೆನಿಫಿಟ್ಸ್ ಇವೆ ಅಂತ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಹೇಳೋದಾದ್ರೆ ಮ್ಯಾಗ್ನೆಟ್ನ ಟೆಂಡೆನ್ಸಿ ಏನು ಅಂತ ಹೇಳಿದ್ರೆ ಅದು ತನ್ನ ಪ್ರಾಪರ್ಟೀಸ್ಗಳನ್ನ ಎದರಲ್ಲಿರೋ ವಸ್ತುವಿಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಈ ಮ್ಯಾಗ್ನೆಟಿಕ್ ಪ್ಯಾಡ್ನಲ್ಲಿ ಇದರಲ್ಲಿ ಪೂರಾ ಹೈ ಪವರ್ನ ಹೀಗೆ ಹೈ ಕೆಪಾಸಿಟಿಯ ನ್ಯಾಚುರಲ್ ಬಯೋಮ್ಯಾಗ್ನೆಟ್ನ ಯೂಸ್ ಮಾಡಿದೀವಿ. ಈ ವಾಟರ್ ಎನರ್ಜಿ ಪ್ಯಾಡ್ನಲ್ಲಿ ಇದನ್ನ ನಾವು ಸುತ್ತಿಡ್ತೀವಿ. ವಿದಿನ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಈ ಮ್ಯಾಗ್ನೆಟ್ ನೀರೊಳಗೆ ತನ್ನ ಪ್ರಾಪರ್ಟಿಯನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗೆ ನೀರು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡುತ್ತೆ. ಅಂದ್ರೆ ನೀರೊಳಗೆ ಎಲೆಕ್ಟ್ರಿಸಿಟಿ ಸ್ಪ್ರೆಡ್ ಆಗುತ್ತೆ. ಆಗ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯ ಮ್ಯಾಗ್ನೆಟ್ಗಳು ಇವು ನೀರಿನಲ್ಲಿ ಸ್ಪ್ರೆಡ್ ಆಗುತ್ತವೆ. ಅಂದ್ರೆ ನೀರು ಮ್ಯಾಗ್ನೆಟಿಕ್ ಆಗಿಬಿಡುತ್ತೆ. ಆ ಮ್ಯಾಗ್ನೆಟಿಕ್ ನೀರನ್ನ ನಾವು ಕುಡಿದಾಗ ನೀರು ಇಡೀ ಮೈಯಲ್ಲಿ ಹರಿದಾಡುತ್ತೆ. ನಮ್ಮ ದೇಹದಲ್ಲಿ ಏನಿದೆ, ನಮ್ಮ ದೇಹ ಯಾವುದರಿಂದ ಮಾಡಲ್ಪಟ್ಟಿದೆ? ಬ್ಲಡ್ ಸೆಲ್ಸ್ ಇಂದ. ಇದನ್ನ ಗಮನವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇಹದಲ್ಲಿ ಮ್ಯಾಗ್ನೆಟಿಕ್ ನೀರಿದೆ. ಮ್ಯಾಗ್ನೆಟ್ ಇದರೊಳಗಡೆ ಇರೋ ವಾಟರ್ ಎನರ್ಜಿ ಪ್ಯಾಡ್ ಒಳಗಡೆ ಇರೋ ಮ್ಯಾಗ್ನೆಟ್ ಇದೆಯಲ್ಲ ಅದು ನೀರನ್ನ ಮ್ಯಾಗ್ನೆಟೈಸ್ ಮಾಡಿಬಿಟ್ಟಿದೆ. ತನ್ನ ಪ್ರಾಪರ್ಟಿಯನ್ನ ನೀರಲ್ಲಿ ಬಿಟ್ಕೊಟ್ಟಿದೆ. ಹಾಗಾಗಿ ನೀರು ಮ್ಯಾಗ್ನೆಟೈಸ್ ಆಗಿದೆ. ಆ ನೀರನ್ನ ನೀವು ಕುಡಿದಾಗ ಅದು ಮೈಯೊಳಗೆ ಹರಡ್ಕೊಳ್ಳುತ್ತೆ. ನಾನು ನಿಮ್ಗೆ ಹೇಳಿದಾಗೆ ನಮ್ಮ ದೇಹ ಯಾವುದರಿಂದ ಮಾಡಲಾಗಿದೆ? ಬ್ಲಡ್ ಸೆಲ್ಸ್. ಬ್ಲಡ್ ಸೆಲ್ಸ್ ಒಳಗಡೆ ಏನಿದೆ? ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಒಳಗಡೆ ಏನಿದೆ? ಐರನ್. ಐರನ್ ಏನ್ ಮಾಡುತ್ತೆ? ಮ್ಯಾಗ್ನೆಟ್ ನ ಸೆಳೆಯುತ್ತೆ. ಏನನ್ ಸೆಳೆಯುತ್ತೆ? ಮ್ಯಾಗ್ನೆಟ್ ನ ತನ್ನ ಕಡೆಗೆ ಸೆಳೆಯುತ್ತೆ. ಕಾಂಬಿನೇಷನ್ ಏನಾಯ್ತು? ನೀವು ಆ ಮ್ಯಾಗ್ನೆಟ್ ನೀರನ್ನ ಕುಡಿದ್ರಿ. ಬ್ಲಡ್ ಸೆಲ್ಸ್ ಒಳಗಿರೋ ಐರನ್ ಆ ಮ್ಯಾಗ್ನೆಟಿಕ್ ಪವರ್ನ ಆ ಮ್ಯಾಗ್ನೆಟ್ ನ ಎಳ್ಕೊಳ್ತು. ಮ್ಯಾಗ್ನೆಟ್ ಜೊತೆಗೆ ಒಳಗೇನು ಬಂತು? ನೀರು. ನೀರು ಯಾವುದು ರೂಪ? ಆಕ್ಸಿಜನ್ ರೂಪ. ಈಗ ಏನಾಯ್ತು? ಬ್ಲಡ್ ಸೆಲ್ಸ್ಗೆ ನೀರಿನ ರೂಪದಲ್ಲಿ ಆಕ್ಸಿಜನ್ ಸಿಕ್ಬಿಡ್ತು. ಅದರರ್ಥ ಈ ನೀರು, ಈ ಮ್ಯಾಗ್ನೆಟಿಕ್ ನೀರನ್ನ ನೀವು ಕುಡಿದಾಗ ಇದು ನೀರಲ್ಲ, ಇದು ನೀರು ಪ್ಲಸ್ ಆಕ್ಸಿಜನ್ ಆಗ್ಬಿಟ್ಟಿದೆ. ಜನರಲಿ ನಮ್ಮ ದೇಹದಲ್ಲಿ 35-40 ವರ್ಷಗಳ ನಂತರ ಮೂಳೆಗಳು ಮತ್ತು ಜಾಯಿಂಟ್ಗಳಲ್ಲಿ ಪೈನ್ ಶುರು ಆಗ್ಬಿಡುತ್ತೆ. ನಾನು ನಿಮಗೆ ಸ್ವಲ್ಪ ಇಂಟಿಮೇಟ್ ಮಾಡ್ತೀನಿ. ನಾನು ಹೇಳಿರೋ ಹಾಗೆ ನಮ್ಮ ದೇಹ, ಇಡೀ ದೇಹ ಬ್ಲಡ್ ಸೆಲ್ಸ್ಗಳಿಂದ ಮಾಡಲ್ಪಟ್ಟಿದೆ. ಈ ಕೂದಲು, ಈ ಉಗುರುಗಳು, ಈ ಸ್ಕಿನ್,
ಈ ಮೂಳೆಗಳು ಎಲ್ಲವೂ ಬ್ಲಡ್ ಸೆಲ್ಸ್ಗಳಿಂದ ಮಾಡಲ್ಪಟ್ಟಿವೆ. ಯಾವಾಗ ಬ್ಲಡ್ ಸೆಲ್ಸ್ನ ಒಳಗಡೆ ಆಕ್ಸಿಜನ್ ಕೊರತೆ ಉಂಟಾಗುತ್ತೋ ಮೂಳೆಗಳಲ್ಲಿ ಪೇನ್ ಶುರು ಆಗುತ್ತೆ, ದೇಹದೊಳಗೆ ಡಿಸ್ಫಂಕ್ಷನ್ ಶುರು ಆಗುತ್ತೆ, ಅದರಲ್ಲಿ ಉತ್ಪತ್ತಿಯಾಗೋ ಲಿಕ್ವಿಡ್ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಮ ದೇಹದ ಒಳಗೆ ಜಾಯಿಂಟ್ ಪೈನ್ ಮತ್ತೆ ಮೂಳೆಗಳ ನಡುವೆ ನೋವು ಶುರು ಆಗುತ್ತೆ. ಅಂದ್ರೆ ನಿಮ್ಮ ಬೋನ್ನಲ್ಲಿ ನೋವು ಶುರು ಆಗುತ್ತೆ. ನಾವು ಈ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ಅದೇನ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಬೈ ಡಿಫಾಲ್ಟ್ ಎನ್ಹಾನ್ಸ್ ಯುವರ್ ಆಕ್ಸಿಜನ್ ಲೆವೆಲ್. ಆಕ್ಸಿಜನ್ ಪ್ರಾಪರ್ ಆಗಿ ಸಿಕ್ಬಿಟ್ರೆ ನಮ್ಮ ಮೂಳೆಗಳು ಫ್ಲೆಕ್ಸಿಬಲ್ ಆಗಿರ್ತವೆ, ಅದಕ್ಕೆ ಹೆಲ್ತ್ ಸಿಗುತ್ತೆ. ಹಾಗಾಗಿ ಈ ಮ್ಯಾಗ್ನೆಟ್ ನಮ್ಮ ದೇಹದೊಳಗೆ ಆಕ್ಸಿಜನ್ ಇಂಪ್ರೂವ್ ಮಾಡಿ ದೇಹದೊಳಗಿರೋ ಜಾಯಿಂಟ್ ಪೇನ್ ಮತ್ತೆ ಮೂಳೆಗಳ ನೋವು ಅದನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ರಿವರ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಯೋಮ್ಯಾಗ್ನೆಟಿಸಮ್ ಇಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನ್ಯಾಚುರಲ್, ರೇರ್ ಅರ್ತ್, ವೆರಿ ಸ್ಪೇಷಿಯಸ್ ನ್ಯೂಡಿಮಿಯಂ ಬಯೋಮ್ಯಾಗ್ನೆಟ್ ಯಾವತ್ತೂ ನಿಮಗೆ ಸೈಡ್ ಎಫೆಕ್ಟ್ಸ್ ನ ಉಂಟು ಮಾಡೋದಿಲ್ಲ. ಎಲೆಕ್ಟ್ರಿಕಲಿ ಚಾರ್ಜ್ಡ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಇದೆಯಲ್ಲ, ಅದು ನಿಮ್ಮ ದೇಹವನ್ನ ಹಾರ್ಮ್ ಮಾಡಬಹುದು. ಆಗಿರೋ 3-4 ವಿಷಯಗಳನ್ನ ಆರಿಸ್ಕೊಂಡ್ವಿ. ಮೊದಲನೇದು ಬ್ಲಡ್ ಸರ್ಕ್ಯುಲೇಷನ್, ಎರಡನೇದು ದೇಹದೊಳಗಡೆ ಇರೋ ಡಿಸಾಲ್ವ್ಡ್ ಆಕ್ಸಿಜನ್ ಬಗ್ಗೆ ನಾವು ಮಾತಾಡಿದ್ವಿ. ಆದರೆ ನಮ್ಮ ದೇಹದಲ್ಲಿ ಹೇಗೆ ಆಕ್ಸಿಜನ್ ಸ್ಪ್ರೆಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈ ಮ್ಯಾಗ್ನೆಟ್ ಇದು ಯಾವುದೇ ಕಾಯಿಲೆಗೆ ಔಷಧವಲ್ಲ. ಈ ಮ್ಯಾಗ್ನೆಟ್ ತಗೊಳ್ಳೋದ್ರಿಂದ ನಿಮ್ಮ ಈ ಕಾಯಿಲೆ ಹೋಗುತ್ತೆ, ಆ ಕಾಯಿಲೆ ಹೋಗುತ್ತೆ ಅಂತ ಈ ಬಯೋಟೋರಿಯಂ ಯಾವತ್ತೂ ಹೇಳೋದಿಲ್ಲ. ನಾವು ಈ ಇಡೀ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದು ಬ್ಲಡ್ ಸರ್ಕ್ಯುಲೇಷನ್ ಡಿಸ್ಟರ್ಬ್ ಆಗೋದ್ರಿಂದ, ಆಕ್ಸಿಜನ್ ಲೆವೆಲ್ ಡಿಸ್ಟರ್ಬ್ ಆಗೋದ್ರಿಂದ ಬ್ಲಡ್ ಸೆಲ್ಸ್ ದುರ್ಬಲವಾಗುತ್ತೆ. ಬ್ಲಡ್ ಸೆಲ್ಸ್ ಅನ್ಹೆಲ್ದಿ ಇರೋದ್ರಿಂದ ಏನಾಗಬಹುದು ಮತ್ತು ಬ್ಲಡ್ ಸೆಲ್ಸ್ ಹೆಲ್ದಿಯನ್ನಾಗಿ ಮಾಡೋಕ್ಕೋಸ್ಕರ ಏನೇನ್ ಮಾಡಬೇಕಾಗುತ್ತೆ, ಮತ್ತು ಈ ಮ್ಯಾಗ್ನೆಟಿಸಮ್ ನ ನಮ್ಮ ಆಲ್ಟರ್ನೇಟಿವ್ ನ್ಯಾಚುರಲ್ ಥೆರಪಿ ಮ್ಯಾಗ್ನೆಟಿಕ್ ಥೆರಪಿ ಏನ್ ಮಾಡುತ್ತೆ, ಇಡೀ ಜಗತ್ನಲ್ಲಿ ಈ ವಿಷಯದ ಬಗ್ಗೆ ಎಷ್ಟು ಬುಕ್ಸ್ ಇವೆ, ಮ್ಯಾಗ್ನೆಟಿಸಮ್ ಏನ್ ಮಾಡುತ್ತೆ ಅದರ ಸೈನ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟೆ. ಅಲ್ಲದೆ ಈ ಬಯೋಟೋರಿಯಂ ಯಾವತ್ತೂ ಯಾವುದೇ ವಾರಂಟಿ ಗ್ಯಾರಂಟಿ ಕ್ಲೈಮ್ ಯಾವತ್ತೂ ಮಾಡೋದಿಲ್ಲ ನಿಮಗೆ ಈ ಕಾಯಿಲೆ ಹೋಗುತ್ತೆ, ಆ ಕಾಯಿಲೆ ಹೋಗುತ್ತೆ ಅಂತ. ನಾವು ಇದ್ರ ಮೂಲಕ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೇನು ಅಂತ ಹೇಳಿದ್ರೆ, ಈ ಬಯೋ ಮ್ಯಾಗ್ನೆಟ್ ನ ಯೂಸ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಲ್ಲಿ ನಮಗೆ ಹೆಲ್ಪ್ ಸಿಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದ್ರೆ ಆಗ ಬೈ ಡಿಫಾಲ್ಟ್ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತೆ. ಆಕ್ಸಿಜನ್ ಪ್ರಮಾಣ ಹೆಚ್ಚಾಗೋದ್ರಿಂದ ಬ್ಲಡ್ ಸೆಲ್ಸ್ ಹೆಲ್ದಿ ಆಗಿರುತ್ತೆ. ಇದು ಯಾವುದೇ ರೀತಿಯ ಯಾವ ಔಷಧವಲ್ಲ, ಯಾವುದೇ ರೋಗ ಕಾಯಿಲೆಯನ್ನ ಗುಣಪಡಿಸೋ ಬಗ್ಗೆ ಕಂಪನಿ ಯಾವತ್ತೂ ನಿಖರವಾಗಿ ಹೇಳಲ್ಲ. ಬ್ಲಡ್ ಸೆಲ್ಸ್ ಹೆಲ್ತಿ ಆದ್ರೆ ನ್ಯಾಚುರಲಿ ನಿಮ್ಮ ಪ್ರಾಬ್ಲಮ್ ನಿಧಾನಕ್ಕೆ ರಿವರ್ಸ್ ಆಗುತ್ತೆ. ನಾವು ಇಡೀ ಭಾರತದಲ್ಲಿ ಲಕ್ಷಗಟ್ಟಲೆ ಪ್ರಾಡಕ್ಟ್ಸ್ ಗಳನ್ನ ಕೊಟ್ಟಿದ್ದೀವಿ. ನಮ್ಮ ಹತ್ರ 1000 ಗಟ್ಟಲೆ ಟೆಸ್ಟಿಮೋನಿಯಲ್ಸ್ ಇವೆ. ಅವನ್ನು ಕೂಡ ನಾವು ವಿಡಿಯೋ ಮೂಲಕ ತಿಳಿಸ್ತೀವಿ. ಸುಮಾರು 16 ವರ್ಷಗಳಿಂದ ನಾವು ಇದೇ ಟೇಬಲ್, ಇದೇ ಕುರ್ಚಿ, ಇದೇ ಸೂರಿನಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಾ ಇದೀವಿ. 16 ವರ್ಷಗಳಿಂದ ಬಯೋ ಮ್ಯಾಗ್ನೆಟಿಸಮ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ. ಬಯೋ ಮ್ಯಾಗ್ನೆಟಿಸಮ್ ಬಗ್ಗೆ ಸೈಂಟಿಫಿಕ್ ವೇ ನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲದೆ ಈ ಬಯೋಟೋರಿಯಂ ಯಾವುದೇ ರೀತಿಯ ಕ್ಲೈಮ್ ಮಾಡೋದಿಲ್ಲ. ಆದರೆ ಬಯೋ ಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದರೆ ನಿಮ್ಮ ಬಾಡಿಯಲ್ಲಿ ಹೀಲ್ ಆಗೋಕ್ಕೆ ಶುರು ಆಗುತ್ತೆ. ಹಾಗೆ ನಮ್ಮ ದೇಹದೊಳಗಡೆ ಆಲ್ರೆಡಿ ಹೀಲಿಂಗ್ ಇದೆ. ಇದು ನಮ್ಮ ಆಲ್ಟರ್ನೇಟಿವ್ ನ್ಯಾಚುರಲ್ ಥೆರಪಿ ಬಯೋ ಮ್ಯಾಗ್ನೆಟಿಸಮ್ನ ಸಂಪೂರ್ಣವಾದ ಕಾನ್ಸೆಪ್ಟ್ ಇದೆ.
ನೀವು ನಿಮ್ಮ ಡಾಕ್ಟರ್ ಕೊಟ್ಟಿರೋ ಔಷಧಿಗಳನ್ನ ಹಾಗೆ ಮುಂದುವರಿಸಬೇಕು, ನಿಮ್ಮ ಮಾತ್ರೆ ಔಷಧಿಗಳನ್ನ ಮುಂದುವರಿಸಬೇಕು, ನಿಮ್ಮ ಡಯಟ್ ಊಟ ತಿಂಡಿ ಆಸ್ ಇಟ್ ಈಸ್ ಡಾಕ್ಟರ್ ಹೇಳಿದಾಗೆ ಮುಂದುವರಿಸಬೇಕು, ನಿಮ್ಮ ಎಕ್ಸರ್ಸೈಸ್ ಆಸ್ ಇಟ್ ಈಸ್ ಮುಂದುವರಿಸಬೇಕು, ಡಾಕ್ಟರ್ ಹತ್ರ ಕನ್ಸಲ್ಟೆನ್ಸಿ ಆಸ್ ಇಟ್ ಈಸ್ ಮುಂದುವರಿಸಬೇಕು. ಅದು ಆಲ್ಟರ್ನೇಟ್ ಇದನ್ನ ಯೂಸ್ ಮಾಡಿದ್ರೆ ಈ ಮ್ಯಾಗ್ನೆಟ್ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡಿ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಿಸಕ್ಕೆ ಹೆಲ್ಪ್ ಮಾಡುತ್ತೆ. ನಿಧಾನವಾಗಿ ನಿಮ್ಮ ಪ್ರಾಬ್ಲಮ್ ರಿವರ್ಸ್ ಆಗೋಕೆ ಹೆಲ್ಪ್ ಆಗುತ್ತೆ. ಅಲ್ಲದೆ ಸಾಧ್ಯತೆಗಳಿವೆ, 100ರಲ್ಲಿ 5-10 ಜನರಿಗೆ ಯಾವುದೇ ರೀತಿ ಬೆನಿಫಿಟ್ ಸಿಗದೆ ಹೋಗ್ಬೋದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ನೀವು ನಿಮ್ಮ ಬ್ಲಡ್ ಸೆಲ್ಸ್ ಅಥವಾ ನಿಮ್ಮ ಬಾಡಿಯ ಮೆಕ್ಯಾನಿಸಮ್ ಬಗ್ಗೆ ನಮಗೇನು ಅಂದಾಜಿರೋದಿಲ್ಲ. ಹಾಗಾಗಿ ಈ ಬಯೋಟೋರಿಯಂ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಯಾವತ್ತೂ ಈ ಬಗ್ಗೆ ನಿಖರವಾಗಿ ಕ್ಲೈಮ್, ಗ್ಯಾರಂಟಿ, ವಾರಂಟಿ ಯಾವತ್ತಿಗೂ ಕೊಡಕ್ ಸಾಧ್ಯ ಇಲ್ಲ. ನೀವು ಈ ವಿಷಯವನ್ನ ಸರಿಯಾಗಿ ಗಮನಿಸಬೇಕಾಗುತ್ತೆ. ನೀವು ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು. ಎಲ್ಲಿವರೆಗೂ ನೀವು ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಆಕ್ಸಿಜನ್ ಲೆವೆಲ್ ನ ಸರಿಪಡಿಸ್ಕೊಳಕ್ ಆಗೋದಿಲ್ವೋ, ಪರ್ಫೆಕ್ಟ್ ಮಾಡ್ಕೊಳಲ್ವೋ, ನೀವು ಎಷ್ಟೇ ಪ್ರಯತ್ನ ಪಡಿ, ಬೇಕಿದ್ರೆ ಉಲ್ಟಾ ನೇತಾಡಿ ಡಿಸ್ಕೋ ಮಾಡಿ, ನಿಮ್ಮ ದೇಹದ ಪ್ರಾಬ್ಲಮ್ ಯಾವತ್ತೂ ರಿವರ್ಸ್ ಆಗೋದೇ ಇಲ್ಲ. ಟೆಂಪರರಿ ಸರಿ ಹೋಗುತ್ತೆ, ಆಮೇಲೆ ಮತ್ತೆ ಮೊದಲ ಹಾಗೆ ಇರುತ್ತೆ. ನೀವು ಬ್ಲಡ್ ಸರ್ಕ್ಯುಲೇಷನ್, ಮ್ಯಾಗ್ನೆಟಿಸಮ್, ಐರನ್, ಬಾಡಿ ಫಂಕ್ಷನಿಂಗ್ ಏನಂತ ಅರ್ಥ ಮಾಡ್ಕೋಬೇಕು. ಮ್ಯಾಗ್ನೆಟ್ ನಮ್ಮ ದೇಹದ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ನಮ್ಮ ಶರೀರ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ. ಮ್ಯಾಗ್ನೆಟಿಸಮ್ ಬಗ್ಗೆ ಇಲ್ಲಿ ನಾವು ಸಂಪೂರ್ಣವಾಗಿ ಹೇಳಿದೀವಿ. ಈ ಇಡೀ ವಿಡಿಯೋನ ನೀವು ಇನ್ ಡೀಟೇಲ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಹಾಫ್ ನಾಲೆಜ್ ಇಸ್ ಆಲ್ವೇಸ್ ಡೇಂಜರಸ್. ಹಾಗಾಗಿ ನೀವು ಪೂರ್ತಿ ವಿಡಿಯೋ ನೋಡಬೇಕು. ಇದ್ರ ಬೇರೆ ಬೇರೆ ಪಾರ್ಟ್ಸ್ ಗಳನ್ನ ಮಾಡಿ ಕೊಡ್ತೀವಿ. ಈಗ ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಹೀಗೆ ಸೀರೀಸ್ ಆಗಿ ಬರ್ತಾ ಇರುತ್ತೆ. ನಾವು ನಿಮಗೆ ಬಯೋಮ್ಯಾಗ್ನೆಟಿಸಮ್ ಬಗ್ಗೆ ತುಂಬಾ ಒಳ್ಳೆ ನಾಲೆಜ್ ಕೊಡೋ ಪ್ರಯತ್ನ ಮಾಡ್ತೀವಿ. ಇದನ್ನ ಬೇರೆ ಬೇರೆ ಭಾಷೆಗಳಲ್ಲೂ ನಾವು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇದು ನಮ್ಮ ಮೊದಲ ಪ್ರಯತ್ನ. ಇದನ್ನ ನಾವು ಡೇ ಬೈ ಡೇ ಇಂಪ್ರೂವ್ ಮಾಡಕ್ಕೆ ನೋಡ್ತೀವಿ, ಮತ್ತೆ ಇದನ್ನ ನಿಮ್ಮ ಮುಂದೆ ತರ್ತೀವಿ. ಥ್ಯಾಂಕ್ ಯು ವೆರಿ ಮಚ್.